नमो गुरुभ्यः महद्भ्यश्च ओं नमः सदसे सदसस्पतये अभिनव शंकरालय श्री शृंगेरी शंकरमठ मैसूर अभिनव ಶಂಕರಾಲಯದ ಶತಮಾನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈಗ ಗುರುವಂದನಾ ಕಾರ್ಯಕ್ರಮ. ಮೊದಲಿಗೆ ವೇದಘೋಷ ಶ್ರೀ ಶಂಕರಮಠದ ವಿದ್ವಾಂಸರಿಂದ. ಓಂ ಶ್ರೀ ಗುರುಭ್ಯೋ ನಮಃ. हरिः ॐ. यत्रैतेन यज्ञेन यजन्ते सभेयो जुवेत्याह यो वै पूर्ववजसि स सभेयो जुवा तस्माद्युवा पुमान् प्रियो भावुकः आस्य यजमानस्य वीरो जायतामित्याह आह वै तत्र यजमानस्य वीरो जायते यत्रैतेन यज्ञेन यजन्ते निकामे निकामेन पर्जन्यो वर्षत्वित्याह निकामे निकामे हवै तत्र पर्जन्यो वर्षति यत्रैतेन यज्ञेन यजन्ते फलिन्यो न ओषधयः पच्यन्तामित्याह फलिन्यो हवै तत्रौषधयः पच्यन्ते यत्रैतेन यज्ञेन यजन्ते योगक्षेमो नः कल्पतामित्याह कल्पते हवै तत्र प्रजाभ्यो योगक्षेमः यत्रैतेन यज्ञेन यजन्ते. हरिः ॐ. ಪ್ರಾರ್ಥನೆ. ಕುಮಾರಿ ಅನಘ, ಕುಮಾರಿ ವೈಷ್ಣವ. शृङ्गाद्रिवासाय विधिप्रियाय कारुण्यवाराम्बुधये नताय विज्ञानदाय अखिलभोगदाय श्रीशारदाख्याय नमो महिम्ने श्रीशारदाख्याय नमो महिम्ने. तुङ्गातटवास कृतादराय भृङ्गालिविद्वेषि कचोपलाय अङ्गाधरीभूत मनोज्ञहेम्ने शृङ्गारसीम्नेस्तु नमो महिम्ने शृङ्गारसीम्नेस्तु नमो महिम्ने. वीणालत्पाणि सरोरुहाय शोणाधराय अखिलभाग्यदाय काणादशस्त्र प्रमुखेषु चण्डप्रज्ञाप्रदायास्तु नमो महिम्ने. काणादशस्त्र प्रमुखेषु चण्डप्रज्ञाप्रदायास्तु नमो महिम्ने. चन्द्रप्रभायेश सहोदराय चन्द्रार्भकालङ्कृतमस्तकाय इन्द्रादिदेवोत्तमपूजिताय कारुण्यसान्द्राय नमो महिम्ने. कारुण्यसान्द्राय नमो महिम्ने. कारुण्यसान्द्राय नमो महिम्ने. ಶಾಂಕರ ಸ್ತೋತ್ರ ಗಾಯನ ಮಾತೆಯರಿಂದ.
अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजेमा परब्रह्मरूपं गणेशं भजेमा अङ्गं हरे पुलकभूषणमाश्रयन्ति भृङ्गाङ्गनेव कुलाभरणदमाला अङ्गीकृता किल विभूतिरपाङ्गलीला माङ्गल्यदास्तु मम मङ्गल देवताया माङ्गल्यदास्तु मम मङ्गल देवताया देवराज सेव्यमान पावनाङ्घ्रि पङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्द वन्दितं दिगम्बरं काशिकापुरादिनाथ कालभैरवं भजे काशिकापुरादिनाथ कालभैरवं भजे नारायण नारायण जय गोविन्द हरे नारायण नारायण जय गोपाल हरे नारायण नारायण जय गोविन्द हरे नारायण नारायण जय गोपाल हरे करुणापारवार वरुणालय गंभीर नारायण गणनीरद संकाश कृतकलिकल्मषनाशन नारायण 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 जय गोविन्द हरे नारायण नारायण जय गोपाल हरे जय गोपाल हरे जय गोपाल हरे ಪೂಜ್ಯ ಜಗದ್ಗುರುಗಳವರಿಗೆ ಅಭಿವಂದನ ಭಿನ್ನವೃತ್ತಳೆ ಪತ್ರ ಸಮರ್ಪಣೆ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀಮಜ್ಜಗದ್ಗುರು ಆದಿಶಂಕರ ಭಗವತ್ಪಾದ ಗುರವೇ ನಮಃ. ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾಪೀಠ ಗುರು ಪರಂಪರಾಯೈ ನಮಃ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶಾರದಾಪೀಠ ಶೃಂಗೇರಿ, ಶ್ರೀ ಶೃಂಗೇರಿ ಶಂಕರಮಠ ಅಭಿನವ ಶಂಕರಾಲಯ ಮೈಸೂರು ಕರ್ನಾಟಕ. ಶತಮಾನೋತ್ಸವದ ಅಭಿನವ ಶಂಕರಾಲಯದ ಶತಮಾನೋತ್ಸವದ ನಿಮಿತ್ತ ಆಯೋಜಿತವಾಗಿರುವಂತಹ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳ ಪಾದಾರವಿಂದಗಳಲ್ಲಿ ಈ ಭಿನ್ನವೃತ್ತಳೆಯನ್ನು ಸಮರ್ಪಣೆ ಮಾಡಲಾಗುತ್ತದೆ. ವಿಘ್ನೇಶ್ವರಂ ಶಾರದಾಂಚ ಶ್ರೀಶಂ ಶಂಕರಂ ಗುರುಂ ಸತ್ಯನಾರಾಯಣಂ ದೇವಂ ಶಿವಾಭಿನವ ದೇಶಿಕಂ ಆಚಾರ್ಯಂ ಭಾರತೀತೀರ್ಥಂ ತತ್ವವಿದ್ಯಾ ಪ್ರಬೋಧಕಂ ಸರ್ವನೇತಾನ್ ನಮಾಮ್ಯದ್ಯ ಮೋಕ್ಷಜ್ಞಾನಾರ್ಥಸಿದ್ಧಯೇ. ಗುರುಂ ದಿವ್ಯಂ ಶುಭಂ ಶಾಂತಂ ವಿಧುಶೇಖರ ಭಾರತಿ ನಮಾಮಿ ಶಿರಸಾ ಭಕ್ತ್ಯ ಸರ್ವಕಾರ್ಯಾರ್ಥಸಿದ್ಧಯೇ.
ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗಪುರ ವರಾಧೀಶ್ವರ ತುಂಗಭದ್ರಾ ತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪಾದಕಮಲಗಳಲ್ಲಿ ಶತಸಹಸ್ರ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮದ್ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳಾದ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಶತಸಹಸ್ರ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರದ್ಧಾ ಭಕ್ತಿಗಳಿಂದ ಸಮರ್ಪಣೆ ಮಾಡಿದಂತಹ ಅಭಿವಂದನ ಭಿನ್ನವೃತ್ತಳೆ ಪತ್ರ. ಮಹಾಮಹಿಮರಾದ ಸದ್ವಿಚಾರ ಸಂಪನ್ನರಾದ ಶ್ರೀ ಶೃಂಗೇರಿ ಜಗದ್ಗುರು ಸನ್ನಿಧಾನಗಳಾದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರೇ. ಶ್ರೀ ಆದಿಶಂಕರ ಭಗವತ್ಪಾದರು ಎಲ್ಲೆಡೆಯೂ ಭಗವಂತನು ಇದ್ದಾನೆ, ಅವನೇ ಸತ್ಯ, ಅವನೇ ಎಲ್ಲಕ್ಕೂ ಆಧಾರ, ಅವನೇ ಎಲ್ಲರಿಗೂ ಪ್ರೇರಕ, ಅವನು ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲವೂ ಅವನೇ ಆಗಿದ್ದಾನೆ, ಅವನನ್ನು ನಂಬಿ ಮುನ್ನಡೆಯಿರಿ, ಅವನು ಎಲ್ಲರನ್ನೂ ಕಾಪಾಡುತ್ತಾನೆ, ದೇವರನ್ನು ನಂಬಿದವರಿಗೆ ಭಯವಿಲ್ಲ, ಅವನೇ ಎಲ್ಲ ಎಂಬ ಸಂದೇಶವನ್ನು ಲೋಕಕ್ಕೆ ಮೊದಲಿಗೆ ತಿಳಿಸಿಕೊಟ್ಟ ಮಹಾನುಭಾವರು. ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಎಲ್ಲ ಮಹಾಸ್ವಾಮಿಗಳು ಸಹ ಶ್ರೀ ಶಂಕರರು ಪ್ರತಿಪಾದಿಸಿದ ಅಮೂಲ್ಯ ತತ್ವಗಳನ್ನು ಲೋಕಕ್ಕೆ ಉಪದೇಶಿಸುತ್ತಾ ಜನರ ನೆಮ್ಮದಿಯ ಸಾರ್ಥಕ ಜೀವನಕ್ಕೆ ಬೆಳಕನ್ನು ನೀಡಿ ಅವರ ಆದರ್ಶ ಜೀವನಕ್ಕೆ ಆಸರೆಯಾಗಿದ್ದಾರೆ. ಶ್ರೀ ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಲೋಕಹಿತಕ್ಕಾಗಿ ಜಪ ತಪ ಧ್ಯಾನ ಚಿಂತನೆಗಳನ್ನು ಮಾಡುತ್ತಾ ಸದುಪದೇಶಗಳನ್ನು ನೀಡುತ್ತಾ ಲೋಕದ ಸಜ್ಜನರಿಗೆ ಬೆಳಕನ್ನು ನೀಡಿ ಕಾಪಾಡುವ ಸೂರ್ಯನಂತೆ ವಿರಾಜಮಾನರಾಗಿದ್ದಾರೆ. ಶ್ರೀ ಮಹಾಸನ್ನಿಧಾನಗಳವರ ಕರಕಮಲ ಸಂಜಾತರಾದ ಜಗದ್ಗುರು ಸನ್ನಿಧಾನಗಳಾದ ಪೂಜ್ಯ ಮಹಾಸ್ವಾಮಿಗಳಾದ ತಾವೂ ಸಹ ಅಧ್ಯಯನ ಅಧ್ಯಾಪನ ಪ್ರವಚನ ಉಪದೇಶಗಳ ಮೂಲಕ ಶ್ರೀ ಶಂಕರ ಭಗವತ್ಪಾದರ ತತ್ವಪ್ರಸಾರವನ್ನು ಮಾಡುತ್ತಾ ನಮ್ಮ ಭಾರತ ದೇಶದ ಪವಿತ್ರ ಸಂಸ್ಕೃತಿ ಧರ್ಮ ಸದಾಚಾರ ಸುಜ್ಞಾನಗಳನ್ನು ಜನತೆಗೆ ಅರ್ಥ ಮಾಡಿಸುತ್ತಾ ಜ್ಞಾನಾಧಿದೇವತೆ ಶ್ರೀ ದಕ್ಷಿಣಾಮೂರ್ತಿಯಂತೆಯೇ ಕಂಗೊಳಿಸುತ್ತಿದ್ದೀರಿ. ಅಂತರ್ಜಾಲದ ಮೂಲಕ ದೃಶ್ಯ ಶ್ರವ್ಯ ಮಾಧ್ಯಮಗಳ ಮೂಲಕ ಜಗತ್ತಿನ ನಿತ್ಯ ಸತ್ಯಗಳನ್ನು ಅದ್ವೈತ ತತ್ವಗಳ ನಿಜ ಸಾರವನ್ನು ಸಾಮಾನ್ಯ ಜನರಿಗೂ ತಿಳಿಯುವಂತೆ ಉಪದೇಶಿಸುತ್ತಾ ಉಪನ್ಯಾಸ ಭಾಷಣ ಬರವಣಿಗೆಗಳ ಮೂಲಕವಾಗಿಯೂ ಸಂಸ್ಕೃತ ವಾಂಗ್ಮಯದ ತಲಸ್ಪರ್ಶಿ ಸಾರರೂಪವಾದ ಜ್ಞಾನಗಂಗೆಯನ್ನು ಹರಿಸುತ್ತಾ ಲೋಕದ ಜನರನ್ನು ಉದ್ಧರಿಸುತ್ತಿದ್ದೀರಿ. ಶ್ರೀ ಶಂಕರಾಚಾರ್ಯರ ಭಕ್ತಿ ಭಾವ ಪ್ರಧಾನವಾದ ಸ್ತೋತ್ರಗಳನ್ನು ಮಕ್ಕಳಿಂದ ಮಾತೆಯರಿಂದ ಸಾಮೂಹಿಕವಾಗಿ ಹೇಳಿಸುವ ಕಾರ್ಯಕ್ರಮಗಳ ಮೂಲಕವೂ ಶಂಕರರ ಉಪದೇಶಗಳು ಲೋಕನೀತಿಗಳು ಎಲ್ಲ ಜನರಿಗೂ ದೊರಕುವಂತಹ ಕಾರ್ಯಗಳನ್ನು ಮಾಡುತ್ತಾ ಲೋಕೋದ್ಧಾರವನ್ನು ಮಾಡುತ್ತಿದ್ದೀರಿ. ದಿವ್ಯ ಜ್ಞಾನಿಗಳಾದ ತತ್ವವೇತ್ತರಾದ ಜ್ಞಾನ ಪ್ರಸಾರಕರಾದ ಆಚಾರ್ಯ ಶ್ರೇಷ್ಠರೇ ತಮ್ಮ ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಆದೇಶದಂತೆ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಗುರುಗಳೊಡನೆ ಶೃಂಗೇರಿಯಲ್ಲಿ ಪುರಾತನವಾದ ಶ್ರೀ ಮಲಹಾನಿಕರೇಶ್ವರ ದೇವರ ರಾಜಗೋಪುರವನ್ನು ಕಟ್ಟಿಸಿ ದೇವರಿಗೆ ಸಹಸ್ರ ಕುಂಭಾಭಿಷೇಕ ರಾಜಗೋಪುರ ಕುಂಭಾಭಿಷೇಕವನ್ನು ನೆರವೇರಿಸಿದಿರಿ. ಶೃಂಗೇರಿಯ ಶಂಕರಗಿರಿಯಲ್ಲಿ ಶ್ರೀ ಶಂಕರರ 32 ಅಡಿ ಎತ್ತರದ ಭವ್ಯ ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿದಿರಿ. ತಮ್ಮ ಗುರುಗಳಾದ ಮಹಾಸನ್ನಿಧಾನಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸಾಶ್ರಮ ಸ್ವೀಕಾರ ಸುವರ್ಣ ಮಹೋತ್ಸವದ ಅಂಗವಾಗಿ
ಸುವರ್ಣ ಭಾರತಿ ಮಹೋತ್ಸವವನ್ನು ಆಯೋಜಿಸಿ ಪಂಚಾಯತನ ದೇವತಾ ಪೂಜೆಗಳನ್ನು ನೆರವೇರಿಸಿದಿರಿ. ಮಹಾಗಣಪತಿಗೆ ಲಕ್ಷ ಮೋದಕ ಹೋಮ, ದೇವಿಗೆ ಸಹಸ್ರ ಚಂಡೀಯಾಗ, ಶಿವನಿಗೆ ಅತಿರುದ್ರ ಮಹಾಯಾಗ, ಸೂರ್ಯನಿಗೆ 1000 ಬಾರಿ ಅರುಣಪ್ರಶ್ನ ಪಾರಾಯಣ, 1000 ಬಾರಿ ಆದಿತ್ಯ ಹೃದಯ ಪಾರಾಯಣ, ಮಹಾವಿಷ್ಣುವಿನ ಪ್ರೀತಿಗಾಗಿ ಪರಮ ಪುರುಷಾರಾಧನೆ, ನೃಸಿಂಹ, ರಾಮ, ಕೃಷ್ಣ ಮೊದಲಾದ ದೇವತೆಗಳ ಮಂತ್ರ ಪಾರಾಯಣಗಳನ್ನು ಮಾರ್ಗಶಿರ ಮಾಸದಲ್ಲಿ ಗುರುಗಳ ಮಾರ್ಗದರ್ಶನದಂತೆ ಶೃಂಗೇರಿಯಲ್ಲಿ ನಡೆಸಿದುದು ಒಂದು ಸಾಧನೆಯಾಗಿದೆ. ಶ್ರೀ ಮಹಾಸನ್ನಿಧಾನಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೆ 70 ವರ್ಷಗಳು ತುಂಬಿದ ಶುಭ ಸಂದರ್ಭದಲ್ಲಿ ಶ್ರೀಗಳ ಸಪ್ತತಿ ವರ್ಷ ಪೂರ್ತಿ ಮಹೋತ್ಸವವನ್ನು ತಾವೇ ಮುಂದೆ ನಿಂತು ಅರ್ಥಪೂರ್ಣವಾಗಿ ಬಹು ಅದ್ಧೂರಿಯಾಗಿ ನೆರವೇರಿಸಿದಿರಿ. ತದಂಗವಾಗಿ ಅಯುತ ಚಂಡೀ ಮಹಾಯಾಗ, ಕೋಟಿ ಕುಂಕುಮಾರ್ಚನೆ, ಅತಿರುದ್ರ ಮಹಾಯಾಗಗಳನ್ನು ನಡೆಸಿ ನಂತರ ವಿದ್ವತ್ ಸಭೆಯನ್ನು ಆಯೋಜಿಸಿ 70 ಜನ ಪ್ರತಿಷ್ಠಿತ ವೇದಶಾಸ್ತ್ರ ವಿದ್ವಾಂಸರಿಗೆ ಶ್ರೀ ಭಾರತೀ ತೀರ್ಥ ಪುರಸ್ಕಾರವನ್ನು ದಯಪಾಲಿಸಿ ಪ್ರತಿಯೊಬ್ಬರಿಗೂ 1 ಲಕ್ಷ ಗೌರವ ಪ್ರಶಸ್ತಿ ಧನವನ್ನು, ಪ್ರಶಸ್ತಿ ಫಲಕ ಪುಷ್ಪ ಮಂತ್ರಾಕ್ಷತೆಗಳನ್ನು ಕೊಟ್ಟು ಸನ್ಮಾನಿಸಿದುದು ತಮ್ಮ ವಿದ್ಯಾಪ್ರೇಮವನ್ನು, ಮಹಾಸನ್ನಿಧಾನಗಳಲ್ಲಿ ತಮಗಿರುವ ಗೌರವ ಗುರುಭಕ್ತಿಗಳನ್ನು ತೋರಿಸುತ್ತದೆ. ಇವೆಲ್ಲಕ್ಕೂ ಶಿಖರಪ್ರಾಯದಂತೆ ತಾವು ತಮ್ಮ ಗುರುಗಳಾದ ಮಹಾಸನ್ನಿಧಾನಗಳ ಆದೇಶದಂತೆ ಕಾಶ್ಮೀರ ದೇಶದ ಶ್ರೀನಗರದ ಟೀಟ್ವಾಲ್ ಎಂಬ ಜಾಗದಲ್ಲಿ ಕಾಶ್ಮೀರಪುರ ವಾಸಿನಿಯಾದ ಶಾರದಾದೇವಿಗೆ ಹೊಸದಾದ ಶಿಲಾ ದೇಗುಲವನ್ನು ಕಟ್ಟಿಸಿ ಅಲ್ಲಿ ದೇವಿ ಶಾರದೆಯ ಭವ್ಯ ಸುಂದರ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದಿರಿ. ಶ್ರೀ ಆದಿಶಂಕರರು ಅಂತರ್ಧಾನವಾದ ಶ್ರೀ ಕೇದಾರನಾಥ ಪರಶಿವನ ದಿವ್ಯಕ್ಷೇತ್ರಕ್ಕೆ ಹೋಗಿ ಕೇದಾರನಾಥನನ್ನು ಪೂಜಿಸಿದಿರಿ. ಶಂಕರ ಭಗವತ್ಪಾದರಿಂದ ಸ್ಥಾಪಿತವಾದ ಚತುರಾಮ್ನಾಯ ಪೀಠಗಳಲ್ಲಿ ದ್ವಾರಕೆಯ ಪಶ್ಚಿಮಾಮ್ನಾಯ ಶಾರದಾ ಪೀಠಕ್ಕೆ, ಬದರಿಯ ಉತ್ತರಾಮ್ನಾಯ ಜ್ಯೋತಿಃಪೀಠಕ್ಕೆ ತಾವು ತಮ್ಮ ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಆದೇಶದಂತೆ ಅವರ ಸೂಚಿಸಿದ ಧರ್ಮ ಮಾರ್ಗದಂತೆ ಪೀಠಾಧಿಪತಿಗಳನ್ನು ಪ್ರತಿಷ್ಠಾಪಿಸಿ ಪಟ್ಟಾಭಿಷೇಕ ಮಾಡಿ ಬಂದಿರಿ. ಈ ಎಲ್ಲ ಕಾರ್ಯಗಳು ತಮ್ಮ ತಪಶ್ಶಕ್ತಿಯ ಕ್ರಿಯಾದ್ಯೋತಕಗಳಾಗಿವೆ. ಮಹಿಮಾನ್ವಿತರಾದ ತಪೋಧನರಾದ ವೇದಶಾಸ್ತ್ರ ಸಂರಕ್ಷಕರಾದ ಸದ್ಗುರುಗಳೇ, ತಾವು 2017 ಮತ್ತು 2022 ವರ್ಷಗಳಲ್ಲಿ ಬಂದಾಗ ಅನೇಕ ಅಮೂಲ್ಯವಾದ ಧರ್ಮ ಕಾರ್ಯಗಳು ನಡೆದಿವೆ. 8/5/2022 ಸಂಜೆ ಜಗದ್ಗುರು ಸನ್ನಿಧಾನಗಳವರು ಮೈಸೂರಿಗೆ ಆಗಮಿಸಿ 11/5/22 ಪೂರ್ತ ಇದ್ದು ಶ್ರೀ ಶಂಕರ ಮಠದಲ್ಲಿ ವಿವಿಧ ಪೂಜೆಗಳು, ಹೋಮಗಳು, ಪಾದಪೂಜೆ, ಭಿಕ್ಷಾವಂದನೆ, ಅನೇಕ ದೇವಸ್ಥಾನಗಳಿಗೆ ಹೋಗಿ ದೇವತಾ ದರ್ಶನ, ನಾನಾ ಸಂಘ ಸಂಸ್ಥೆಗಳ ಆಹ್ವಾನದ ಮೇರೆಗೆ ಹೋಗಿ ಎಲ್ಲರನ್ನೂ ಆಶೀರ್ವದಿಸಿ ಅನುಗ್ರಹಿಸಿ ಬಂದುದು. ಮೈಸೂರು ಅರಮನೆಗೆ ಹೋಗಿ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರ ಕುಟುಂಬದವರನ್ನು ಆಶೀರ್ವದಿಸಿ ಹರಸಿ ಬಂದಿದ್ದುದು. ಶ್ರೀ ಶಾರದಾದೇವಿಗೆ ರಜತಕವನವನ್ನು ತೊಡಿಸಿ ಪೂಜಿಸಿದುದು. ಎಲ್ಲಕ್ಕಿಂತ ಹೆಚ್ಚಾಗಿ ಜಗದ್ಗುರುಗಳನ್ನು ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನು ಪಡೆದು ಮಹಾಸ್ವಾಮಿಗಳ ಉಪದೇಶ ವಚನಾಮೃತವನ್ನು ಕೇಳಿ ಫಲಮಂತ್ರಾಕ್ಷತೆಯನ್ನು ಪಡೆದು ಪುನೀತರಾಗಬೇಕೆಂದು ಬಯಸಿ ಬಂದ ಎಲ್ಲ ಭಕ್ತ ಜನ ಸಮುದಾಯಕ್ಕೆ ಅವರ ಎಲ್ಲ ಆಕಾಂಕ್ಷೆ ಅಭಿಲಾಷೆಗಳನ್ನು ಈಡೇರಿಸಿ ಅನುಗ್ರಹಿಸಿದುದು ಮೈಸೂರು ನಗರದ ಭಕ್ತ ಜನರ ಸಂತೋಷಕ್ಕೆ, ಧನ್ಯತೆಗೆ ಕಾರಣವಾಗಿದೆ. ಜಗದ್ಗುರು ಶ್ರೀ ಸನ್ನಿಧಾನಗಳ ಪಾದಪದ್ಮಗಳಲ್ಲಿ ಸಹಸ್ರಾಧಿಕ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೆ. ಜ್ಞಾನನಿಧಿಗಳಾದ ತತ್ವೋಪದೇಶಕರಾದ ತಪೋಜ್ಞಾನ ನಿಷ್ಠರಾದ ಮಹಾಸ್ವಾಮಿಗಳೇ, ನಮ್ಮ ಮೈಸೂರು ನಗರವು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿ 108 ಶಕ್ತಿಪೀಠಗಳಲ್ಲಿಯೂ ಒಂದೆನಿಸಿದೆ. ಪುರಾಣಗಳಲ್ಲಿ ಪ್ರಸಿದ್ಧವಾದ ಮಹಾಬಲಗಿರಿಯೇ ಚಾಮುಂಡಿ ಬೆಟ್ಟ. ಇಲ್ಲಿನ ಕ್ಷೇತ್ರಾಧಿಪತಿ ಮಹಾಬಲೇಶ್ವರ. ಈ ಊರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ. ಮೈಸೂರಿನ ಸುತ್ತಮುತ್ತಲೂ ಅನೇಕ ತೀರ್ಥಕ್ಷೇತ್ರಗಳು, ನದಿಗಳು, ಬೆಟ್ಟಗುಡ್ಡಗಳು, ರಮ್ಯ ತಾಣಗಳು ಜನರನ್ನು ಬನ್ನಿರೆಂದು ಕೈಬೀಸಿ ಕರೆಯುತ್ತಿವೆ. ವಿಶ್ವದಲ್ಲೇ ಮಾದರಿಯಾದ ರಾಜಸಂಸ್ಥಾನವೆಂದು ಹೆಸರು ಪಡೆದಿರುವ ಮೈಸೂರು ಯದುವಂಶದ ಒಡೆಯರ್ ಮಹಾರಾಜಗಳು ವಾಸ ಮಾಡಿದ ವಿಶ್ವವಿಖ್ಯಾತವಾದ ಸುಂದರವಾದ ನಯನ ಮನೋಹರವಾದ ಅರಮನೆಯು ಶ್ರೀ ಶಂಕರ ಮಠದ ಪಕ್ಕದಲ್ಲೇ ಮೈದಳೆದು ನಿಂತಿದೆ. ಮಾದರಿ ಮೈಸೂರು ಮಹಾಸಂಸ್ಥಾನವನ್ನು ಆಡಿದ ಮಹಾರಾಜರುಗಳೆಲ್ಲ ವೇದ, ಇತಿಹಾಸ, ಪುರಾಣ, ಜ್ಯೋತಿಷ, ಧರ್ಮಶಾಸ್ತ್ರ, ಸಂಗೀತ, ಸಾಹಿತ್ಯ, ನೃತ್ಯ
ಗೀತ, ವಾದ್ಯ, ಶಿಲ್ಪಕಲೆ, ಚಿತ್ರಕಲೆ, ವೈದ್ಯ, ಗ್ರಾಮೀಣ ಕಲೆಗಳು, ವಿಶ್ವೋಪಯೋಗಿ ಆಧುನಿಕ ವಿದ್ಯೆಗಳು ಎಲ್ಲವನ್ನೂ ಕಲಿಯಲು ವಿದ್ಯಾಸಂಸ್ಥೆಗಳನ್ನು ತೆರೆದು ಜನರಿಗೆ ಅವಕಾಶವನ್ನು ಕಲ್ಪಿಸಿದ ಮಹಾನುಭಾವರು. ಆಸ್ಪತ್ರೆಗಳನ್ನು ಕಟ್ಟಿಸಿ, ಕಟ್ಟೆಗಳನ್ನು ತೋಡಿಸಿ, ಸಾಲು ಮರಗಳನ್ನು ನೆಡೆಸಿ, ಧರ್ಮಶಾಲೆಗಳನ್ನು ತೆರೆದು ಜನೋಪಯೋಗಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಜನರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ನೂರಾರು ವರ್ಷಗಳಿಂದ ಶೃಂಗೇರಿ ಮಠಕ್ಕೂ ಮೈಸೂರು ಮಹಾರಾಜರುಗಳ ಮಧ್ಯೆ ಒಂದು ಗೌರವಯುತವಾದ ಅವಿನಾಭಾವ ಸಂಬಂಧವು ಬೆಸೆದುಕೊಂಡು ಬಂದಿದೆ. ಮೈಸೂರು ಮಹಾರಾಜರುಗಳಾಗಿದ್ದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು, 10ನೆಯ ಚಾಮರಾಜ ಒಡೆಯರವರು, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಶ್ರೀ ಶೃಂಗೇರಿ ಮಠದ ಜಗದ್ಗುರು ಮಹಾಸ್ವಾಮಿಗಳೆಲ್ಲರ ಬಗ್ಗೆ ಅಪಾರ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡಿದ್ದರು. ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ 54 ಕೃತಿಗಳನ್ನು ರಚಿಸಿದ್ದಾರೆ. ಅವರು ಸಂಸ್ಕೃತದಲ್ಲಿ ರಚಿಸಿರುವ 9 ಸಂಪುಟಗಳ ಸಚಿತ್ರ ವರ್ಣಮಯ ಗ್ರಂಥವಾದ ಶ್ರೀತತ್ವನಿಧಿ ಎಂಬ ದೇವತಾದಿಗಳ ವರ್ಣನಾ ಗ್ರಂಥದ 7ನೆಯ ಸಂಪುಟ ಶೈವನಿಧಿಯಲ್ಲಿ ಶ್ರೀ ಶೃಂಗೇರಿ ಜಗದ್ಗುರುಗಳ ಪರಂಪರೆಯನ್ನು ಸ್ತುತಿಸಿ ಸ್ಮರಿಸಿಕೊಂಡಿದ್ದಾರೆ. 10ನೆಯ ಚಾಮರಾಜ ಒಡೆಯರವರು ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆ ಮತ್ತು ಪ್ರಾಚ್ಯವಿದ್ಯಾ ಸಂಶೋಧನಾಲಯವನ್ನು ಸ್ಥಾಪನೆ ಮಾಡಿ ಸಂಸ್ಕೃತ ಅಧ್ಯಯನ ಹಾಗೂ ಗ್ರಂಥ ಸಂಪಾದನೆ, ಗ್ರಂಥ ಪ್ರಕಟಗಳನ್ನು ವಿದ್ವಾಂಸರಿಂದ ಮಾಡಿಸಿ ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಮಹದುಪಕಾರ ಮಾಡಿದ್ದಾರೆ. ಈ ಕಾರ್ಯವನ್ನು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಆದೇಶದಂತೆ ಮಾಡಿರುವರು. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರೂ ಸಹ ಸಂಸ್ಕೃತ ಕನ್ನಡ ಗ್ರಂಥಗಳ ಸಂಶೋಧನೆ ಪ್ರಕಟಗಳನ್ನು ಮಾಡಿಸಿ ಅಪಾರ ಕೊಡುಗೆ ನೀಡಿದ್ದಾರೆ. ಶ್ರೀ ಜಯಚಾಮರಾಜ ಒಡೆಯರವರು ಋಗ್ವೇದ ಸಂಹಿತವನ್ನು 35 ಸಂಪುಟಗಳಲ್ಲಿ ಸಾಯಣ ಭಾಷ್ಯದೊಂದಿಗೆ ವಿಸ್ತೃತ ಕನ್ನಡ ಅನುವಾದ ಮಾಡಿಸಿ ಪ್ರಕಟಿಸಿದುದು, 18 ಪುರಾಣಗಳನ್ನು ಇತರ ಕೆಲವು ಅಮೂಲ್ಯ ಧಾರ್ಮಿಕ ಗ್ರಂಥಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿಸಿ ಕನ್ನಡದ ಜನತೆಗೆ ಉಚಿತವಾಗಿ ಹಂಚಿಸಿದುದು. ಹೀಗೆ ಇವರ ಇಂತಹ ಈ ಸಾರಸ್ವತ ಮಹಾಕಾರ್ಯಗಳೆಲ್ಲವೂ ಕೂಡ ಗುರುಗಳ ಆದೇಶದಂತೆ ನಡೆದುದು. ಅದಕ್ಕೂ ಕೂಡ ಒಂದು ಮಿಗಿಲಾಗಿ ಅವರ ಆಶೀರ್ವಾದವನ್ನು ಪಡೆದು ಮಾಡಿದುದು ಕೂಡ ಅದ್ವಿತೀಯವಾದದ್ದು. ನೂರಾರು ವರ್ಷಗಳಿಂದಲೂ ಶೃಂಗೇರಿ ಮಠದ ಜಗದ್ಗುರುಗಳೆಲ್ಲರೂ ಮೈಸೂರು ರಾಜ ಸಂಸ್ಥಾನದ ರಾಜಗುರುಗಳಾಗಿ ಮಹಾರಾಜರುಗಳಿಗೆ ಸಕಲ ರೀತಿಯ ಮಾರ್ಗದರ್ಶನಗಳನ್ನು ನೀಡಿ ಅವರನ್ನು ಮುನ್ನಡೆಸಿದಂತಹ ಧೀಮಂತ ಮಹಾಗುರುಗಳು. ಶ್ರೀ ಶೃಂಗೇರಿ ಶಾರದಾ ಪೀಠದ ಧೀಮಂತ ಗುರುಗಳಾದ ಪರಮಪೂಜ್ಯ ಮಹಾಸ್ವಾಮಿಗಳೇ. ಮೈಸೂರು ನಗರವು ವಿದ್ಯಾನಗರವಾಗಿ, ಸಾಂಸ್ಕೃತಿಕ ತಾಣವಾಗಿ, ವಿದ್ವಾಂಸರ ನೆಲೆಬೀಡಾಗಿ ಮೆರೆದಿದೆ. ಈ ನಗರದಲ್ಲಿ ಬಹು ಹಿಂದಿನಿಂದಲೂ ವೇದಶಾಸ್ತ್ರ ವಿದ್ವಾಂಸರು ಸಂಸ್ಕೃತ, ಕನ್ನಡ, ಹಿಂದಿ, ಇಂಗ್ಲಿಷ್ ಮೊದಲಾದ ಭಾಷೆಗಳಲ್ಲಿ, ಆಧುನಿಕ ವಿದ್ಯೆಗಳಲ್ಲಿ ಪರಿಣತರಾದ ಗುರುಗಳು, ಅಧ್ಯಾಪಕರು, ಪ್ರಾಧ್ಯಾಪಕರು, ಸರ್ವಭಾಷಾ ಕವಿಗಳು, ಗ್ರಂಥರಚನಾಕಾರರು, ವಿಮರ್ಶಕರು, ಸಂಗೀತಗಾರರು, ನೃತ್ಯ ನಾಟ್ಯ ಚತುರರು, ಚಿತ್ರಕಾರರು, ಶಿಲ್ಪಿಗಳು, ಕುಸ್ತಿಪಟುಗಳು, ಮಲ್ಲವಿದ್ಯಾ ಜಟ್ಟಿಗಳು, ಶಿಕ್ಷಣವಿದರು, ಇಂಜಿನಿಯರ್ಗಳು, ಆಯುರ್ವೇದ, ಅಲೋಪತಿ, ಯುನಾನಿ ಸಿದ್ಧ ವೈದ್ಯರು, ಗಮಕಿಗಳು, ಗಮಕ ವ್ಯಾಖ್ಯಾಕಾರರು, ಅಭಿನಯ ನಟರು, ಗ್ರಾಮೀಣ ಕುಶಲ ಕರ್ಮಿಗಳು, ವಿಶ್ವಾದ್ಯಂತ ಉತ್ತಮ ಹೆಸರು ಪಡೆದ ರಾಜನೀತಿ ಧುರೀಣರು, ವಿಶ್ವವಿಖ್ಯಾತ ವಿಜ್ಞಾನಿಗಳು, ಭಾರತ ಸೇನೆಯಲ್ಲಿ ದೇಶ ಸೇವೆಗೈದ ಸೇನಾನಿಗಳು ಮುಂತಾದ ಮಹನೀಯರು ನಮ್ಮ ಹೆಮ್ಮೆಯ ಮೈಸೂರು ನಗರದಲ್ಲಿ ನೆಲೆಸಿದ್ದಾರೆ. ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಸನ್ನಿಧಾನಗಳವರೇ. ಮೈಸೂರಿನ ಶ್ರೀ ಶೃಂಗೇರಿ ಶಂಕರ ಮಠವು ಅಭಿನವ ಶಂಕರಾಲಯವೆಂಬ ಇನ್ನೊಂದು ಪವಿತ್ರ ನಾಮದಿಂದ ಲೋಕವಿಖ್ಯಾತವಾಗಿದೆ. ಶ್ರೀ ಶಂಕರಾಚಾರ್ಯರ ಮತ್ತೊಂದು ಅವತಾರವೆಂದೇ ಪ್ರಸಿದ್ಧರಾದ ಮಹಾತಪಸ್ವಿಗಳಾದ ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ 33ನೆಯ ಜಗದ್ಗುರುಗಳಾಗಿದ್ದ ಮಹಾಸ್ವಾಮಿಗಳಾಗಿದ್ದ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸನ್ನಿಧಾನಗಳು ಹುಟ್ಟಿದ ಪವಿತ್ರ ತಾಣವೇ ಈಗಿನ ಈ ಅಭಿನವ ಶಂಕರಾಲಯ. ಅದ್ವೈತ ಮತ ಸ್ಥಾಪಕರಾದ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಹುಟ್ಟಿದ ಕಾಲಟಿಯಲ್ಲಿ ಶ್ರೀ ಶಂಕರರು ಹುಟ್ಟಿದ ಜಾಗವನ್ನು ಗುರ್ತಿಸಿ ಆಗಿನ ತಿರುವಾಂಕೂರು ಮಹಾರಾಜರನ್ನು ಒಪ್ಪಿಸಿ ಆ ಜಾಗವನ್ನು ಶ್ರೀ ಶೃಂಗೇರಿ ಮಠದ ಸಂಸ್ಥಾನವನ್ನಾಗಿ ಮಾಡಿಸಿದ ಮಹಾನುಭಾವರು ಈ ಗುರುಗಳು. ಶ್ರೀ ಶಂಕರ ಜಯಂತಿಯನ್ನು ಆ ಭಾರತ ಮೊಟ್ಟ ಮೊದಲಿಗೆ ದೇಶಾದ್ಯಂತ ಆಚರಿಸುವಂತೆ ಮಾಡಿದ ಕೀರ್ತಿಯೂ ಕೂಡ ಇವರಿಗೆ ಸಲ್ಲುತ್ತದೆ.
ಶ್ರೀ ಶಂಕರಾಚಾರ್ಯರು ಸಂಸ್ಕೃತದಲ್ಲಿ ಬರೆದಿರುವ ಅದ್ವೈತ ವೇದಾಂತದ ಪ್ರಸ್ಥಾನತ್ರಯದ ಎಲ್ಲ ಭಾಷ್ಯ ಗ್ರಂಥಗಳನ್ನು, ಪ್ರಕರಣ ಗ್ರಂಥಗಳನ್ನು, ಸ್ತೋತ್ರ ಗ್ರಂಥಗಳನ್ನು ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಮಾಡಿಸಿ ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಹಾಗೂ ಜಗತ್ತಿಗೆ ಶ್ರೀ ಶಂಕರರ ವಾಂಗ್ಮಯವನ್ನು ಪರಿಚಯಿಸಿದ ಮಹಾನ್ ಜ್ಞಾನ ತಪಸ್ವಿಗಳು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರ ಪವಿತ್ರ ನಾಮದಲ್ಲಿ ಜನ್ಮ ತಳೆದು ನಿಂತಿರುವ ಈ ಅಭಿನಯ ಶಂಕರಾಲಯವು ನಮ್ಮ ಭಾರತ ದೇಶದ ಸನಾತನ ಧರ್ಮ, ಸದಾಚಾರ, ಸತ್ಪರಂಪರೆ, ಸಂಸ್ಕೃತಿ, ಸುಜ್ಞಾನಗಳನ್ನು ಲೋಕದ ಜನರಿಗೆ ಪ್ರಸಾರ ಮಾಡುತ್ತಿರುವ ಪವಿತ್ರ ದೇವತಾ ಸ್ಥಾನವಾಗಿದೆ. ಪೂಜೆ, ಜಪ, ತಪ, ಸತ್ಕರ್ಮಾನುಷ್ಠಾನ, ಹೋಮ ಹವನ, ಪಾರಾಯಣ, ಉಪನ್ಯಾಸ, ಪ್ರವಚನಗಳ ಮೂಲಕ ಧಾರ್ಮಿಕವಾದ ಸದ್ಭಾವನೆಯನ್ನು ಜನರಲ್ಲಿ ಈ ಶಂಕರಾಲಯ ಮೂಡಿಸುತ್ತಿದೆ. ಪ್ರತಿ ವರ್ಷ ಆದಿಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಜಯಂತಿಯನ್ನು 5 ದಿನಗಳು ವೈಭವದಿಂದ ಶ್ರೀಮಠದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಕಾಲದಲ್ಲಿ 4 ವೇದಗಳ ಪಾರಾಯಣ, ಶಂಕರ ದಿಗ್ವಿಜಯ ಗ್ರಂಥ ಪಾರಾಯಣ, ಅದ್ವೈತ ವೇದಾಂತ ಪ್ರಸ್ಥಾನ ಗ್ರಂಥಗಳ ಗ್ರಂಥ ಪಾರಾಯಣಗಳು, ಉಪನ್ಯಾಸ, ಪ್ರವಚನ, ಸಂಗೀತ, ವಾದ್ಯ ನೃತ್ಯ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತವೆ. ಶಂಕರ ಜಯಂತಿಯ ದಿವಸ ರಾತ್ರಿ ಶ್ರೀ ಶಂಕರರ ದಿವ್ಯ ರಥೋತ್ಸವವು ಮೈಸೂರು ನಗರದ ಮುಖ್ಯ ಬೀದಿಗಳಲ್ಲಿ ನಡೆಯುತ್ತದೆ. ಆಶ್ವಯುಜ ಮಾಸದ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀಮಠದಲ್ಲಿ ದೇವಿ ಶ್ರೀ ಶಾರದಾ, ಶ್ರೀ ಶಂಕರಾಚಾರ್ಯ, ಶ್ರೀ ಶಿವ ಮೊದಲಾದ ದೇವರುಗಳಿಗೆ ಅಭಿಷೇಕ, ಪೂಜೆಗಳು, ಉತ್ಸವಗಳು, ಚಂಡೀಯಾಗ, ದೇವಿ ಶಾರದೆಗೆ ಸಪ್ತಮಾತೃಕೆಯರ, ನವದುರ್ಗೆಯರ ಅಲಂಕಾರ ಮುಂತಾದವು ವಿಶೇಷವಾಗಿ ನಡೆಯುತ್ತವೆ. ಸಂಜೆಯೂ ವಿಶೇಷ ಪೂಜೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿವೆ. ಪ್ರತಿ ವರ್ಷವೂ ಅಭಿನವ ಶಂಕರಾಲಯದಲ್ಲಿ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ, ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಜನ್ಮದಿನಗಳನ್ನು, ಆರಾಧನೆಗಳನ್ನು ರೀತಿಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಶ್ರೀ ಜಗದ್ಗುರು ಮಹಾಸನ್ನಿಧಾನಗಳವರ ಆದೇಶ ಮತ್ತು ಸದಾಶಯಗಳಂತೆ ಮೈಸೂರಿನ ಅಭಿನವ ಶಂಕರಾಲಯವನ್ನು ಧರ್ಮಶ್ರದ್ಧೆಗಳ ಕೇಂದ್ರವನ್ನಾಗಿ ಮಾಡಿ ನಮ್ಮ ಪವಿತ್ರ ಭಾರತ ದೇಶದ ಸಂಸ್ಕೃತಿ, ಸನಾತನ ಧರ್ಮ, ಆರ್ಷವಿದ್ಯೆಗಳ ಪ್ರಮುಖ ಪ್ರಸಾರ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ. ಈಗಲೂ ಅದೇ ರೀತಿ ಕ್ರಿಯಾಶೀಲರಾಗಿದ್ದೇವೆ. ಈ ಎಲ್ಲ ಪವಿತ್ರ ಕೃತಕೃತ್ಯ ಕೆಲಸ ಕಾರ್ಯಗಳಿಗೆ ಪೂಜ್ಯ ಮಹಾಸನ್ನಿಧಾನಗಳವರ ಮತ್ತು ಪೂಜ್ಯ ಸನ್ನಿಧಾನಗಳವರ ಆಶೀರ್ವಾದ, ಅನುಗ್ರಹ, ಪ್ರೋತ್ಸಾಹಗಳು ಮುಖ್ಯ ಪ್ರೇರಕ ದೀಪಗಳಾಗಿವೆ. ಶ್ರೀ ಶಾಂಕರ ತತ್ವ ಪ್ರತಿಪಾದಕರಾದ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾಪೀಠದ ಜ್ಞಾನಭಾಸ್ಕರರೇ, ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾಪೀಠದ 33ನೇ ಜಗದ್ಗುರುಗಳಾಗಿದ್ದ ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಹುಟ್ಟಿದ ಜಾಗವಾದ ಅಭಿನವ ಶಂಕರಾಲಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಿ 100 ವರ್ಷಗಳು ಕಳೆದು ಶತಮಾನೋತ್ಸವ ವರ್ಷವಾಗಿದ್ದು, ಈ ಉತ್ಸವವನ್ನು ಮೈಸೂರಿನ ಶಂಕರ ಮಠದಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠದ ಮೂಲಕವೇ ನಡೆಸಬೇಕೆನ್ನುವುದು ಮಹಾಸನ್ನಿಧಾನಗಳ ಮತ್ತು ಸನ್ನಿಧಾನಗಳಾದ ತಮ್ಮ ಆಶಯವಾಗಿತ್ತು. ಅದಕ್ಕಾಗಿ ತಾವು ಮೈಸೂರಿಗೆ ವಿಜಯಂಗೈದಿದ್ದೀರಿ. 30/3/24 ಶನಿವಾರ ಬೆಳಗ್ಗೆ ಶ್ರೀಮಠದಲ್ಲಿ ಸಹಸ್ರ ಮೋದಕ ಗಣಪತಿ ಹೋಮ ಪೂಜೆಗಳು ನಡೆದವು. ಸಂಜೆ ತಾವು ಹೆಬ್ಬಸೂರಿನಿಂದ ಶ್ರೀಮಠಕ್ಕೆ ದಯಮಾಡಿಸಿ ಧೂಲಿ ಪಾದಪೂಜೆಯನ್ನು ಸ್ವೀಕರಿಸಿ ಸಚ್ಚಿದಾನಂದ ವಿಲಾಸ ಗುರುಭವನ ಮತ್ತು ಸಭಾಂಗಣವನ್ನು ಉದ್ಘಾಟಿಸಿ ನಂತರ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಪೂಜೆಯನ್ನು ನೆರವೇರಿಸಿದಿರಿ. 31/3/24 ಭಾನುವಾರ ಬೆಳಗ್ಗೆ ಮಹಾರುದ್ರ ಜಪ, ಶತಚಂಡಿ ಪಾರಾಯಣಗಳು ಆರಂಭವಾದವು. 4/4/24 ಗುರುವಾರ ಶ್ರೀ ಮಹಾಗಣಪತಿ, ಶ್ರೀ ಸತ್ಯನಾರಾಯಣ, ಶ್ರೀ ಶಂಕರಾಚಾರ್ಯ ಸನ್ನಿಧಿಗಳಲ್ಲಿ ಕುಂಭಾಭಿಷೇಕ, ನವಗ್ರಹ ಮೂರ್ತಿಗಳ ಪುನಃ ಪ್ರತಿಷ್ಠಾಪನೆ ವಿದ್ಯುಕ್ತವಾಗಿ ನಡೆದವು. 5/4/24 ಶುಕ್ರವಾರ ಇಂದು ಬೆಳಗ್ಗೆ ಶ್ರೀ ಶಾರದಾಂಬ ಹಾಗೂ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಸನ್ನಿಧಿಗಳಲ್ಲಿ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕಗಳು ನಡೆದವು. ಈ ಎಲ್ಲ ಪವಿತ್ರ ಮಂಗಳ ಕಾರ್ಯಗಳು ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದದ್ದು ಭಕ್ತ ಜನರಿಗೆ ಅತಿಶಯ ಆನಂದವನ್ನು ತಂದಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ಸನ್ನಿಧಾನಗಳವರು ಮೈಸೂರಿನ ಕೆಲವಾರು ದೇವಸ್ಥಾನಗಳಿಗೆ, ಅನೇಕ ಸಂಘ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಭಕ್ತ ಜನರನ್ನು ಹರಸಿ ಬಂದಿರಿ. ಪ್ರತಿದಿನ ಮಧ್ಯಾಹ್ನ ಮಠಕ್ಕೆ ಹಿಂದಿರುಗಿ ಇಲ್ಲಿ ಕಾದಿದ್ದ ಭಕ್ತರಿಗೆ ದರ್ಶನ ನೀಡಿ ಅವರು ನೀಡಿದ ಪಾದಪೂಜೆ, ಭಿಕ್ಷಾ ವಂದನೆಗಳನ್ನು ಸ್ವೀಕರಿಸಿ ಎಲ್ಲರಿಗೂ ತೀರ್ಥಪ್ರಸಾದ, ಫಲಮಂತ್ರಾಕ್ಷತೆಗಳನ್ನು ನೀಡಿ ಆಶೀರ್ವದಿಸಿದಿರಿ.
ಪ್ರತಿದಿನ ರಾತ್ರಿ ಶ್ರೀಮಠದಲ್ಲಿ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಪೂಜೆಯನ್ನು ಮಾಡಿ ಪಾದಪೂಜೆ ಭಿಕ್ಷಾವಂದನೆ ಸೇರಿದ ಭಕ್ತರಿಗೆ ಫಲ ಮಂತ್ರಾಕ್ಷತೆಗಳನ್ನು ನೀಡಿ ಅನುಗ್ರಹಿಸಿದಿರಿ. 6-4-24 ಶನಿವಾರ ಬೆಳಗ್ಗೆ ಶಂಕರ ಮಠದಲ್ಲಿ ಎಲ್ಲ ಭಕ್ತ ಮಹಾಜನರಿಗೆ ದರ್ಶನ ನೀಡಿ ಪಾದಪೂಜೆ ಭಿಕ್ಷಾವಂದನೆಗಳನ್ನು ಸ್ವೀಕರಿಸಿ ಎಲ್ಲರಿಗೂ ಫಲಮಂತ್ರಾಕ್ಷತೆಗಳನ್ನು ನೀಡಿ ಆಶೀರ್ವದಿಸಲಿದ್ದಾರೆ. ಹೀಗೆ 7 ದಿನಗಳು ಮೈಸೂರಿನ ಜನರಿಗೆ ಸನ್ನಿಧಾನಗಳವರ ದರ್ಶನ, ತಮ್ಮ ಅಮೋಘವಾದ ಅನುಗ್ರಹ ಉಪದೇಶ ಭಾಷಣ, ಆಶೀರ್ವಾದ ಅನುಗ್ರಹಗಳು ದೊರಕುತ್ತಿರುವುದು ಪೂರ್ವ ಜನ್ಮದ ಪುಣ್ಯ ವಿಶೇಷವಾಗಿದೆ. ಜ್ಞಾನ ತೇಜಸ್ಸಿನಿಂದ ಬೆಳಗುತ್ತಿರುವ ಜ್ಞಾನ ಪ್ರಕಾಶಕರಾದ ಮಹಾಸ್ವಾಮಿಗಳೇ, ಮೈಸೂರು ಶಂಕರ ಮಠದ ವಿದ್ಯಾಶಂಕರ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಜ್ಜುಗೊಂಡಿರುವ ಈ ದಿವ್ಯ ವೇದಿಕೆಯಲ್ಲಿ ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಸನ್ನಿಧಾನಗಳಾದ ಪರಮಪೂಜ್ಯರಾದ ತಮ್ಮ ಅಡಿದಾವರುಗಳಲ್ಲಿ ಗುರುವಂದನೆಯನ್ನು ಮೈಸೂರು ಶ್ರೀ ಶಂಕರ ಮಠದ ವತಿಯಿಂದಲೂ ಮೈಸೂರು ನಗರದ ಭಕ್ತ ಜನತೆಯ ಮೂಲಕವೂ ಸಮರ್ಪಿಸಬೇಕೆಂಬ ಮಹದಾಸೆಯಿಂದ ಈ ಭವ್ಯ ಸಮಾರಂಭವನ್ನು ಕಲ್ಪಿಸಿಕೊಂಡಿದ್ದೇವೆ. ಈ ಸಮಾರಂಭದಲ್ಲಿ ನವದೆಹಲಿಯ ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರುವ ಶ್ರೀ ಎನ್ ವೆಂಕಟರಾಮನ್ ಅವರು ಶತಮಾನವನ್ನು ಪೂರೈಸಿರುವ ಮೈಸೂರು ಶ್ರೀ ಶಂಕರ ಮಠದ ಅಭಿನವ ಶಂಕರಾಲಯದ ಮೂಲ ಶಕ್ತಿಯಾದ ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ 33ನೆಯ ಜಗದ್ಗುರುಗಳಾಗಿದ್ದ ಪರಮ ತಪಸ್ವಿಗಳಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಮಹಿಮಾತಿಥಿಗಳ ಬಗ್ಗೆ ಭಕ್ತಿಪೂರ್ವಕವಾದ ಸಾದರ ಭಾಷಣವನ್ನು ಮಾಡಲಿದ್ದಾರೆ. ಇದೇ ಶುಭ ಸಂದರ್ಭದಲ್ಲಿ ಶತಮಾನೋತ್ಸವದ ಸಚಿತ್ರ ವರ್ಣಮಯ ಸ್ಮರಣ ಸಂಚಿಕೆ ಅಭಿನವ ಶಂಕರಾಲಯ ಶತಕಂ ಅನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ಹಾಗೂ ಇನ್ನಿತರ ಕೆಲವು ಕೃತಿಗಳನ್ನು ಸನ್ನಿಧಾನಗಳವರು ಲೋಕಾರ್ಪಣೆ ಮಾಡಲಿದ್ದಾರೆ. ಇಂತಹ ಪವಿತ್ರವಾದ ಮಂಗಳ ಸಮಾರಂಭದಲ್ಲಿ ಜಗದ್ಗುರು ಸನ್ನಿಧಾನಗಳವರ ಪವಿತ್ರ ಪಾದ ಕಮಲಗಳಲ್ಲಿ ಗೌರವಪೂರ್ವಕವಾದ ಗುರುವಂದನೆಗಳನ್ನು ಅಭಿವಂದನ ಭಿನ್ನವೃತ್ತಳೆಯ ಪತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಅನಂತ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. ಪರಮ ಪೂಜ್ಯ ಗುರುಗಳು ಈ ಗುರುವಂದನೆಯನ್ನು ಅಭಿವಂದನ ಭಿನ್ನವೃತ್ತಳೆಯ ಪತ್ರವನ್ನು ಸ್ವೀಕರಿಸಿ ತಮ್ಮ ಉಪದೇಶ ವಚನ ಗಂಗಾ ಜಲದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸಿ ಕೃತಾರ್ಥರನ್ನಾಗಿ ಮಾಡಬೇಕೆಂದು ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮೈಸೂರು ನಗರದ ಭಕ್ತ ಜನತೆಯ ಶ್ರದ್ಧಾಭಕ್ತಿಪೂರ್ವಕ ಅನಂತ ಸಹಸ್ರ ಸಾಷ್ಟಾಂಗ ಪ್ರಣಾಮಗಳು. ವರ್ತಮಾನ ಶಾಲಿವಾಹನ ಶಕವರ್ಷ 1946, ವರ್ತಮಾನ ಕಲಿವರ್ಷ 5124, ಶ್ರೀ ಶೋಭಕೃತ್ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣಪಕ್ಷ, ಏಕಾದಶಿ, ಧನಿಷ್ಠಾ ನಕ್ಷತ್ರ, ಸಾಧ್ಯಯೋಗ, ಶುಭಯೋಗ, ಬಾಲವಕರಣ, ಶುಕ್ರವಾರ, ಮೀನಮಾಸ ತೇದಿ 23, ಆಂಗ್ಲ ದಿನಾಂಕ 5/4/2024. ಗುರುಸೇವಾ ನಿರತ ಶ್ರೀ ಪಿ.ಎ. ಮುರಳಿ, ಆಡಳಿತಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ, ಶ್ರೀ ಎಚ್ ರಾಮಚಂದ್ರ, ಧರ್ಮಾಧಿಕಾರಿಗಳು, ಶ್ರೀ ಶೃಂಗೇರಿ ಶಂಕರಮಠ ಅಭಿನವ ಶಂಕರಾಲಯ, ಮೈಸೂರು. ಈಗ ಅಭಿವಂದನ ಭಿನ್ನವೃತ್ತಳೆ ಪತ್ರವನ್ನು ಸಮರ್ಪಣೆ ಮಾಡ್ತಾರೆ ಆಡಳಿತಾಧಿಕಾರಿಗಳು ಮತ್ತು ಧರ್ಮಾಧಿಕಾರಿಗಳು. ಈಗ ಪರಮಪೂಜ್ಯ ಜಗದ್ಗುರುಗಳವರಿಗೆ ಶ್ರೀ ಶೃಂಗೇರಿ ಮಠದ ಮೂಲಕ ಫಲ ಸಮರ್ಪಣೆ ಧರ್ಮಾಧಿಕಾರಿಗಳಿಂದ. ಆಡಳಿತಾಧಿಕಾರಿಗಳಾದ ಮುರಳಿಯವರು ಮತ್ತು ಧರ್ಮಾಧಿಕಾರಿಗಳಿಂದ ರಾಮಚಂದ್ರ ಅವರಿಂದ ಗುರುಗಳಿಗೆ ಶೃಂಗೇರಿ ಮಠದ ಪರವಾಗಿ ಫಲ ಸಮರ್ಪಣೆ.
यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः. ಈಗ ಶೃಂಗೇರಿ ಶ್ರೀ ಶಂಕರ ಮಠದ ಆಡಳಿತಾಧಿಕಾರಿಗಳು ಮತ್ತು ಮುಖ್ಯ ನಿರ್ವಹಣಾಧಿಕಾರಿಗಳಾದ ಗುರುಸೇವಾನಿರತ ಪಿ ಎ ಮುರಳಿಯವರಿಂದ ನುಡಿ ನಮನ. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां. प्रह्लादवरदो देवो यो नरसिंहपरोहरिः नरसिंहोपासकं नित्यं तं नरसिंहगुरुं भजे. श्रीसच्चिदानन्दशिवाभिनव्य नृसिंहभारत अभिधान यदीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्. सदात्मध्याननिरतं विषयेऽप्यपराङ्मुखं नौमि शास्त्रेषु निष्णातं चन्द्रशेखरभारतीं. विवेकिनं महाप्रज्ञं दैर्यौदार्यक्षमानिधिं सदाभिनवपूर्वन्तं विद्यातीतं गुरुं भजे. भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये. विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्. With pranams and Anantakoti Sashtanga Namaskarams at the lotus feet of Shringeri Jagadguru, Shankaracharya Shri 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 Bharati Tirtha Mahasannidhanam and Shringeri Jagadguru Shri 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 Vidhushekara Bharati Sannidhanam, I seek Jagadguru's kind permission to say a few words on this august occasion. We are all gathered here on this most special and auspicious occasion and day to offer Guru Vandanam. We are all here today because 166 years ago, in 1858 to be precise, an avatar descended in this very premises. We are now celebrating the 166th Jayanti or birth anniversary of the 33rd Acharya of Shringeri Sharada Peetam, Jagadguru Shri Sachidananda Shivabhinavya Narasimha Bharati Mahaswamiji. For the sake of brevity, I shall refer to His Holiness in this address as Shri Shri Abhinava Shankara Mahaswamiji, as he is famously addressed. That brings us to the next question as to why was the 33rd Acharya of Shri Shringeri Sharada Peetam called Shri Abhinava Shankara Mahaswamiji. Not because his Yogapatta was so long, Sri Satchidananda Shivabhinava Narasimha Bharati Mahaswamiji. Not because it was so long that devotees prefer to address him, His Holiness, with a shorter name. But it is because there are many, many parallels between the life of the Mahaswamiji and that of
Jagadguru Shri Adi Shankara Bhagavad Pada. Let me try and list a few of those similarities here. If we start with the events in the Purvashrama days of both the Acharyas, both their fathers were great scholars of Veda and Shastras. Both the parents prayed for a son. Both the Acharyas lost their father before their Upanayanam. Both of them started reciting Sanskrit shlokas at very early stage in their childhood. And amazingly, most importantly and amazingly, both of them took sannyasa at the tender age of just 8. If you were to look at the expertise in scriptures, Sri Adi Shankara Bhagavad Pada, with the in-depth knowledge of scriptures, wrote Prasthanastraya Bhashyas. Whereas the 33rd Shankaracharya, with the in-depth knowledge of scriptures, scrutinized the manuscripts and published the entire works of Bhagavad Pada for the first time in the name of Shankara Granthavali. If we were to look at Sringeri Sharda Peetam itself, Sri Adi Shankara Bhagavad Pada established the Peetam to protect Dharma. And the 33rd Shankaracharya ascended the very Peetam to protect Dharma. If you were to look at Kaladi, Sri Adi Shankara Bhagavad Pada was born in Kaladi, and the 33rd Shankaracharya rediscovered and rejuvenated the sacred place Kaladi in 1910. If you were to look at the Pradishtapana of Sharadamba, Adi Shankara Bhagavad Pada installed Sri Sharadamba in Sringeri, and 33rd Shankaracharya installed Sri Sharadamba in Kaladi. If you were to look at propagation of Sanatana Dharma, both the Acharyas propagated Sanatana Dharma by correcting the wrong puja procedures. If you have to look at Sri Adi Shankara Bhagavad Pada, he corrected the practices that did not comply with Vaidika system in Kanchipuram Kamakshi temple and installed Sri Chakra puja procedures. Similarly, the 33rd Shankaracharya corrected the practices that did not comply with Vaidika system in Ramanathapuram in Tamil Nadu, Rajarajeshwari temple, and installed Sri Chakra puja procedures also. Both the Acharyas taught Vedanta to prominent sannyasis and sons and blessed the seekers. If you have to look at Adi Shankara Bhagavad Pada, taught Sureshwaracharya, Padma Padacharya, Hastamalakacharya, Totakacharya. 33rd Shankaracharya taught Vedanta to Sri Bharati Krishna Tirtha Swamiji, who then became Peethadipati of Dwaraka and later Puri Amnaya Peethas. Sri Hanagal Virupaksha Shastri, who later became Peethadipati of Sringeri Shakamat, Kudli Matadipati, as Sri Abhinava Shankaralaya Bharati, as per instructions of the 34th Shankaracharya, Jagadguru Shri Chandrasekhara Bharati Mahaswamiji. If you look at the events during the lifetime of both the Acharyas, Jagadguru Shri Chandrasekhara Bharati Mahaswamiji. If you look at the events during the lifetime of both the Acharyas, there were many miracles, but the most known one was when Adi Shankara Bhagavad Pada he looked at a dumb child who started speaking by his blessings and became a jnani, none other than Hastamalakacharya. Similarly, the 33rd Shankaracharya blessed a dumb child who started speaking and becoming a Shastric scholar
Sri Ramasamy Dikshidhar, who is even now famously referred as Umai Iyer by his descendants. Both the acharyas were poetic geniuses, extempore composition of many Devata stotras full of devotion, philosophical and highly poetical forms. Just to name a few which can be instantly recognized, Adi Shankara Bhagavad Pada, as we all know, can be, related to Ganesha Pancharatnam, Kala Bhairava Ashtakam on Kashi Kaila Bhairava, Bhujangams on many deities, Nirvana Shatakam and Guru Ashtakam, name a few. 33rd Shankaracharya, Ganadipa Pancharatnam, Kala Bhairava Ashtakam on Sringeri Kala Bhairava, Bhujangams on many deities, Bhavabandha Muktyashtakam, the most famous Guru Padaka Stotram, to name a few. There can be many, many more parallels than what I have tried to list here to bring about the similarities between the Jagadguru Sri Adi Shankara Bhagavad Pada and the 33rd Acharya Jagadguru Sri Sachidananda Shivabhinava Narasimha Bharati Mahaswamiji. And therefore, because of these striking similarities and the happenings during their lifetime, the 33rd Shankaracharya came to be known as Sri Abhinava Shankara Mahaswamiji. We have to pay reverential homage to the 32nd Acharya of Sringeri, Jagadguru Sri Vriddha Narasimha Bharati Mahaswamiji. The Mahaswamiji was known for his great tapas, austerity and devotion to Bhagavan Narasimha. He selected the 8-year-old Brahmachari, initiated him into sannyasa at the Lakshmi Ramana Swami temple in the palace premises. All the arrangements were made by the Mysuru Maharaja, Mummadi Krishnaraja Odiyar at that time. An interesting aside is as to how the Yoga Patta conferred on the new Swamiji, Sachidananda Shivabhinava Narasimha Bharati, became a long compounded name. The Guru, Sri Vriddha Narasimha Bharati Mahaswamiji, wanted the name of his Guru, Sri Sachidananda, full name of his Guru was Sri Abhinava Sachidananda Bharati Mahaswamiji. So he wanted the name of his Guru, Sachidananda, to be, who was a great yogi, to be given to the initiate. The Pandits assembled at that time, they were of the opinion that Shiva, the first part of the Purvashrama name, Swamiji's Purvashrama name was Shiva Swami. The Purvashrama name that Shiva given by his father should also be part of the Swamiji's Yoga Patta. Then the Maharaja, who was also part of the whole congregation, felt that his Guru's name should also be added, which was Vriddha Narasimha Bharati. So the result of the craving by all the devotees there, including the Maharaja, resulted in this long Yoga Patta, which is Sachidananda Shivabhinava Narasimha Bharati Mahaswamigal. But as the years went by and the striking similarities became very clear between Adi Shankara Bhagavad Pada and Mahaswamiji, the devotees chose to address him as Sri Abhinava Shankara Mahaswamiji. History is testimony to this Guru-Sishya bond between the Sringeri Jagadgurus and the Maharajas of Mysore that we all know. Maharaja Chamaraja Odiyar was a recipient of the copious blessings of the Mahaswamiji. In 1924, Maharaja Nalwadi Krishnaraja Odiyar, who was an ardent devotee of the Sringeri Shankaracharya, constructed the Abhinava Shankaralaya that we see today. In the year Parthiva,
to be precise, December of 1885, the then youthful Maharaja of Mysuru, Sri Shamarajendra Odayar, paid a visit to Sringeri to have Guru's darshan. He was the first Maharaja of Mysuru to visit Sringeri, and all arrangements were made for the Maharaja and his retinue, which included his Diwan K. Seshadri Iyer. All of them arrived in Sringeri for 2 days on the 7th of December 1885. The Mahaswamiji knew that it was the intention of his Guru, Sri Narsimha Bharati Mahaswamiji, to confer some conspicuous honor on the Maharaja of Mysore, and felt that the time had come to fulfill his Guru's wishes during that visit of Maharaja to Sringeri. On this occasion, Mahaswamiji presented the Maharaja with a crown set with precious stones. The crown has been with the lineage of Jagadgurus of the Peetam ever since the time of Jagadguru Sri Vidyaranya Mahaswamiji, the 12th Jagadguru of the Sringeri Sharada Peetam, who established the throne of Vijayanagara, which later got transferred to Mysore, and therefore Jagadguru Sri Abhinava Shankara Mahaswamiji strongly felt that it was most appropriate that the crown should be in the enjoyment of the rulers who represented Karnataka Empire, and the Mahaswamiji himself placed the crown on the head of the young ruler with his benign blessings. The crown gifted by Jagadguru Sri Abhinava Shankara Mahaswamiji, I believe, is to this date kept as one of the sacred objects of worship in the palace of Mysore. Today, it is our duty to reverentially remember Chandrasekhara Bharati Mahaswamiji, the renowned Jivan Mukta, who was supremely devoted to his revered Guru and consecrated the marble Vigraha of Sri Abhinava Shankara Mahaswamiji here. Later, Jagadguru Sri Abhinava Vidyartha Mahaswamiji, heeding to the request of the devotees, consecrated Goddess Sharanamba also here. If you look at many aspects of Sringeri in the present day, they were all set in motion by Sri Abhinava Shankara Mahaswamiji. The present temple structure of Goddess Sharadamba, Narasimhavanam, the abode of Sringeri Jagadgurus, the famous Patashala in Sringeri, the elaborate Shankar Jayanti festival, the annual conference of Shastra scholars during Ganesha Chaturthi time, all these date back to the time of Sri Abhinava Shankara Mahaswamiji. Many of us have been witness to the fact that the present Jagadguru, the 36th Shankaracharya Sri Bharati Tirtha Mahasannidhanam, over the last 30 years or so, has celebrated centenary of many institutions founded by Sri Abhinava Shankara Mahaswamiji. In 1995-96, Sri Mahasannidhanam conducted the centenary of Sri Sadvidya Sanjeevani Samskrita Mahapatashala in Sringeri. In 2007, Sri Mahasannidhanam led the centenary celebrations of Sringeri Shankaramat in Bangalore. In 2010, Sri Mahasannidhanam undertook a Vijayatra to Kaladi to celebrate the centenary of the consecration of the temples in Sri Adi Shankaracharya Janmabhoomi Kshetram. Again in 2017, the centenary of Sri Sharadambal temple in Sringeri was celebrated under the directive of Sri Mahasannidhanam. Today, Sri Mahasannidhanam has manifested himself in the form of Sri Sannidhanam, Sri Sannidhanam, who conceptualized, who guided and directed us devotees every step of the way by his amazing attention to minutest detail to conduct the celebration in a grand and befitting manner. This reminds me to draw your attention to a very pertinent statement of Sri Mahasannidhanam. In 2015, during the Sishya Svikara ceremony, Sri Mahasannidhanam mentioned that Sri Sannidhanam was given the Yogapatta Sri Vidushekara Bharati Mahaswamiji because we, the devotees, will be able to see the 35th Jagadguru
Sri Chandrasekhara Bharati Mahaswamiji in Sri Sannidhanam. How can the words of Mahasannidhanam not come to reality? Whatever our Jagadgurus utter is Satyavak, as we know. Today, 100 years after Jagadguru Sri Chandrasekhara Bharati Mahaswamiji consecrated Abhinava Shankaralaya, we were truly blessed today to witness the spectacle of our Jagadguru Sri Sri Vidhushekara Bharati Sannidhanam performing the reconsecration. On this truly memorable occasion over the last week, we witnessed the inauguration of a sprawling, very elegantly designed Sabha Bhavana, very aptly named Sri Sachidananda Vilasa by Our Holiness Jagadguru Sri Sri Vidhushekara Bharati Mahaswamiji on the day of his arrival on March 30th. The Sachidananda Vilasa is a beautiful mixture of temple as well as heritage architecture, giving precedence to functionality with natural ventilation for light and air. Thanks truly to the tireless efforts of the team led by Sri Sharada Peetham's ardent devotees, Sri G. Ravi Shankar, and the architect, Sri S. Ravi Kumar, the contractors, Navanami Constructions, and our own Asthana Stapati, Shilparatnam Sri Shankara Stapati, all working under the divine directions of our Jagadguru Sri Sri Sannidhanam and the meticulous guidance and motivation, more importantly, of our very own Guru Seva Dhurina Padma Shri Dr. V.R. Gauri Shankar Ji. This beautiful, very aesthetically built 12,000 square feet Sri Sachidananda Vilasa became a reality just on time despite many, many challenges. Thanks to you all, sirs. I would like to welcome you all in this august gathering of devotees, and in particular extend my heartiest welcome to the chief guest, Additional Solicitor General of India, but more importantly, one of the most ardent devotees of Sringeri Sharada Peetham, Sri N. Venkatramanji. Welcome, sir. Thank you. Pardon me, I should have addressed him properly. He is Guru Bhaktamani Sri N. Venkatramanji. ಥ್ಯಾಂಕ್ ಯು ಮುರಳೀದಾಸ್ ಸರ್. ಈಗ ಕೆಲವು ವರಿಷ್ಠ ವ್ಯಕ್ತಿಗಳಿಗೆ ಗುರುಗಳಿಂದ ಆಶೀರ್ವಾದ ಅನುಗ್ರಹ. ಮೊದಲಿಗೆ ಗುರುಸೇವಾಧೂರಿನ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಮುಖ್ಯ ಸಲಹೆಗಾರರು ಶೃಂಗೇರಿ ಶಂಕರಮಠ, ಅವರ ಪರಿಚಯವನ್ನು ಮೊದಲಿಗೆ ಎಸ್ ಕೆ ಭಾಸ್ಕರ್ ಅವರು ಮಾಡಿಕೊಡ್ತಾರೆ. ಗಣೇಶ ಶಾರದಾ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾಂ. ಶ್ರೀ ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರು ಶಂಕರಾಚಾರ್ಯ ಪರಮಪೂಜ್ಯ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಅಪ್ರತಿಮ ಶಿಷ್ಯರಾಗಿ ಶಾಸ್ತ್ರಗಳನ್ನು ಅಧ್ಯಯಿಸಿದ ಶ್ರೀ ವೆಲ್ಲೂರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಹಾಸಂಸ್ಥಾನದ ಪ್ರತಿಭಾವಂತ ವಿದ್ವಾಂಸರಾಗಿ ಸೇವೆ ಸಲ್ಲಿಸಿ ಶ್ರುತಿ ಶಿರೋಭೂಷಣಂ ಎಂಬ ಬಿರುದಾಂಕಿತಕ್ಕೆ ಭಾಜನರಾಗಿರ್ತಾರೆ. ಅವರ ಮಗ ಶ್ರೀ ವಿ ಎಸ್ ರಾಮಚಂದ್ರ ಶಾಸ್ತ್ರಿಗಳು ಶಾಸ್ತ್ರಾಧ್ಯಯನವನ್ನು ಪ್ರಾತಸ್ಮರಣೀಯ ಜೀವನ್ಮುಕ್ತ ಜಗದ್ಗುರು ಶಂಕರಾಚಾರ್ಯ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಂದ ಪಡೆದಿದ್ದರು. ಹಾಗೂ ಮಹಾಸಂಸ್ಥಾನದ ಆಸ್ಥಾನ ವಿದ್ವಾಂಸರಾಗಿ ಎಲ್ಲ ಶಿಷ್ಯರಿಗೂ ಅನುಕರಣೀಯರಾಗಿದ್ದರು. ಶ್ರೀ ವಿ ಆರ್ ಗೌರಿಶಂಕರ್ ಅವರು
ತಮ್ಮ ಪೋಷಕರಾದ ಶ್ರೀ ರಾಮಚಂದ್ರ ಶಾಸ್ತ್ರಿಗಳು ಮತ್ತು ಶ್ರೀಮತಿ ರಾಮಭಕ್ತಿಯವರ 5ನೇ ಸುಪುತ್ರರಾಗಿದ್ದಾರೆ. ಬಾಲ್ಯದಿಂದಲೂ ತಾವು ತಮ್ಮ ಉದಾತ್ತತೆಯನ್ನು ತಾಂತ್ರಿಕ ಮತ್ತು ಆಡಳಿತ ಅಧ್ಯಯನಗಳಲ್ಲಿ ಉತ್ಕೃಷ್ಟ ಗುಣಗಳನ್ನು ಹೊಂದಿರುತ್ತೀರಿ. ತಮ್ಮ ಈ ಗುಣಗಳ ಅತ್ಯಂತ ಸೂಕ್ಷ್ಮತೆಯನ್ನು ಗಮನಿಸಿ ಮಹಾಸಂಸ್ಥಾನದ ಪ್ರಾತಸ್ಮರಣೀಯ 35ನೇ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು 1986ನೇ ಸಾಲಿನಲ್ಲಿ ಶ್ರೀ ಶೃಂಗೇರಿ ಮಠದ ಆಡಳಿತಗಾರರಾಗಿ ನಿಯುಕ್ತಿಗೊಳಿಸಿದ್ದರು. ತಾವು ತಮ್ಮ ಎಳೆಯ 32ನೇ ವಯಸ್ಸಿನಲ್ಲೇ ಪ್ರಬುದ್ಧತೆಯನ್ನು ಮೆರೆದು ತಮಗೆ ನಿರ್ವಹಿಸಿದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ತಪೋಗುಣ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಸನ್ನಿಧಾನಂಗಳವರ ಕಾಲದಲ್ಲಿಯೂ ನಿರ್ವಹಣೆ ಮಾಡಿದ್ದು ಮಹಾಸಂಸ್ಥದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾಗಿರುವುದನ್ನು ಗುರುತಿಸಿ ಗುರುಸೇವಾ ಧುರೀಣ ಎಂಬ ಬಿರುದಾವಳಿಯನ್ನು ದಯಪಾಲಿಸಿರುತ್ತಾರೆ. ಜಗದ್ಗುರು ಮಹಾಸನ್ನಿಧಾನಗಳವರ ಅಪರಿಮಿತ ಅನುಗ್ರಹದೊಂದಿಗೆ ಮಹಾಸಂಸ್ಥಾನದ ಉನ್ನತೀಕರಣ ಏಳ್ಗೆ ಮತ್ತು ಆಪ್ತ ಶಿಷ್ಯಗಳ ಜನಗಳ ಮೆತ್ತುಗೆಗೆ ಪಾತ್ರರಾಗಿ ಸುದೀರ್ಘ 38 ವರ್ಷಗಳ ಸೇವಾ ತಪಸ್ಸು ಮುಗಿಸಿರುತ್ತೀರಿ. ತಾವು ಭಾರತಾದ್ಯಂತ ಮಹಾಸಂಸ್ಥಾನ 150ಕ್ಕೂ ಹೆಚ್ಚು ಶಾಖೆಗಳಿಗೆ ಅಗತ್ಯವಿರುವ ನೆರವನ್ನು ಮಹಾಸಂಸ್ಥಾನದಿಂದ ಕೊಡಿಸಿರುತ್ತೀರಿ. ಅಲ್ಲದೆ ಅಮೆರಿಕ ಹಾಗೂ ಕೆನಡಾ ದೇಶಗಳಲ್ಲಿಯೂ ಮಹಾಸಂಸ್ಥಾನದ ಮೆರಗನ್ನು ಮೈದುಂಬಿಸಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ತಮ್ಮ ಈ ಎಲ್ಲ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು 2003ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಅಂತೆಯೇ ಭಾರತ ಸರ್ಕಾರವು 2008ನೇ ಸಾಲಿನಲ್ಲಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ತಮ್ಮ ತೆಕ್ಕೆಗೆ ನೀಡಿ ಗೌರವಿಸಿರುವುದು ಮಹಾಸಂಸ್ಥಾನದ ಎಲ್ಲ ಶಿಷ್ಯಕೋಟಿಗೂ ಸಂದ ಗೌರವವಾಗಿದೆ. ತಮ್ಮ ವಿಶ್ರಾಂತ ಜೀವನ ತಮಗೂ ಶ್ರಮವಿಲ್ಲದಂತಾಗುವ ನಿಟ್ಟಿನಲ್ಲಿ ತಮ್ಮ ಸೇವಾ ಕೈಂಕರ್ಯವನ್ನು ಮುಖ್ಯ ಸಲಹೆಗಾರರಾಗಿ ನಿರ್ವಹಿಸಿ ಮಹಾಸಂಸ್ಥಾನದ ಎಲ್ಲ ಶಿಷ್ಯರಿಗೂ ಹಾಗೂ ಆಡಳಿತ ವರ್ಗಕ್ಕೆ ಮಾರ್ಗದರ್ಶನ ನೀಡುವಂತೆ ಜಗದ್ಗುರುಗಳನ್ನು ಅನುಗ್ರಹಿಸಿರುತ್ತಾರೆ. ಎಲ್ಲ ಸಕಲ ಸದ್ಗುಣಗಳನ್ನು ಹೊಂದಿ ನಮ್ಮ ಮಧ್ಯೆ ಉಪಸ್ಥಿತಿರುವ ತಮಗೆ ಆದರದ ಪ್ರಣಾಮಗಳು. ಶ್ರೀ ಶ್ರೀ ಡಾಕ್ಟರ್ ವಿ.ಆರ್. ಗೌರಿಶಂಕರ್ ಅವರಿಗೆ ಶ್ರೀಗಳವರಿಂದ ಆಶೀರ ಅನುಗ್ರಹ ಪ್ರದಾನ. ಶ್ರೀ ಶೃಂಗೇರಿ ದಕ್ಷಿಣಾಮನಾಯ ಶಾರದಾ ಪೀಠದ ಶೃಂಗೇರಿ ಮಠದ ಆಡಳಿತಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವ ಗುರುಸೇವಾ ನಿರತ ಶ್ರೀ P.A. ಮುರಳಿ ಅವರಿಗೆ ಅವರ ಪರಿಚಯವನ್ನು ಶ್ರೀ H. ರಾಮಚಂದ್ರ ಅವರು ಮಾಡಿಕೊಡ್ತಾರೆ. ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ದಕ್ಷಿಣಾಮನಾಯ ಶ್ರೀ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂ appointed Guru Seva Nirata Sri P.A. Murali as the Chief Executive Officer and Administrator of Shringeri Math in the place of Guru Seva Dhurina Sri Dr. V.R. Gaurishankar. Sri Gaurishankar expressed that in view of his health issues, he would like to be relieved from the post of administrator and CEO.
So his Jagadgurus accepted his request and asked him to continue as the chief advisor of Sri Sharda Peetham. Sri P.A. Murli, the son of Sri Gomati and Sri P.V. Ananta Subramaniam, was brought up in a family whose Kulaguru is the Shringeri Jagadguru. His grandfather, Sri R. Venkateshwara Iyer, a lawyer from Tirunelveli, had organized the camp of Jagadguru Sri Abhinava Shankaralaya in Pattai, Tamil Nadu in 1957. P.A. Murli's father-in-law, Sri Venkateshwaran, was an ardent devotee of Jagadguru Sri Abhinava Swamiji and Jagadguru Sri Bharati Tirtha Mahasannidhanam, and was blessed to receive sannyasa under the guidance of the Shringeri Jagadguru. Given such a family background, Sri P.A. Murli grew up with natural devotion to the Shringeri Jagadgurus. A commerce graduate of Jain College, Chennai, he moved to Bangalore in 1978 and became a chartered accountant. With over 3 decades of professional experience in various corporate roles where he held executive positions, including those of Executive Director and Chief Financial Officer, Sri P.A. Murli brings a unique blend of professional acumen and deep commitment to Sri Shringeri Sharda Peetham. After ending his professional career in 2015, Sri P.A. Murli has been actively involved in various dharmic activities of Shringeri Sharda Peetham, contributing both through personal service and philanthropy. He has also served the 37th Acharya Jagadguru Sri Vidushekara Bharati Sannidhanam during various Vijayatras. Subsequently, Sri Murli gained additional insight and expertise by assuming some responsibilities of the month. In 2022, as part of the Divya Saptati Mahotsava conducted in commemoration with the 70th birth year celebrations of Jagadguru Sri Mahasannidhanam, Sri P.A. Murli was awarded the Bharati Tirtha Puraskara by Jagadguru Sri Sannidhanam. During the Sharda Sharana Navaratri Mahotsava in 2023, he was honored with the title Guru Seva Nirata by Sri Mahasannidhanam for his dedicated Guru Seva. Presently, as per the orders of Jagadguru Sri Mahasannidhanam, Guru Seva Nirata Sri P.A. Murli has commenced serving as the Administrator and CEO of Shringeri with effect from 25th January 2024. I have great pleasure in introducing Sri P.A. Murli, our Administrator and CEO. This is his first official visit to Mysuru as Administrator and CEO. I request Sri Murli to accept our honor. ಆಡಳಿತಾಧಿಕಾರಿಗಳು ಹಾಗೂ ಮುಖ್ಯ ನಿರ್ವಹಣಾಧಿಕಾರಿಗಳಾದ ಗುರುಸೇವಾನಿರತ ಶ್ರೀ P.A. ಮುರಳಿ ಅವರಿಗೆ ಗುರುಗಳಿಂದ ಅನುಗ್ರಹ. Mr. Murli, being a chartered accountant and a fellow professional like me, and me being the internal auditor and tax consultant of Sri Sharda Peetham, I look forward to his advice and guidance in future. I wish to state this in front of all of you. Thank you very much. ಶ್ರೀಯುತ ರವಿಕುಮಾರ್ ಅವರು ಆರ್ಕಿಟೆಕ್ಟ್, ಸಚ್ಚಿದಾನಂದ ವಿಲಾಸ ಸುಂದರವಾದಂತಹ ಭವನ ಗುರುಗಳು ಅದನ್ನು ಉದ್ಘಾಟಿಸಿ ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಅದರ ವಿನ್ಯಾಸವನ್ನು ಮಾಡಿದಂತಹ ಶ್ರೀ ರವಿಕುಮಾರ್ ಅವರು
ಶ್ರೀ ರವೀಂದ್ರ ಮೈಸೂರು, ಇವರು ಸಹ ಈ ಸಚ್ಚಿದಾನಂದ ವಿಲಾಸದ ಈ ಕಾರ್ಯದಲ್ಲಿ ಕೈಗೂಡಿಸಿದ್ದಾರೆ. ಶ್ರೀ ಶಂಕರ ಸ್ಥಪತಿ, ಇವರು ಶೃಂಗೇರಿ ಆದಿಶಂಕರ ಶಾರದಾ ದೇವಸ್ಥಾನ ಹಾಗೂ ರಾಜಗೋಪುರಗಳ ಸ್ಥಪತಿ ಕೆಲಸವನ್ನು ಮಾಡಿದಂಥವರು. ಆರ್ ಶ್ರೀ ರವೀಂದ್ರ ಅವರು. ರವೀಂದ್ರ ಶ್ರೀ ಅರುಣ್ ಯೋಗಿರಾಜ್ ಶಿಲ್ಪಿ ಅವರು. ಇವರು ಕೇದಾರ್ನಾಥ್ನಲ್ಲಿ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನು ಕೆತ್ತಿದಾಗ ಶಂಕರಾಚಾರ್ಯರ ಪ್ರತಿಮೆ ಕೆತ್ತಿದ ಮೇಲೆ ಇವರಿಗೆ ಉತ್ತರೋತ್ತರವಾದ ಅಭಿವೃದ್ಧಿ ಆಯಿತು. ನಂತರದಲ್ಲಿ ಅಯೋಧ್ಯೆಯ ರಾಮನ ಒಂದು ಪ್ರತಿಮೆಯನ್ನು ಕೆತ್ತೋದಕ್ಕಾಯಿತು, ಇದಕ್ಕೆ ಗುರುಗಳ ಅನುಗ್ರಹವೇ ಕಾರಣ ಅಂತ ಅವರೇ ಅದನ್ನು ತಮ್ಮ ಬಾಯಿಂದ ಹೇಳಿದ್ದಾರೆ. ಅವರಿಗೆ ಗುರುಗಳಿಂದ ಅನುಗ್ರಹ. ಅರುಣ್ ಯೋಗಿರಾಜ್ ಅವ್ರ ಹತ್ರ ಒಂದು ಕೋರಿಕೆ ಮಾಡಿಕೊಂಡೆ. ನಮ್ಮ 33ನೇ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವ ಅಭಿನವ ನರಸಿಂಹ ಭಾರತಿ ಅವರ ಶಿಲೆಯನ್ನು ಕೆತ್ತಿ ಕೊಡಬೇಕು. ಸಚ್ಚಿದಾನಂದ ವಿಲಾಸದಲ್ಲಿ ಅದು ಗುರುಗಳು ಅದೊಂದು ಪ್ರತಿಷ್ಠಾಪನೆ ಮಾಡಬೇಕು ಮುಂದೆ ಅಂದ್ಕೊಂಡು ಅದಕ್ಕೆ ಕೋರ್ಕೊಳ್ತೀನಿ. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಎನ್ ವೆಂಕಟರಾಮನ್, ಅಡಿಷನಲ್ ಸಾಲಿಸಿಟರ್ ಜನರಲ್, ಸರ್ವೋಚ್ಚ ನ್ಯಾಯ ನವದೆಹಲಿ ಅವರಿಂದ ಭಾಷಣ. ಅದಕ್ಕೆ ಮೊದಲಿಗೆ ಅವರ ಒಂದು ಪರಿಚಯವನ್ನು ಶ್ರೀಯುತ ಎಚ್ ರಾಮಚಂದ್ರ ಅವರು ಮಾಡಿಕೊಡ್ತಾರೆ. Sri Ganesha Sharda Gurubhyo Namaha. I have the pleasure of introducing our chief guest of the evening. Sri Guru Bhaktamani N. Venkatraman was born on 26th August 1965. He completed law in the year 1989 at the Madurai Kamaraj University and commenced practice the same year under late Sri Natarajan, senior advocate, and worked under him for 14 years before commencing independent practice in June 2003. He was designated senior in the year 2006 by the Madras High Court. Sri N. Venkatraman has completed 33 years of professional practice. Am I correct, sir? It must be more now. 35? 35. Sri N. Venkatraman has completed 35 years of professional practice in the field of indirect taxes, direct taxes, international taxation, and in the last 10 years has been doing extensive work in constitutional law, various regulatory matters, that is TRAI, competition law, gas and electricity matters, negotiations and finalization of commercial disputes, framing and settling contracts and arbitration, besides intellectual property laws, and has been involved in matters of substantial public importance such as Sabrimala, Article 370, CAA, child sex abuse, and similar issues. Besides the Honorable Supreme Court, Sri N. Venkatraman has appeared before 23 high courts spread over various states, various tribunals, state and center, advanced ruling authorities, and various regulatory tribunals. He has served as a legal counsel for various international accounting firms for more than 2 decades.
Sri N. Venkatraman is presently the Assistant Solicitor General of India at the Supreme Court of India, at the Supreme Court in New Delhi. I have to also talk a few words about his other activities. Sri N. Venkatraman is a visiting faculty at the School of Law Shastra, deemed to be University, Tanjavur, Tamil Nadu, addresses students periodically on constitutional and issues of national importance. He is an ardent devotee of Sringeri Sharada Pitam, which is a fact. I don't have to try and prove it. With the benign blessings of Acharyas Jagadguru Sri Sri Bharati Tirtha Mahaswamigal and Jagadguru Sri Sri Vidushekhara Bharati Swamigal, he has established and is closely associated with the Veda Pathashala, Rig and Yajurveda, which was established in 2007. This Veda Pathashala was established in his mother's village, Melmangalam, in Theni district, Tamil Nadu. With the blessings of Acharyas, a temple for goddess Bala Tirupura Sundari has been consecrated in 2011 in his father's village, Kodimangalam, Madurai district. With a view to support aspirants in Sri Vidya Upasana, he renders regular talks on issues concerning the nation, nationality, ethos, values, and the legal issues connected to it. He renders regular talks to the youth of India on topics of current interest, especially those concerning erosion of values and traditions on account of neoliberal campaigns. He renders regular talks on topics involving both pure philosophy, that is Vedanta, and Itihasas and worship. Finally, I have to again state a final word on his, if I can say, his greatness. Sri N. Venkatraman has rendered lecture series Vande Guru Paramparam, comprising of 8 lectures, 2 each from June-September to 2018, which is a fine offering at the lotus feet of our revered Acharyas, Sri Sri Mahasannidhanam and Sri Sri Sannidhanam. It attempts to bring out the transformation on the devotees caused through divine grace and guidance by successive Acharyas of the sacred Peetham, from mental happiness to transcendental wisdom, and how happiness transforms into contentment, how unhappiness and dissatisfaction remains as the gateway or keys to open the world of spiritual wisdom. A very humble attempt to reach out modern minds floating merrily on the oceans of globalization and take them on a journey towards the divine roots and treasures preserved, nourished, and propagated without interruption by this Avichinna Guru Parampara, that is the unbroken lineage of Jagadgurus of this great and sacred Sharada Peetham. Before I conclude, I have to state something. When I asked Sri Venkatraman for his resume to introduce him to the Mahajanas gathered here, he said, "Kindly introduce me only as an ardent devotee of Sri Sharada Peetham and our revered Jagadgurus." This is how simple and devoted he is to our mat. I request Guru Bhakta Mani Sri Venkatraman to kindly address us. ಶ್ರೀ ಎನ್ ವೆಂಕಟರಾಮನವರ ಭಾಷಣಕ್ಕೆ ಮೊದಲು ಗುರುಗಳ ಅನುಮತಿ ಪಡೆದು ಶ್ರೀ ಡಿ ಟಿ ಪ್ರಕಾಶ್ ಅವರು, ಮೈಸೂರು ನಗರ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು, ಅವರಿಗೆ ಗುರುಗಳ ಅನುಗ್ರಹ. ಮೈಸೂರು ಕೃಷ್ಣರಾಜ ಕ್ಷೇತ್ರದ ವಿಧಾನಸಭೆಯ ಸದಸ್ಯರಾದ ಶ್ರೀ ಟಿ ಎಸ್
ಶ್ರೀವತ್ಸ ಅವರು, ಅವರಿಗೆ ಗುರುಗಳಿಂದ ಅನುಗ್ರಹ. Now I request Sri N. Venkataraman, Additional Solicitor General, India, to deliver a talk on Jagadguru Shankaracharya Sri Sri Sachidananda Shivabhinava Nrisimha Bharati Mahaswamigal. Please, sir. Guru Sakshat Parabrahmam Tasmai Shri Gurave. Offer this humble talk at the lotus feet of Jyeshta Mahasannidhanam Jagadguru Srimad Abhinava Vidyatita Mahaswamigal, Shri Shri Mahasannidhanam Jagadguru Shri Shri Bharati Tirtha Mahaswamigal, Shri Shri Sannidhanam Jagadguru Shri Shri Vidushekara Bharati Mahaswamigal, offer our humble pranams at the lotus feet of the entire Avichinna Guru Parampara of Shringeri Sharada Peetham. Pranams to Sri Sri Sannidhanam and beseech his blessings. The Sishya is so happy also to add a welcome and happiness that this divine opportunity is given also to address before Avichinna Sishya Parampara, as we see lot of young faces assemble in the first few rows of this august gathering. Pranams to the Astikas, pranams to the Sishyas across continents watching this program. When this speech and the text was prepared, we finalized a few objectives as the middle portion of the talk and also the concluding statement. But the Sishya was searching for an opening statement to begin with. Struggling, and it remained in the vacuum. When the Sishya fell at the lotus feet of Sri Sri Sannidhanam in the morning, in the afternoon darshanam, Acharya blessed the opening statement. And so happy to say what was conveyed as the opening statement to all of you. Acharya said, all of you have come today, a very, very unique and auspicious day. Why? Let us all
exactly on the same month, exactly on the same Tithi, Ekadashi, and exactly in identical circumstances, the Kumbhabhishekam which was witnessed today Jagadguru Srimad Chandrasekhara Bharati Mahaswamigal. And it is virtually a repeat telecast of, but a real telecast in life after 100 years, being performed by Jagadguru Shri Vidushekara Bharati Mahaswamigal, who is none other than our Jagadguru Srimad Chandrasekhara Bharati Mahaswamigal. It is in this auspicious moment all of us have gathered here to beseech the blessings of Acharya and speak a few words. You should know an unreported incident which connects this Sishya with Mysuru and with the 33rd Acharya, and how the blessings of the Acharya Parampara has brought this Sishya here today before all of you. It's an unreported incident. In 1895, when Jagadguru Srimad Sachidananda Shiva Abhinava Bharati Swamigal was doing a Vijayatra at Melmangalam, the maternal village of this Sishya, a couple during the Patna Pravesam, Tandaveshwar and Ranganayaki, placed the Purna Kumbham before the Acharya. Acharya blessed the Purna Kumbham and the couple wept. When Acharya asked why, they said, "We don't have children. Please bless us with a progeny." Acharya saw them and said, "It looks like a prayer made to Bhagavan Adishankara by Shivaguru and Mata Aryamba. Let me bless you." And gave a Shivalinga called Omkareshwarar. Said, "Do puja to this, you will get progeny." Dear Shishya assembled here and watching all over, this Pavitra Omkareshwara, which was prayed by Tandaveshwara and Ranganayaki, branched off into 4 paternal and maternal lineage. And the Sishya standing here in your august presence belongs to the maternal lineage of the 4th generation. And the first 5 houses of the 2nd street of Mil village now belongs to the paternal maternal lineage of Tandaveshwara and Ranganayaki, who were issueless before they worshipped the 33rd Acharya, who blessed Omkareshwarar and said, "This should be also done puja on Shankara Jayanti for 5 days." From 1910, Melmangalam is doing that, and even after the consecration of the Adishankara Bhagavatpada's Vigraha and the Chandramaulishwara there, for these 5 days, as a Utsav Vigraham, Omkareshwara will be wherever it is, to the sacred place for 5-day performance of Shankara Jayanti. And today it is in Coimbatore with the paternal lineage. And the story doesn't stop there. It goes a little further to say, Acharyal and Acharyal's Padukas are no different. And this was beautifully captured by the administrator yesterday when he referred to the incident that happened in the BHU. And incidentally, I should convey the personal thanks of Sudhir Jain, who spoke to us and said that he was so touched by your 15 minutes personal talk to him, and having sent special emissaries personally to Benares to invite him. So that shows, thank you so much, sir. It's something which you have done it, and it has touched him so personally. And the way you opened up, I should just take 2 minutes to just convey this also to you, Guru Seva Nirata Shri P.A. Murli. I've been a public speaker from the 7th year, but having watched your text yesterday and the text which you had presented today, it requires enormous effort and preparation to do it, which you have done it so well in the larger interest of the Sishyas, and would wish that both of this text gets published so that it remains in the posterity of history. So this story doesn't stop there.
The Guru Padukas of Sachidananda Shiva Narasimha Bharati Swamigal was blessed in 1910 to a family called Narayana Bhagavadar, whose grandson was yesterday honored. And from 1912 to 1962, he was performing both Aradhana and Jayanti and celebrated a Atirudram in Mayapuram, Mailadurai today in Tamil Nadu in 1962, and he expired in 1966, leaving only a daughter as an issue. And therefore, he handed over the Padukas before his demise to Shankaravadiyar in Melmangalam, and that was worshipped by him from 1966 to 1970. And in 1970, the grandson who witnessed the Atirudram at 9 years went with his family and took the Padukas, and today from 1970 to 2024, for 54 years, he is performing Aradhana and Jayanti at Tenkarai. Temple for Tripura Sundari and do the Kumbhabhishekam, which late Udupar did it for us. We were so blessed that Tenkarai Shankaran was pleased to convey this holy sacred Padukas to the Kodimangalam temple for 1 full week when we did the Sadachandi and the final Kumbhabhishekam on 26th January 2011. Therefore, it is not only a maternal connect, but there is also a paternal connect through the Padukas of the 33rd Acharya to this Sishya's family. And finally, this Sishya is named as Venkatraman after his grandfather, who was called Bhagavad Venkatramayayar. It looks that it is stated to us for several generations that our maternal forefathers were court musicians in the Mysuru palace. And therefore, after all this, to be here in Mysuru on this auspicious day as blessed by Shishi Sannidhanam, what else can a Sishya pray for in his life? As fulfilled. Now, referring to a few incidents of what has happened during the divine journey of C.C. Sachidananda Shiva Abhinava Shankaralaya Jagadguru Srimad Sachidananda Shiva Abhinava Shankaralaya Swamigal, a few of them will be narrated and then I'll close the talk. The first thing that will strike anybody to present in a public forum is the divine connect Acharya had with Sadashiva Brahmendra. And who has captured it? An independent writer by name T.P. Vinayaka Rao writes, when Acharya was crossing Nehru, the palanquin could not proceed further. They all conveyed this with great hesitation to the Acharya. Acharya steps out. And Acharya was taken, guided 3 kilometers of walk, and which ultimately ended in the Adhishtanam of Brahmendra. 3 days, except for the morning bath, Acharya did not converse, meet, speak, or with anything, and was in deep meditation at the Adhishtanam. And on the 3rd night, it is recorded by Vinaya Raghu in his text as the concluding paragraph. On the 3rd night, people who were there surrounded and watching and witnessing and praying to the Acharya heard 2 distinct voices. The voices of Brahmendra and the voice of the 33rd Acharya in deep discussion. And this follows on the 4th day. Acharya extols the greatness of Brahmendra in 45 verses. And Acharya prays to Mata Sharada and says that my Guru has promised me that you will get into the state of Brahmendra. And one more author by name Sivaramakrishnan writes an independent article and records in the last paragraph how this wish, this blessing of the 33rd Acharya gets fulfilled for the 33rd Acharya, because the 35th Acharya, Jagadguru Srimad Abhinava Vidyadita Mahaswamigal, performs an Aradhana of the 33rd Acharya at the Adhishtanam of Brahmendra. What else do we need? When it comes to the royal patronage, the famous incident and the recorded incident is this.
The crown which was blessed by our 12th Acharya Vidyaranya Maharaj, when we say our Acharya Vidyaranya Maharaj, we claim it as a pride. See, the Sishyas of Mysuru for thousands of years will claim our Acharya, the 33rd Jagadguru. He's a Jagadguru for the whole spectrum, no doubt, for the whole universe. But the pride that he belongs to your place in Mysuru, we have seen this for the 34th Acharya, when the residents of Shringeri will claim it so proudly. Jagadguru Srimad Chandrasekhar Bharati Mahaswamigal walked in the street. He could have sat there, he could have spoken here, he could have meditated here. The Sishyas will say that with passion. We say that with same passion, even though Vidyaranya Maharaj is a Jagadguru, he belongs to our lineage, our order of the 12th Acharya, who gave the crown to the Vijayanagara empire, which lasted for 350 years. After that, the crown was back in Shringeri. And the first visit the Mysore Maharaja makes, the book Sage Par Excellence records, 7/12/1885, when the Maharaja visits Shringeri, then 33rd Acharya says, it has been the long wished desire of my Guru that the right honor should be made to this kingdom, because it is now the Karnataka kingdom. And therefore, we adorn this as a blessing of our Guru on your head. This is what has been conveyed to them. And there are two slokas where our Acharya prays for the welfare of the Mysore palace and the young two princes. Two slokas. When it comes to Ramnath, administrator has already said about it. When he goes to Ramnath, he finds the Rajarajeshwari temple where they are giving a Sahasra Bali in one of the Dasara days. 1,000 creatures to be killed. Which Acharya says, the book beautifully writes, he wanted to change the process, but he allowed the king to make the request. It prompted prayer. Our Mahasannidhanam has said about Preranai in several Anugraha Bhashanams. But please understand, Sishyas, Preranai comes only when there is a Guru Anugraham. It is Guru's Preranai. It is not our Preranai. Preranai comes to the human body, to the human mind, but it comes only when Guru blesses it. And it comes only as Guru Darshanam. So this Preranai prompts the king to make that request. And Acharya converts that into a Srividya Upasana. And does not stop there. He finds there are two parallel incidents. One in the divine life history of Vidyaranya Maharaj, where he took the kingdom for the welfare of the kingdom from Harihara and gave it back in 20 minutes. Likewise, he took the kingdom of Ramnath, held it and gave it the next day morning to his son, Mutturamalingade, Setupati. Now in the case of Travancore Maharaja, the Maharaja made one fairly odd request. He said, my birth star is on a particular day. You should enter Trivandrum only on that day, for my sake. It was very inconvenient for the 33rd Acharya. He said, never mind, my Sishya wants it. I will therefore do it for you. And he enters Trivandrum as per the request of the 33rd Acharya. Take the case of Chandramoulishwara. When in Belaguppe, when a thieves stormed the house and stole several valuable articles and jewels, they also took the Ratnagarbha Ganapati and the Chandramoulishwara. For 5 days, Acharya sat in complete penance chanting the Lakshmi Narasimha mantra. And when the 6th day the inspector declared on the 5th day that this has been found, Acharya from evening 7 o'clock to the next day morning 6 o'clock performs a non-stop puja. When it comes to Mata Sharada, he refers to, my Guru has said, this is a sloka which says so, that your divine mother is Mata Sharada. You are his divine son, and you will get the divine blessings of yoga being taught by Mata Sharada, which has 8 limbs. When it comes to the common man, and we should understand how 33rd Acharya, 125 years has been so progressive. When one of them, Sishyas, wanted to build a Dandayatapani temple, he expressed a desire
there was huge temple conflicts during that era. So he expressed a desire, I want this temple to be built so that people from all castes come and worship. Acharya blessed that. 125 years back, and said, we will lay the foundation ceremony, we will go to Rameshwaram, finish the yatra, come back and perform the Kumbhabhishekam for you. So, to cite one example in quoting Mysuru as an incident, on one of the yatras, Acharya found a lady shedding tears in happiness, in joy in one corner of the crowd. Acharya spots her and traces that it is this lady who has shouldered, how blessed that lady should be, shouldered Acharya when he was 2 years old. Remembers that, calls her, gives her abundantly, blesses her abundantly, and she walks away. A 50-year-old Sishya, after marrying twice, does not get a progeny. So he comes with a will to the Shringeri Mutt and before the Acharya and says, I want to execute this will because all this property should now go to the Mutt. Acharya smiles. Mata Sharada's will is otherwise. You take it back. He says, why? Mata's will. So he puts one amendment. If I don't get issues, it will still go back to the Shringeri Mutt. He gets 3 sons and 3 daughters thereafter and lives a ripe old age. Common man, royal kings. When it comes to Maharishis, Tapasvis, and Jivan Muktas like Brahmendra, see, the connect with Brahmendra is very important because Brahmendra doesn't belong to any monk order. He is an independent Jivan Mukta. And our Acharya and our Parampara says, this is the only exception from our Avichinna Guru Parampara where we go and offer our worships at Brahmendra, even though he does not, Acharya Brahmendra does not belong to any monk order. When it comes to Rameshwaram, within that short span of 4 yatras, Acharya has visited Rameshwaram twice. And on one of the occasions, he stayed in Dhanushkodi for 3 days and in Rameshwaram for 8 days. So, there is so much to say. I request young Sishyas to read the book, The Sage par excellence. You all hail from Mysuru and you should read it page by page to understand and assimilate the richness, the greatness, the resourcefulness, the blissfulness and whatnot of our 33rd Acharya. My last 5-10 minutes, I have one request, one prayer to make to all of you, because it may be slightly, but there is a connect. I'm meeting Guru Seva Nirata after his assumption of office only for the first time today. And I'm referring this because there is a connect, sir. Allow me to say this. In Atmastava, in Shloka 10, the 33rd Acharya renders a 2-line verse. And the English commentary on that is so beautifully scripted. It says how Jagadguru Srimad Sachidananda Shiva Abhinava Nrsimha Bharati Mahaswamigal reveled in self, reveled in nothing but meditating on the Brahman, and says how he could reach that state and experience because he handed over 2 of his dutiable responsibilities, once and for all, by selecting a successor, which Shri Mahasannidhanam has done it for our benefit in 2015. And the second portion of that commentary says, by also requesting the administrative duties to be relieved and handed over, which Shri Mahasannidhanam has again blessed for all the Sishyas for continuing this tradition of handling the administrative work from the 25th January of 2024. And Shri Mahasannidhanam and the 33rd Acharya Atmastava will apply now to Shri Mahasannidhanam, totally reveled in bliss. So,
You are that fortunate in assuming this. I say this with utmost sincerity about this office. It's an office which carries so much of responsibilities because it is a choice by the Acharya on you, sir. I'll make only one comparison and leave it there. When Acharya blessed our Arun Yogiraj a few weeks back and that the video came, Acharya, it's such a beautiful statement of our Acharya, worth repeating million times. He said, Yogiraj is a chosen vehicle of Bhagavan Sri Rama. Rama thought Yogiraj should carve his. And therefore, because he became his tool, he gave him all the abundant resources to him to carve it out. It is his decision. And that is why that Vigraha, whenever you see Ram Lalla, you want to see it again and again and again. That spiritual effulgence in that Vigraham comes because of divine blessing, divine choice, divine tool, and divine resources put together. Sir, we see the same thing happening to you in your life. It is a divine choice of Sri Sri Mahasannidhanam. And in your case, with one slight variation, the resources and the blessings has first come to you, and this office has come to you little later. So you are abundantly blessed with, and therefore it will fall into place, is our thinking. And we therefore, on behalf of all the Sishyas, I couldn't participate on the 12th meeting to offer our best wishes, best prayer and thanksgiving to our Guru Seva Durina Shri V.R. Gauri, Dr. V.R. Gauri Shankar, and a welcome to you, therefore using this humble opportunity to do that. Last two concluding statements. See, how do you conclude? The last word should remain the longest in the listener's ears. That is one of the public speaking techniques. Just read the past two passages of the two most blessed Shishyas of this Peetham, who have celebrated with joy and happiness what our 33rd Acharya actually meant for all of us and for the yugas to come. One is by Guru Bhakta Shikhamani, late T.K. Balasubramaniam, and the other statement is by Jnanananda Bharati Swamigal. I hope all would recollect the blessings which Guru Bhakta Shikhamani TKB had. He was, our 33rd Acharya gave him the blessings to compile the entire material of Bhagavad Pada Shankara in 20 volumes. But he could, the 33rd Acharya could bless only 6 volumes because he attained Videha Mutti. The balance 14 volumes also got ready by Shri late TKB. But he was not very happy that he missed the physical blessing of the 33rd Acharya. On the divine blessings of Jagadguru Srimad Chandrasekhara Bharati Mahaswamigal, he takes those 14 volumes to the Adhishtanam of the 33rd Acharya at Sringeri, places it there and brings it back. That night, it was during Navaratri, that night, late T.K. Balasubramaniam had a dream where the 33rd Acharya, please listen to it carefully, the 33rd Acharya in the dream picked up important passages from the balance 14 volumes, validated it and blessed all your 20 volumes are picture perfect. For this effort, I have asked my Sishya Swamigal to give you a Vishesha Anugraha tomorrow in the Darbar. It's a dream. And therefore, late TKB goes and places with all humility, bhakti and fervor at the lotus feet of our Jagadguru Srimad Chandrasekhara Bharati Mahaswamigal and says, this is what I understand the dream to be. Our Acharya validated it. Yes, indeed, my Guru has asked me to give you this Vishesha Anugraha. So he confers that Vishesha Anugraha in the title Guru Bhakta Shikhamani and also
blesses the Rudrakshamala adorned by the 33rd Acharya to him on that day. Now, Guru Bhakta Shikamani TKB says, this is what he says about the 33rd Acharya. Just read 4 sentences. Shri T.K. Balasubramaniam, one of his sincerest devotees, says, no one was ushered into his holy presence who did not go back full of noble resolve to lead thenceforward a purer and a more exalted life. To hear of him was a pleasure. To see him was a privilege. To speak to him was a real blessing. And to be granted a special interview, that was the acme of happiness which people coveted most in all earnestness. The magnetic force of his wonderful personality was such that one word, nay, one smile, or even one look was quite enough to convert even the most indifferent of persons into his most ardent and obedient of disciples. This is the experience each one of us will be blessed today, because it's 100 years repeat. Now, Jnananda Bharata Swamigal, yet another great Sishya of this mutt, authors the first article in the Hindu paper in 1919. And the title of the article is, The Best Temple I Have Seen. It's a fairly long article. Therefore, let me read only the last paragraph. This is what Swamigal finally concludes. It is a description about a temple. And whom does he describe as temple in that article? He says, such a temple is very rare to find. And I must attribute my past karma, the very rare opportunity I have had of seeing such a temple and profiting by a pilgrimage to that. That temple, the best in the view of ordinary men, the best in the view of the learned, the devotee and the aspirant for the liberation whose external simplicity and grandeur truly reflected the inner glory, whose quiet splendor only showed the perfect equipoise within, whose external pleasantness only showed the limitless mercy within, a sight of whom was an unfolding of infinite bliss within. In every sense, the best temple I have ever seen was the divine personality of His Holiness, Sri Satchidananda Shiva Abhinava Nrsimha Bharati Mahaswamigal, the late Jagadguru of Shringeri. Well, does the Upanishad characterize the body as a temple of God? And where can we see a better Devalaya than the one I have tried to describe above? Those who have had the good fortune to share with me the happiness of seeing the temple I have spoken of will find the above description meager. And those who have not may feel it is an exaggeration, but I can well excuse them their unbelief, as no temple that they have seen can ever be a comparison with it. Last concluding words. Dear Sishyas, I had only a 5-minute talk after 4 months with our administrator and asked him, can you just dish out what is your immediate thought process? What flashes you on talking to me? Do you have any priorities? He said 3 things. I have tried to reach all the Sishyas by connecting them over phone. But it will be my endeavor after the Vardhanti as much as possible to go and visit them and seek their guidance and blessings. 2, I would like to go to the branch mutts and convene meetings and meet all the Sishyas
but three most important. He said, I would like to meet young Sishyas in all the branches across and try to connect them. And said, my only request to the young Sishyas is, as you own every Jagadguru of this Peetam, young Sishyas should also have a sense of belonging with the Peetam's administration. That shall be my endeavor in connecting with young Sishyas. So my request to the young Sishyas is, see nothing, you will not read or see anything unless you see something in your phone. Please connect the web portals of Sringeri Mutt first in your phone. It's the first request. And may these three transform and the legacy of an Avichinna Guru Parampara and an Avichinna Sishya Parampara continue forever. And let us, whenever we are reborn, that's the only prayer, whenever we are reborn, we should be the Sishyas of this great Guru Parampara. And I thank Mr. Ramachandran personally for thinking of my name to be here. But nothing will happen in Sringeri Mutt without the Purna Anugraham of Acharya. I once again surrender at the lotus feet of Shri Shri Sannidhanam for giving this invaluable opportunity to express that here is a Sishya whose lineage is traceable to 125 years only because of the seed sown as a blessing in the life of Tandaveshwarar and Ranganayaki. Namaste to all of you. Shri Guru Bhyo. We are very much grateful to you, sir, for your thoughtful talk on Jagadguru Shri Shri Sachidananda Shivabhinava Narasimha Bharati Mahaswamigal. Thank you, sir. Shri N. Venkataraman ಅವರಿಗೆ ಗುರುಗಳಿಂದ ಆಶೀರ್ವಚನ ಅನುಗ್ರಹ. ಈಗ ಅಪೂರ್ವವಾದಂತಹ ಒಂದು ಕಾರ್ಯಕ್ರಮ ಇದು. ಅಭಿನವ ಶಂಕರಾಲಯದ ಶತಮಾನೋತ್ಸವದ ಅಂಗವಾಗಿ ಕೃತಿಗಳ ಒಂದು ಸಮರ್ಪಣೆ ಎನ್ನುವಂಥದ್ದನ್ನು, ಕೃತಿಗಳನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯ ಗುರುಗಳ ಅಮೃತ ಹಸ್ತದಿಂದ ಆಗುತ್ತೆ. ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ಜನ್ಮಸ್ಥಳವಾದ ಅಭಿನವ ಶಂಕರಾಲಯ 100 ವರ್ಷಗಳನ್ನು ಕಳೆದು 101ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದರ ಸ್ಮರಣಾರ್ಥವಾಗಿ ಮಾಡಿರುವಂತಹ ಅಭಿನವ ಶಂಕರಾಲಯ ಶತಕಂ ಸೆಂಟಿನರಿ ಸೆಲಿಬ್ರೇಷನ್ ಕಾಮಮರೇಷನ್ ವಾಲ್ಯೂಮ್, ಆ ಪುಸ್ತಕದ ಪ್ರಕಾಶನವನ್ನು ಗುರುಗಳ ಅಮೃತಹಸ್ತದಿಂದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಗುರುಗಳಿಂದ. ಇದು ಪ್ರಕಟಣೆ ಶೃಂಗೇರಿ ಶಂಕರ ಮಠದ ಮೂಲಕವಾಗಿ ಆಗಿದೆ. ಮುಂದೆ ಅವರ ರೆಸ್ಪಾನ್ಸಿಬಿಲಿಟಿ, ಇದು ಕೂಡ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾನಂದವರ ಮಹಾಸ್ವಾಮಿಯವರ ಅನುಗ್ರಹ ಭಾಷೆಗಳ ಆಂಗ್ಲ ಅನುವಾದ ಕೃತಿ. ಇದನ್ನು ಕೂಡ ಶೃಂಗೇರಿ ಶಂಕರ ಮಠದ ಮೂಲಕವಾಗಿಯೇ
ನರಸಿಂಹ ಭಾರತಿ, ಶ್ರೀ ಶಂಕರ ಮಠದ ರೂವಾರಿಗಳು, ಗುರುಸೇವಾ ಪ್ರವೀಣ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು ಮತ್ತು ಗುರು
arrangements made for the centenary celebrations. I thank our Chief Guest Sri N. Venkatraman for accepting our invitation on short notice and delivering a superb lecture on the life of the 33rd Jagadguru. I thank you once again, sir, for having come all the way from Delhi for this program. I thank Sri G. Ravishankar and G. Ravindra for the unstinted support in all respects during the construction and completion of the Guru Nivasa, Sri Sachidananda Vilasa. Thanks Sri Ravi Kumar, Senior Director, Resonance Heights, Associated Consultants, Private Limited, Mysuru, who are architects, for his architecture of our Guru Bhavana and being with us throughout the construction with his valuable advice. I thank the contractors, Sri Naveen Gadde and Sri Srinivas Rao of Messrs. Navami Projects Private Limited, Hyderabad, who undertook the construction of the Guru Nivasa building and ensured that it was completed in time before the arrival of His Holiness. I thank Shilpi Sri Shankara Stapati for reconstruction of the stupas on top of Sri Sharadamba temple. In fact, more than 250 stupas were redone by him, and also for the Gopuram of Guru Nivasa. All this he did within a time period of only about 25 days. I also thank Sri Subramaniam Satish Mohan and dedicated support of Sri Shankara Stapati and Bangalore, and dedicated support of Sri Shiva Subramaniam, Sri Satish Mohan. Special thanks to workforce who assisted in the construction of our Guru Nivasa for the efforts day and night for successful completion of Sri Sachidananda Vilasa. I thank Sri Narayan Shilpi for getting some of the Navagraha Vigrahas newly made in time. I immensely thank all the donors for the munificent donations, for the large number of donations, for the large number of advertisements to be released in the Souvenir, and to all the devotees who have offered their Seva Kanike for all the religious functions carried out in connection with the centenary celebrations. In fact, the response for a request for contribution has been astounding that all the large-hearted contributors made it possible for us to collect a good substantial amount for the centenary celebrations. I thank all the volunteers consisting of over 100 female and male volunteers who have worked with us tirelessly over the past many days for the smooth and successful distribution of prasada for all the various assignments entrusted to them. I thank my Math manager, Mr. Sheshadri, for all the Archakas of Abhinava Shankaralaya who have worked tirelessly to ensure that all the arrangements for conduct of the various religious rituals were duly taken care of. Sri Sheshadri has also donated the golden saree which was adorned upon Goddess Sharadamba this morning by His Holiness. I thank all the Ritviks from Sringeri and other places for having participated in the Maharudra and Shatachandi Homa with absolute devotion. I thank Sri Rohit Shivarudru of Manjula Shamiana and Sound Systems who has provided this beautiful stage, Shamiana, illumination, sound system, chase and etc. In fact, his father Shivarudru has been serving our mutt right from the time of Sri Abhinava Vidyatirtha Mahaswamigal, and it continues in his family. A very humble person who accepts whatever I give. In spite of his bill, I make a deduction of nearly 40 to 50%. Still, he humbly accepts. I thank Sri Venugopal, Sri Sridhar and Sri Manjunath for having tirelessly worked round the clock for providing sumptuous prasada to one and all. I thank Sri D.T. Prakash for the gold-plated shikara for which Kumbhabhisheka was performed today by His Holiness. I thank Bharat Bhuvi Ventures, a unit of business by Brahmins, for the supply of provisions at cost, especially to Sri Prajwal, who worked tirelessly to ensure that supply was made in time. I thank Kamadhenu Fruits, the flower suppliers, dry fruit suppliers, Bolas, who gave a very special discount for this occasion. Sri Renuka Prasad of T. Narsipur for supply of rice. I thank the police escort team for having been with us all through to wherever we went in Mysuru, visiting many sabhas and temples. I thank Sri Bhanuchandra for the free supply of drinking water on all the days. My special thanks to Prakasha and Baswana, who are our MUT employees
for their dedicated work. Ever since the building construction started, they have been really struggling hard to see that things were in proper shape. I thank the print and electronic media for making a fabulous coverage of all the events every day in the newspaper. Lots of coverage was there, and no doubt on the electronic media every day we have been seeing lots of postings. I thank the corporation authorities for cleaning the premises and emptying the trash. They have been doing this very religiously on all the days, because a lot of trash gets collected after morning and evening prasadam. If I have left out any person or persons, it is not intentional, but due to oversight or which I may be pardoned. I will say thank and offer of demands such as Rotary for the Guru for giving me this opportunity to thank all the persons who have helped us with the present situations. ಈಗ ಜಗದ್ಗುರು ಶ್ರೀ ಸನ್ನಿಧಾನದಿಂದ ಅನುಗ್ರಹ ಭಾಷಣ. माला सुधा कुंभ विबोध मुद्रा विद्या विराजत्करवारिजाताम् अपार कारुण्य सुधाम्बुराशिं श्री शारदाम्बां प्रणतोऽस्मि नित्यम्। श्री गुरुः सच्चिदानन्द शिवाभिनवपूर्वकः नृसिंह भारती स्वामी श्रेयसे भूयसेस्तु नः। ಇವತ್ತಿನ ದಿವಸ ಅತ್ಯಂತ ಪವಿತ್ರವಾದಂತಹ ನಮ್ಮ ಪರಾಪರ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಜಯಂತಿ ಶುಭ ದಿವಸವಾಗಿದೆ. ಈ ದಿವಸದಲ್ಲಿ 100 ವರ್ಷಗಳ ಹಿಂದೆ ನಮ್ಮ ಪರಮೇಷ್ಠಿ ಗುರುಗಳಾದ ಜಗದ್ಗುರು ಶ್ರೀಮತ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಇಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ಈ ಅಭಿನವ ಶಂಕರಾಲಯದ ಸ್ಥಾಪನೆಯಾಗಿರತಕ್ಕಂತಹ ವಿಷಯವು ಸರ್ವರಿಗೂ ವಿದಿತವಾದಂತಹ ವಿಷಯವೇ ಆಗಿದೆ. ಇವತ್ತು ಈ ಸ್ಥಾನದಲ್ಲಿ ಇದೇ ದಿವಸ 100 ವರ್ಷಗಳ ಪೂರ್ತಿಯ ಸಂದರ್ಭದಲ್ಲಿ ಇದೇ ದಿವಸದಲ್ಲಿ ನಮ್ಮ ಗುರುಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ಈ ದೇವಸ್ಥಾನದಲ್ಲಿ ಶಾರದಾಮ್ಮನವರ ಹಾಗೂ ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಹಾಗೂ ಇತರ ದೇವತಾ ಸನ್ನಿಧಿಗಳಲ್ಲಿ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ಮಾಡುವಂತಹ ಒಂದು ಸೌಭಾಗ್ಯವನ್ನು ನಮ್ಮ ಗುರುಗಳು ನಮಗೆ ದಯಪಾಲಿಸಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಈ ಒಂದು ಅವಕಾಶವನ್ನು ನಮ್ಮ ಗುರುಗಳು ನಮಗೆ ನೀಡಿದ್ದಾರೆ ಎಂಬುದು ನಮ್ಮ ಒಂದು ಭಾವನೆಯಾಗಿದೆ. ನಾವು ಏನೋ ಮಾಡಿದ್ದೀವಿ ಅನ್ನುವಂತಹ ಭಾವನೆ ಅಲ್ಲ. ನಮ್ಮ ಗುರುಗಳು ಇಂತಹ ಒಂದು ಸೌಭಾಗ್ಯವನ್ನು, ಇಂತಹ ಒಂದು ಅವಕಾಶವನ್ನು ನಮಗೆ ನೀಡಿದ್ದಾರೆ. ಅವರ ಒಂದು ಅನುಗ್ರಹದಿಂದ ಈ ಎಲ್ಲ ವಿಧವಾದಂತಹ ಕಾರ್ಯಗಳು, ಈ ಶತಮಾನೋತ್ಸವ ಕಾರ್ಯಕ್ರಮವು ವೈಭವೋಪೇತವಾಗಿ ಸಂಪನ್ನವಾಗ್ತಾ ಇದೆ. ಇದೆಲ್ಲವುದರಲ್ಲೂ ಮುಖ್ಯವಾದಂತಹ ಒಂದು ಕಾರಣ ಅಂತಂದರೆ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ. ಅದರೊಳಗೆ ಯಾವ ಸಂದೇಹಕ್ಕೂ ಅವಕಾಶವೇ ಇಲ್ಲ. ಅವರ ಒಂದು ವಿಶಿಷ್ಟವಾದಂತಹ ಅನುಗ್ರಹದಿಂದ ಈ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೀತಾ ಇವೆ.
ವಿಶೇಷವಾಗಿ ಎಲ್ಲರಿಗೂ ಸಹ ಗೊತ್ತಿರುವಂತೆ ಈ ಮೈಸೂರು ಮಹಾಸಂಸ್ಥಾನದ ಬಹುದೊಡ್ಡ ವಿದ್ವಾಂಸರಾಗಿದ್ದಂತಹ ರಾಮಶಾಸ್ತ್ರಿಗಳವರ ಗೃಹವಾಗಿ ಈ ಶಂಕರ ಮಠವು ಹಿಂದಿನ ಕಾಲದಲ್ಲಿ ಇದ್ದಿತ್ತು. ಆ ನಂತರ ಇದು ಶಂಕರ ಮಠವಾಯಿತು. ರಾಮಶಾಸ್ತ್ರಿಗಳ ಬಗ್ಗೆ ತುಂಬ ಜನರು ಬೇರೆ ಬೇರೆ ರೀತಿಯಾಗಿ ಕೇಳಿದ್ದೀರಿ. ಅವರ ಪಾಂಡಿತ್ಯ ಇತ್ಯಾದಿಗಳ ಬಗ್ಗೆ ತುಂಬ ಜನರು ಸಹ ಕೇಳಿದ್ದೀರಿ. ಒಂದು ವಿಷಯವನ್ನು ಹೇಳಬೇಕು ಅಂದರೆ ನಮ್ಮ ಸನಾತನ ಧರ್ಮವು ನಮಗೆ ಯಾವ ಮಾರ್ಗವನ್ನು ತೋರಿಸ್ತಾ ಇದೆಯೋ ಆ ಮಾರ್ಗದಲ್ಲಿ, ಆ ಒಂದು ಸಿದ್ಧಾಂತದಲ್ಲಿ ಶಾಸ್ತ್ರಿಗಳು ಎಂತಹ ಒಂದು ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು, ಅವರಿಗೆ ಎಂಥ ಒಂದು ದೃಢವಾದ ನಂಬಿಕೆ ಇತ್ತು ಅನ್ನುವಂತಹ ವಿಷಯಕ್ಕೆ ದ್ಯೋತಕವಾದಂತಹ ಒಂದು ಘಟನೆ ಪ್ರಾಯ ಕೆಲವರಿಗೆಲ್ಲ ಗೊತ್ತಿರಬಹುದು. ಅವರ ಕಾಲದಲ್ಲಿ ಅವರು ಆವಾಗ ಇಲ್ಲಿಂದ ನಂಜನಗೂಡಿಗೆ ನಡ್ಕೊಂಡು ಹೋಗಿ, ಆಗಿನ ಕಾಲದಲ್ಲೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು, ನಡ್ಕೊಂಡು ಹೋಗಿ ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬರ್ತಾಯಿದ್ರು ಆಗಾಗ ಮೈಸೂರಿಂದ. ಒಂದು ಸಲ ಅವರು ತಮ್ಮ ಶಿಷ್ಯರ ಜೊತೆಗೆ ನಡ್ಕೊಂಡು ಇಲ್ಲಿಂದ ನಂಜನಗೂಡಿಗೆ ಹೋಗ್ತಾ ಇರುವಾಗ ಆಗ ಅವರ ಧರ್ಮಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮಮ್ಮನವರು ಗರ್ಭಿಣಿಯಾಗಿದ್ದರು. ಅವರ ಶಾಸ್ತ್ರಿಗಳು ಅವರ ಶಿಷ್ಯರ ಜೊತೆಗೆ ನಂಜನಗೂಡಿಗೆ ಹೋಗ್ತಾ ಇದ್ದರು. ಹೋಗುವಾಗ ಶಿಷ್ಯನನ್ನು ದಾರಿಯಲ್ಲಿ ಹೋಗ್ತಾ ಶಿಷ್ಯನನ್ನು ಕೇಳಿದರು, ನನಗೆ ಮಗ ಹುಟ್ಟುತ್ತಾನೆ, ಆ ಮಗನಿಗೆ ಒಂದು ಒಳ್ಳೆಯ ಹೆಸರನ್ನು ಹೇಳಪ್ಪ, ನಿನಗೇನಾದರೂ ಒಂದು ಒಳ್ಳೆಯ ಹೆಸರು ಹೊಳೆದರೆ ಅದನ್ನು ನನಗೆ ಹೇಳು ಅಂತ ಕೇಳ್ತಾರೆ. ಆಗ ಆ ಶಿಷ್ಯನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಯಾಕೆಂದರೆ ಈಗ ಹುಟ್ಟುವವನು ಮಗ ಗಂಡು ಮಗು ಆಗುತ್ತೋ ಅಥವಾ ಹೆಣ್ಣು ಮಗು ಆಗುತ್ತೋ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಈಗ ಹೆಸರು ಹೇಳಿ ಅಂತಂದರೆ ಗಂಡು ಮಗು ಆಗ್ತಾನೆ, ಅದಕ್ಕೆ ಹೆಸರು ಹೇಳು ಅಂತಂದರೆ ಹೇಗೆ ಹೇಳುವುದು? ಅದು ಅವ್ರಿಗೆ ಗೊತ್ತೇ ಇದೆ ಎಲ್ಲ ವಿಷಯ, ನಾನು ಹೇಳುವ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತೇ ಇದೆ. ಆದರೆ ಅವ್ರು ಯಾಕೆ ಈ ಥರ ಕೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಅವನಿಗೆ ಸಂಕೋಚವಾಯಿತು. ಅವನೇನು ಮಾತಾಡಬೇಕೋ ಗೊತ್ತಾಗಲಿಲ್ಲ. ಆಗ ಮತ್ತೆ ಕೇಳಿದ್ರು, ಏನಪ್ಪ ಸುಮ್ಮನೆ ಇದೆಯಾ, ಮೌನವಾಗಿದೆಯಲ್ಲ, ಏನಾದರೂ ಒಳ್ಳೆಯ ಹೆಸರು ಹೇಳು. ಆ ಗುರುಗಳೇ, ಈಗ ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ ಗೊತ್ತಿಲ್ಲಲ್ವಾ, ಈಗ ಹೇಗೆ ಹೆಸರು ಹೇಳುವುದು ಅಂತ ಅವನ ಸಂದೇಹವನ್ನು ವ್ಯಕ್ತಪಡಿಸಿದ್ದ. ಆಗ ಅವರು ಒಂದು ಮಾತು ಹೇಳಿದರು, ನನಗೆ ಪುತ್ರ ಸಂತಾನವೇ ಈಗ ಆಗುತ್ತೆ ಅಂತ. ಹೇಗೆ ಅಂತಂದರೆ ಶಾಸ್ತ್ರವು, ಇದಕ್ಕೆ ನನಗೆ ಶಾಸ್ತ್ರವು ಪ್ರಮಾಣ. ಶಾಸ್ತ್ರವು ಏನು ಹೇಳ್ತಾ ಇದೆ ಅಂತಂದರೆ ಪುಂಸವನವನ್ನು ಮಾಡಿಸಿದರೆ ಪುತ್ರ ಸಂತಾನವಾಗುತ್ತೆ, ಪುತ್ರ ಸಂತಾನ ಬೇಕಾದವನು ಪುಂಸವನವನ್ನು ಮಾಡಿಸಬೇಕು ಎಂಬುದಾಗಿ ಶಾಸ್ತ್ರವು ಹೇಳಿದೆ. ಶಾಸ್ತ್ರವು ಹೇಳಿದೆ ಅಂತಂದರೆ ಅದು ಯಾವತ್ತೂ ಸಹ ಸುಳ್ಳಾಗುವುದಿಲ್ಲ. ಆ ಒಂದು ನಂಬಿಕೆ ನನಗೆ ಇದೆ. ಆದ್ದರಿಂದ ನಾನು ಅಂತಹ ಪುಂಸವನವನ್ನು ನಾನು ಮಾಡಿಸಿದ್ದೇನೆ. ಆದ್ದರಿಂದ ಶಾಸ್ತ್ರವು ಯಾವತ್ತೂ ಸಹ ಮಿಥ್ಯೆ ಆಗುವುದಿಲ್ಲ. ಆದ್ದರಿಂದ ನನಗೆ ಪುತ್ರ ಸಂತಾನವಾಗೇ ಆಗುತ್ತೆ, ಅದಕ್ಕೆ ನೀನು ಹೆಸರು ಹೇಳು ಅಂತ ಕೇಳಿದೆ. ಆಗ ಅವನು ಸ್ವಲ್ಪ, ಶಿಷ್ಯನು ಸ್ವಲ್ಪ ಯೋಚನೆ ಮಾಡಿ, ಆ ಮಗುವಿಗೆ ಶಿವಸ್ವಾಮಿ ಅಂತ ಹೆಸರಿಟ್ಟರೆ ಚೆನ್ನಾಗಿರುತ್ತೆ, ತಾವು ಶಿವಭಕ್ತರು, ಯಾವಾಗ ನಂಜನಗೂಡಿಗೂ ಹೋಗಿ ಬರ್ತಾ ಇರ್ತೀರಿ, ಮನೆಯಲ್ಲೂ ನಿತ್ಯ ಶಿವಪೂಜೆಯನ್ನು ಮಾಡ್ತಾ ಇರ್ತೀರಿ, ಆದ್ದರಿಂದ ಅವರು ಶಿವಸ್ವಾಮಿ ಅನ್ನೋಂಥ ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅಂತ. ತುಂಬ ಸಂತೋಷವಾಯಿತು ಅವರಿಗೆ. ಹೌದಪ್ಪ, ತುಂಬ ನೀನು ಹೇಳಿದ ಹೆಸರು ತುಂಬ ಚೆನ್ನಾಗಿದೆ, ಇದನ್ನೇ ಇಡ್ತೀನಿ ಅಂತ ಹೇಳಿದರು. ಅದರ ನಂತರ ಅವರಿಗೆ ಅದೇ ರೀತಿಯಾಗಿ ಪುತ್ರ ಸಂತಾನವಾಯಿತು. ಆ ಪುತ್ರನಿಗೆ ಇದೇ ಹೆಸರನ್ನು, ಶಿವಸ್ವಾಮಿ ಅನ್ನುವಂತಹ ಹೆಸರನ್ನೇ ಅವರು ಇಟ್ಟಿದ್ದಾರೆ. ಅವರೇ ನಮ್ಮ ಪರಾಪರ ಗುರುಗಳು. ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಆ ಶಾಸ್ತ್ರಗಳಲ್ಲಿ, ಶಾಸ್ತ್ರೋಕ್ತವಾದ ಕರ್ಮಗಳಲ್ಲಿ ಈ ರೀತಿಯಾದಂತಹ ಒಂದು ದೃಢವಾದ ಶ್ರದ್ಧೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಶ್ರದ್ಧೆ ಇದ್ದು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ಆ ಕೆಲಸವು ಫಲವನ್ನು ಕೊಡುತ್ತೆ ಎಂಬತಕ್ಕಂತಹ ವಿಷಯವನ್ನು ಸ್ವಯಂ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅಶ್ರದ್ಧೆಯ ಹುತಂದತ್ತಂ ತಪಸ್ತತ್ತಂ ಕೃತಂಚಯತು ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ ಅಂತ. ಏನಿದರ ಅರ್ಥ ಅಂತಂದರೆ, ಅಶ್ರದ್ಧೆಯಿಂದ, ಶ್ರದ್ಧೆ ಇಲ್ಲದೆ ನೀನೇನಾದರೂ ಒಂದು ಧರ್ಮಾನುಷ್ಠಾನವನ್ನು ಮಾಡಿದರೆ ಅದರಿಂದ ಈ ಲೋಕದಲ್ಲೂ ಫಲ ಸಿಗುವುದಿಲ್ಲ, ಪರಲೋಕದಲ್ಲೂ ಅದರಿಂದ ನಿನಗೆ ಫಲವೂ ಸಿಗುವುದಿಲ್ಲ. ಶ್ರದ್ಧೆಯಿಂದ ಮಾಡಬೇಕು, ಏನೇ ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಗೀತೆಯಲ್ಲಿ ಭಗವಂತ ಉಪದೇಶ ಮಾಡಿದ್ದಾನೆ. ಅದಕ್ಕೆ ಇನ್ನೊಂದು ವಿಷಯ ಇದೆ. ಗೀತೆಯಲ್ಲಿ ಭಗವಂತ ಹೀಗೆ ಹೇಳಿದ್ದಾನೆ, ಶ್ರದ್ಧೆ ಇಲ್ಲದೆ ಮಾಡಿರುವಂತಹ ಕೆಲಸಗಳ ಒಂದು ಫಲ ಈ ಲೋಕದಲ್ಲೂ ಸಿಕ್ಕುವುದಿಲ್ಲ, ಪರಲೋಕದಲ್ಲೂ ಸಿಕ್ಕುವುದಿಲ್ಲ ಅಂತ. ಆದರೂ ಶ್ರದ್ಧೆ ಇಲ್ಲದೆ ಇದ್ದರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವರು. ಆ ಕೆಲಸಕ್ಕೆ ಏನೋ ಒಂದು ಫಲ ಸಿಗಲೇಬೇಕಲ್ಲ. ಆ ಫಲ ಎಲ್ಲಿ ಹೋಗುತ್ತೆ ಅಂತಂದರೆ ಇವನಿಗೆ ಸಿಕ್ಕುವುದಿಲ್ಲ. ಹಾಗಿದ್ರೆ ಯಾರಿಗೆ ಸಿಗುತ್ತೆ ಅಂತಂದರೆ, ಇದರ ಬಗ್ಗೆ ನಮಗೆ ಪುರಾಣದಲ್ಲಿ ಸಿಗುತ್ತೆ. ಪುರಾಣದಲ್ಲಿ
ವಾಮನಾವತಾರದಲ್ಲಿ ವಿಷ್ಣುವು ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ಪಾತಾಳಕ್ಕೆ ಕಳಿಸುವಾಗ ಏನು ಮಾಡ್ತಾನೆ ಅಂತಂದರೆ ಅವನನ್ನು ನಿಗ್ರಹ ಮಾಡಿ ಪಾತಾಳಕ್ಕೆ ಕಳಿಸ್ತಾ ಇರುವುದರಿಂದ ಅವನಿಗೇನೋ ಒಂದು ವರವನ್ನು ಕೊಡಬೇಕಾಗಿತ್ತು. ಆಗ ಭಗವಂತ ಅವನಿಗೇನು ವರವನ್ನು ಕೊಟ್ಟಿದ್ದಾನೆ ಅಂತಂದರೆ, ಈ ಲೋಕದಲ್ಲಿ ಶ್ರದ್ಧೆ ಇಲ್ಲದೆ ಯಾರ್ಯಾರು ಕರ್ಮಾನುಷ್ಠಾನಗಳನ್ನು ಮಾಡ್ತಾರೋ ಆ ಕರ್ಮಗಳ ಫಲವೆಲ್ಲ ನಿನಗೆ ಬರಲಿ ಅಂಥೇಳಿ ಅವನಿಗೊಂದು ಫಲವನ್ನು ಕೊಟ್ಟಿದ್ದಾರೆ. ಅವನಿಗೊಂದು ವರವನ್ನು ಭಗವಂತ ಕೊಡ್ತಾನೆ. ಇದು ನಮಗೆ ಪುರಾಣದಲ್ಲಿ ಸಿಗುತ್ತೆ ಈ ಒಂದು ವಿಚಾರ. ಹಾಗಾಗಿ ಯಾರ್ಯಾರು ಲೋಕದ ಎಲ್ಲ ನೆನ್ಪಿಟ್ಕೊಳ್ಳಿ, ಯಾರ್ಯಾದರೂ ಶ್ರದ್ಧೆ ಇಲ್ಲದೆ ಕೆಲಸವನ್ನು ಮಾಡಿದ್ದೀರಿ ಅಂತಂದರೆ ಆ ಫಲ ನಿಮಗೆ ಸಿಗ್ತಾ ಇಲ್ಲ, ಪಾತಾಳದಲ್ಲಿರೋ ಬಲಿಚಕ್ರವರ್ತಿಗೆ ಸಿಗುತ್ತೆ. ಬಲಿಚಕ್ರವರ್ತಿಗೆ ಭಗವಂತ ಏನು ಹೇಳಿರ್ತಾನೆ ಅಂತಂದರೆ, ಈಗ ನೀನು ಪಾತಾಳದಲ್ಲೇ ಇರಬೇಕು, ಮುಂದೆ ಈಗ ದೇವಲೋಕದಲ್ಲಿ ಯಾವ ಇಂದ್ರ ಇದ್ದಾನೋ ಅವನಿಗೊಂದು ಅವಧಿ ಇದೆ, ಅವನ ಅಧಿಕಾರದ ಅವಧಿ ಮುಗೀತಿದ್ದ ಹಾಗೆ ನಿನಗೆ ಆ ಇಂದ್ರನ ಸ್ಥಾನ ಸಿಗುತ್ತೆ. ಈಗ ಒಬ್ಬ ಇಂದ್ರ ಇದ್ದಾನೆ, ಆದ್ದರಿಂದ ನೀನೀಗ ಇಂದ್ರನಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ, ನೀನು ಪಾತಾಳ ಲೋಕದಲ್ಲಿ ಇರಲೇಬೇಕು. ಇವನ ಅವಧಿ ಮುಗಿಯುವ ತನಕ ನೀನು ಪಾತಾಳ ಲೋಕದಲ್ಲಿ ಇರಬೇಕು. ಆ ನಂತರ ನೀನು ಇಂದ್ರನ ಸ್ಥಾನಕ್ಕೆ ಬರ್ಬೋದು. ಯಾಕೆಂತಂದರೆ ಇಲ್ಲಿ ಇಂದ್ರ, ಅಗ್ನಿ ಇತ್ಯಾದಿ ಸ್ಥಾನಗಳೆಲ್ಲ ವ್ಯಕ್ತಿಗಳ ಹೆಸರುಗಳಲ್ಲ, ಅದೊಂದು ಸ್ಥಾನದ ಹೆಸರು. ಆ ಸ್ಥಾನಕ್ಕೆ ಯಾರು ಬರ್ತಾರೋ ಅವರನ್ನು ಇಂದ್ರ ಅಥವಾ ಅಗ್ನಿ ಅಂತ ಹೇಳ್ತಾರೆ. ಹೇಗೆ ಲೋಕದಲ್ಲಿ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅಂತಂದರೆ ಅದು ಒಬ್ಬ ವ್ಯಕ್ತಿ ಹೆಸರಲ್ಲ, ಅದೊಂದು ಸ್ಥಾನದ ಹೆಸರು. ಆ ಸ್ಥಾನಕ್ಕೆ ಯಾರು ಬರ್ತಾರೋ ಅವರನ್ನು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಆ ಇಂದ್ರ ಅನ್ನೋದು ಒಂದು ಸ್ಥಾನ. ಯಾರು ಈ ಲೋಕದಲ್ಲಿದ್ದಾವಾಗ ವಿಶೇಷವಾದಂತಹ ಅನುಷ್ಠಾನಾದಿಗಳನ್ನು, ತಪಸ್ಸುಗಳನ್ನು ಮಾಡಿರ್ತಾರೋ, ಉತ್ಕೃಷ್ಟವಾದ ತಪಸ್ಸನ್ನು ಮಾಡಿರ್ತಾರೋ ಅಂಥವರು ಆ ಸ್ಥಾನಕ್ಕೆ ಹೋಗ್ತಾನೆ. ಅದರೊಳಗೂ ಇಂದ್ರನ ಸ್ಥಾನ ನಮಗೆ ಸಿಗಬೇಕು ಅಂತಂದರೆ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು. ಯಾರು 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೋ ಅವನಿಗೆ ಇಂದ್ರನ ಸ್ಥಾನವು ಪ್ರಾಪ್ತವಾಗುತ್ತೆ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಆದ್ದರಿಂದ ಅದೊಂದು ಸ್ಥಾನ. ಆದ್ದರಿಂದ ಆ ಒಂದು ಫಲ, ಶ್ರದ್ಧೆ ಇಲ್ಲದೆ ಕರ್ಮಾನುಷ್ಠಾನ ಮಾಡಿದರೆ, ಕರ್ಮಾನುಷ್ಠಾನ ಮಾಡ್ತಿದ್ದೀವಿ, ಅದಕ್ಕೆ ಬೇಕಾದ ಖರ್ಚು ಮಾಡ್ತಿದ್ದೀವಿ, ಅದಕ್ಕೆ ಬೇಕಾದ ಶ್ರಮವನ್ನು ಪಡುವುದಿದೆ, ಎಲ್ಲ ಇದೆ, ಆದರೆ ಅದರ ಫಲ ಮಾತ್ರ ನಮಗೆ ಸಿಕ್ಕಲ್ಲ. ಅದು ಬಲಿಚಕ್ರವರ್ತಿಗೆ ಸಿಗುತ್ತೆ. ಅದು ಭಗವಂತನ ಒಂದು ಅಪ್ಪಣೆ, ಭಗವಂತ ಬಲಿ ಕೊಟ್ಟಿರುವಂತಹ ಒಂದು ವರ ಅದು. ಆದ್ದರಿಂದ ನಿಮಗೆ ಫಲ ಸಿಗಬೇಕು ಅಂತಂದರೆ ಮಾತ್ರ ಶ್ರದ್ಧೆಯಾಗಿ ಕರ್ಮಾನುಷ್ಠಾನವನ್ನು ಮಾಡಬೇಕು. ಅದರಿಂದ ಏನೇ ಒಂದು ಕರ್ಮಾನುಷ್ಠಾನ ಮಾಡಿದರೂ ಶ್ರದ್ಧೆ ಅನ್ನುವುದು ಅತ್ಯಂತ ಅವಶ್ಯಕ. ಹಾಗಾಗಿ ಶಾಸ್ತ್ರಿಗಳು ಹೇಳಿದರು, ನನಗೆ ಆ ಶಾಸ್ತ್ರಗಳಲ್ಲಿ ಒಂದು ವಿಶ್ವಾಸ ಇದೆ, ಶ್ರದ್ಧೆ ಇದೆ, ಆ ಶ್ರದ್ಧೆಯಿಂದ ನಾನು ಇದನ್ನು ಮಾಡಿಸಿದ್ದೀನಿ, ಆದ್ದರಿಂದ ನನಗೆ ಪುತ್ರ ಸಂತಾನವೇ ಆಗುತ್ತೆ ಅಂತ ಹೇಳಿದರು. ಅದರಂತೆ ಆಯಿತು. ಅವರಿಗೆ ಆ ಒಂದು ಪುತ್ರನಿಗೆ ಆ ಒಂದು ಹೆಸರನ್ನು ಅವರು ಇಟ್ಟಿದ್ದಾರೆ. ಹೀಗೆ ಅವರ ಚರಿತ್ರೆಯಲ್ಲಿ ಇರತಕ್ಕಂತಹ ಒಂದೊಂದು ಘಟನೆಯೂ ಸಹ ನಮಗೆ ಅನೇಕ ವಿಧವಾದಂತಹ ವಿಷಯಗಳನ್ನು ತಿಳಿಸ್ತಾ ಇದೆ. ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅವತಾರದಲ್ಲಿ ಪ್ರಧಾನವಾಗಿ 3 ಕೆಲಸಗಳನ್ನು, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕೆಲಸಗಳನ್ನು ಪ್ರಧಾನವಾಗಿ 3 ವಿಧವಾಗಿ ನಾವು ವಿಭಾಗ ಮಾಡ್ಬೋದು. ಮೊದಲನೇ ಕೆಲಸ ದಿಗ್ವಿಜಯ ಯಾತ್ರೆ. ಸಂಪೂರ್ಣವಾಗಿ ಭಾರತದಲ್ಲಿ ಎಲ್ಲ ಕಡೆಯೂ ಸಹ ಯಾತ್ರೆಗಳನ್ನು ಮಾಡಿ ಯಾರ್ಯಾರು ತಪ್ಪಾದ ಮಾರ್ಗಗಳಲ್ಲಿ ಹೋಗ್ತಾ ಇದ್ದರೋ ಅವರೆಲ್ಲರನ್ನೂ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದರು. ತಮ್ಮ ಉಪದೇಶಗಳ ಮೂಲಕ ಅವರೆಲ್ಲರ ಮನಸ್ಸಿನಲ್ಲೂ ಒಂದು ಪರಿವರ್ತನೆಯನ್ನುಂಟು ಮಾಡಿ ಸನ್ಮಾರ್ಗಕ್ಕೆ ಎಲ್ಲರನ್ನೂ ಸಹ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಅವರೆಲ್ಲರನ್ನೂ ಸಹ ಸನ್ಮಾರ್ಗಕ್ಕೆ ಕರ್ಕೊಂಡು ಬಂದು ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾರೆ. ಇದು ಅವರು ಮಾಡಿದಂತಹ ಒಂದು ಕೆಲಸ, ಒಂದು ವಿಶೇಷವಾದಂತಹ ಒಂದು ಕೆಲಸ. ಅನೇಕ ಕ್ಷೇತ್ರಗಳಿಗೆ ಹೋಗಿದ್ರು. ಆ ಯಾತ್ರೆಗಳ ಸಂದರ್ಭಗಳಲ್ಲಿ ಅನೇಕ ಕ್ಷೇತ್ರಗಳಿಗೆ ಹೋಗಿದ್ದರು. ಆ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಉಂಟಾಗಿರುವಂತಹ ಅವ್ಯವಸ್ಥೆಗಳನ್ನೆಲ್ಲ ದೂರ ಮಾಡಿ ಪುನಃ ಭಗವಂತನ ನಿತ್ಯ ಪೂಜೆ ಆರಾಧನಾದಿಗಳಿಗೋಸ್ಕರ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನು ಸಹ ಅವರು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ವಿಶೇಷವಾಗಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಬದರಿ ಕ್ಷೇತ್ರ, ಚಾರ್ಧಾಮ ಯಾತ್ರೆಗೆ ಎಲ್ಲರೂ ಹೋಗ್ತಾರೆ. ಅದು ಬದ್ರಿನಾಥ ಕ್ಷೇತ್ರ ಇದೆ. ಅದು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಬದ್ರಿನಾಥ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬದ್ರಿನಾರಾಯಣನ ವಿಗ್ರಹವನ್ನು ನಾವು ನೋಡ್ತಾ ಇದ್ದೀವಿ. ಆ ವಿಗ್ರಹವನ್ನು ಪುನಃ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಶಂಕರ ಭಗವತ್ಪಾದಾಚಾರ್ಯರು. ಅವರು ತಮ್ಮ ಯಾತ್ರೆ ಸಂದರ್ಭದಲ್ಲಿ ಬದ್ರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಬದ್ರಿನಾರಾಯಣನ ವಿಗ್ರಹವೇ ಇರಲಿಲ್ಲ. ದೇವಸ್ಥಾನ ಖಾಲಿಯಾಗಿತ್ತು. ಅಲ್ಲಿದ್ದಂತಹ ವ್ಯಕ್ತಿಗಳ ಅರ್ಚಕರನ್ನು ಅವರನ್ನು ಕೇಳಿದರು, ಎಲ್ಲಿ ಹೋಯ್ತಪ್ಪ, ವಿಗ್ರಹವೇ ಇಲ್ಲಲ್ವ ದೇವಸ್ಥಾನದಲ್ಲಿ? ಆಗ ಅವರು ಹೇಳಿದರು ತುಂಬ ದುಃಖದಿಂದ, ನಾವು ತುಂಬ ಇದನ್ನು ಕಾಪಾಡಿಕೊಳ್ಳಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ವಿ, ಆದರೆ ಪರಕೀಯರ ಒಂದು ಆಕ್ರಮಣೆಗಳಿಂದ ಅವರು ಬಂದು ಈ ವಿಗ್ರಹವನ್ನು ತೊಗೊಂಡೋಗಿ ದೇವಸ್ಥಾನದಿಂದ ತೊಗೊಂಡೋಗಿ ಪಕ್ಕದಲ್ಲಿರುವ ತೀರ್ಥದೊಳಗೆ ಹಾಕಿಬಿಟ್ಟಿದ್ದಾರೆ. ಅದರೊಳಗೆ ಇಳಿದು ಅದನ್ನು ತೆಗಿಯೋಕ್ಕೆ ನಮಗೆ ಯಾರಿಗೂ ಸಾಧ್ಯವಿಲ್ಲ, ಅಷ್ಟು ಆಳವಾಗಿದೆ. ಮತ್ತು ಅಲ್ಲಿರುವಂಥ ಈ ವಾತಾವರಣ, ಈ ಚಳಿ ವಾತಾವರಣ, ಆ ನೀರೊಳಗೆ ಇಳಿಲಿಕ್ಕಾಗುವುದಿಲ್ಲ. ಈಗಲೂ ಸಹ ಅಲ್ಲಿ ಬದರಿಗೆ ಹೋಗೋ ಒಂದು ನಿಮಿಷವೂ ಬೇಡ, ಸ್ವಲ್ಪ ಒಂದು ಸಲ ನೀರೊಳಗೆ ಆ ನದಿಯಲ್ಲಿ ಒಳಗೆ ಕೈಯನ್ನು ಮುಳುಗಿಸಿ ಮತ್ತೆ ತೆಗೆದರೆ ಒಂದು 5 ನಿಮಿಷ ಕೈ ಕೆಲಸ ಮಾಡುವುದಿಲ್ಲ, ಅಷ್ಟೊಂದು ತಣ್ಣಗಿರುತ್ತೆ ವಾತಾವರಣ.
ಆದ್ದರಿಂದ ಅಂಥ ಒಂದು ಪರಿಸ್ಥಿತಿ, ಹಾಗಾಗಿ ಏನು ಮಾಡುವುದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು. ಆಗ ಶಂಕರರೇ ಅದರೊಳಗೆ ಇಳಿದು ಆ ವಿಗ್ರಹ ಎಲ್ಲಿದೆ ಅನ್ನೋದನ್ನು ಹುಡುಕಿ ಅದರಿಂದ ವಿಗ್ರಹವನ್ನು ಹೊರಗೆ ತಂದು ಮತ್ತೆ ಪುನಃ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಈ ಒಂದು ವಿಷಯವನ್ನೇ ಪುರಾಣವೂ ಸಹ ಹೇಳ್ತಾ ಇದೆ. ಪುರಾಣದಲ್ಲಿ ಈಶ್ವರ ಒಂದು ಕಡೆ ಈಶ್ವರನ ಸಂವಾದದಲ್ಲಿ ಆ ಸ್ಕಾಂದ ಪುರಾಣದಲ್ಲಿ ಬದರಿ ಮಹಾತ್ಮ್ಯ ಅಂತಿದೆ. ಆ ಬದರಿ ಕ್ಷೇತ್ರದ ಮಹಾತ್ಮ್ಯದ ಬಗ್ಗೆ ಬಂದಾಗ ಶಿವ ಈ ಮಾತನ್ನು ಹೇಳಿರ್ತಾನೆ. ಏನು ಅಂತಂದರೆ, ತಥೋಹಂ ಯತಿರೂಪೇಣ ತೀರ್ಥಾನ್ ನಾರದ ಸಂಜ್ಞಕಾತ್ ಉದ್ಧೃತ್ಯ ಸ್ಥಾಪಯಿಷ್ಯಾಮಿ ಹರಿಂ ಲೋಕಹಿತೇಚ್ಛಯ ಅಂತ ಈಶ್ವರ ಈ ಮಾತನ್ನು ಹೇಳ್ತಾನೆ. ನಾನು ಯತಿಯ ರೂಪದಲ್ಲಿ, ಅಂದರೆ ಶಂಕರರ ರೂಪದಲ್ಲಿ ನಾನು ಅಲ್ಲಿಗೆ ಬಂದು ಆ ಬದರಿ ಕ್ಷೇತ್ರಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಭಗವಂತನ ಮೂರ್ತಿಯನ್ನು ಆ ನಾರದ ತೀರ್ಥದಿಂದ ಎತ್ತಿ ದೇವಸ್ಥಾನದಲ್ಲಿ ಸ್ಥಾಪನೆಯನ್ನು ಮಾಡ್ತೀನಿ. ಹಾಗಾಗಿ ಇವತ್ತಿಗೂ ಸಹ ನಾವಲ್ಲಿ ಆ ಶಂಕರರ ಆ ಬದ್ರಿನಾರಾಯಣನ ದೇವಸ್ಥಾನದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲೂ ಸಹ ಶಂಕರರ ಮೂರ್ತಿ ಇದೆ. ಈ ರೀತಿಯಾದಂತಹ ಅನೇಕ ವಿಧವಾದ ಕೆಲಸಗಳನ್ನು ಅವರು ಯಾತ್ರಾ ಕಾಲದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಇದು ಮೊದಲನೇ ಕೆಲಸ. ಇನ್ನು ಎರಡನೇ ಕೆಲಸ ಯಾವುದು ಅಂತಂದರೆ ಗ್ರಂಥಗಳ ರಚನೆ. ಅನೇಕ ವಿಧವಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳಲ್ಲಿ ಅನೇಕ ವಿಧವಾದಂತಹ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ. ಭಾಷ್ಯಗಳು, ಪ್ರಕರಣಗಳು, ಸ್ತೋತ್ರಗಳು, ಏನೇ ಒಂದು ಗ್ರಂಥವನ್ನು ರಚನೆ ಮಾಡಿದರೂ ಅದರೊಳಗೆ ಎಲ್ಲ ಮನುಷ್ಯರಿಗೂ ಬೇಕಾದಂತಹ ಒಂದು ಮಾರ್ಗದರ್ಶನ. ಎಲ್ಲರಿಗೂ ಸಹ ಅದು ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು, ಮಂದಾಧಿಕಾರಿಗಳು ಎಲ್ಲರಿಗೂ ಸಹ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಅವರು ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಬೇಕಾದಂತಹ ಮಾರ್ಗದರ್ಶನವನ್ನು ಅವರು ಮಾಡಿದ್ದಾರೆ. ಅನೇಕ ವಿಧವಾದಂತಹ ಒಂದು ಕಡೆ ದೇವತಾ ಸ್ತೋತ್ರವನ್ನೂ ಸಹ ಮಾಡ್ತಾ, ಇನ್ನೊಂದು ಕಡೆ ಮನುಷ್ಯನಿಗೆ ಬೇಕಾದಂತಹ ವಿಷಯಗಳನ್ನು ಸಹ ಒಂದೇ ಶ್ಲೋಕದಲ್ಲಿ ಒಟ್ಟಿಗೆ ಉಪದೇಶ ಮಾಡ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಅವರು ವಿಷ್ಣು ಷಟ್ಪದಿ ಸ್ತೋತ್ರ ಅಂತ ಒಂದು ಬರೆದಿದ್ದಾರೆ. ಆ ವಿಷ್ಣು ಷಟ್ಪದಿ ಸ್ತೋತ್ರದಲ್ಲಿ ಮೊದಲನೆಯದಾಗಿ ಅವರೊಂದು ಪ್ರಾರ್ಥನೆ ಮಾಡ್ತಾರೆ. ಏನು, ಒಂದು ಕಡೆ ಭಗವಂತನ ಪ್ರಾರ್ಥನೆಯೂ ಮಾಡಿದ ಹಾಗಾಯಿತು, ನಾವು ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಸಹ ನಮಗೆ ತೋರಿಸ್ತಾ ಇದ್ದಾರೆ ಆ ಒಂದು ಸ್ತೋತ್ರದಲ್ಲಿ. ಆ ಒಂದೇ ಒಂದು ಶ್ಲೋಕದಲ್ಲಿ ಅವರೇನು ಹೇಳಿದ್ದಾರೆ, ಅವಿನಯಂ ಅಪನಯ ವಿಷ್ಣು ದಮಯ ಮನಶ್ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಅನ್ನೋದು ಶ್ಲೋಕ. ಇಲ್ಲ ಅವರು ಏನು ಪ್ರಾರ್ಥನೆ, ನಾವು ದೇವರ ಹತ್ರಕ್ಕೆ ಹೋದಾಗ ಏನು ಕೇಳ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಏನೇನೋ ಕೇಳುವುದಲ್ಲ, ಅದು ಇದು ಅಂತೆಲ್ಲ ಈ ಕಂಡಿದ್ದನ್ನೆಲ್ಲ ಕೇಳುವುದಲ್ಲ. ಸರಿಯಾಗಿ ಇದನ್ನು ಕೇಳಿಬಿಟ್ರೆ ಬೇರೆ ಎಲ್ಲವುದನ್ನು ಕೇಳಿದ ಹಾಗಾಗುತ್ತೆ, ಇನ್ನೇನು ಕೇಳಲಿಕ್ಕೆ ಉಳಿಯುವುದಿಲ್ಲ ಲೋಕದಲ್ಲಿ. ಅಂದರೆ ಏನು ಹೇಳ್ತಾರೆ, ಅವಿನಯಂ ಅಪನಯ, ನನ್ನಲ್ಲಿರುವಂತಹ ಅಹಂಕಾರವನ್ನು ಹೋಗಲಾಡಿಸು. ದಮಯ ಮನಃ, ನನ್ನ ಮನಸ್ಸಿಗೊಂದು ನಿಗ್ರಹವನ್ನು ಕೊಡು. ಶಮಯ ವಿಷಯ ಮೃಗತೃಷ್ಣ, ನನ್ನಲ್ಲಿರತಕ್ಕಂಥ ದುರಾಸೆಗಳನ್ನು ದೂರ ಮಾಡು. ಭೂತದಯಾಂ ವಿಸ್ತಾರಯ, ಎಲ್ಲರ ಮೇಲೂ ನನಗೆ ಒಂದು ದಯಾಗುಣವನ್ನು ಕೊಡು. ತಾರಯ ಸಂಸಾರ ಸಾಗರತಃ, ಈ ಸಂಸಾರದಿಂದ ನನ್ನನ್ನು ಪಾರು ಮಾಡು, ಸಂಸಾರ ದುಃಖದಿಂದ ನನಗೆ ಮುಕ್ತಿಯನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಇಷ್ಟು ಕೇಳಿದರೆ ಇನ್ನೇನು ಕೇಳಬೇಕಾಗಿಲ್ಲ. ದೇವರ ಸನ್ನಿಧಿಗೆ ಹೋಗಿ ಇದರೊಳಗೆ ಎಲ್ಲವೂ ಬಂದಾಯಿತು, ಪ್ರತಿಯೊಂದು ವಿಷಯ ಇದರೊಳಗೆ ಬಂದಾಯಿತು. ಇನ್ನು ನಾವು ಏನೇನು ಕೇಳ್ಕೊಳ್ತೀವೋ, ಏನೇನು ಕಷ್ಟಗಳು ಕಾರ್ಪಣ್ಯಗಳು ನನಗೆ ಅದು ಎಲ್ಲವೂ ಇದರೊಳಗೆ ಬರುತ್ತೆ. ಇದೊಂದು ಪ್ರಾರ್ಥನೆ. ಈ ಸಣ್ಣ ಶ್ಲೋಕದಲ್ಲಿ ಇಷ್ಟು ವಿಷಯವನ್ನು ಅವರು ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ. ಹೀಗಾಗಿ ಅವರ ಗ್ರಂಥದಲ್ಲಿರ್ತಕ್ಕಂತಹ ಒಂದೊಂದು ವಾಕ್ಯ, ಒಂದೊಂದು ಶಬ್ದವೂ ಸಹ ಅತ್ಯಂತ ಉತ್ಕೃಷ್ಟವಾದಂತಹದ್ದಾಗಿದೆ. ಪ್ರತಿಯೊಂದರಿಂದಲೂ ಮನುಷ್ಯನಿಗೆ ಒಂದು ಮಾರ್ಗದರ್ಶನ ಅನ್ನೋದು ಉಂಟಾಗುತ್ತೆ. ಅಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಇದು ಗ್ರಂಥಗಳ ರಚನೆ ಅದೊಂದು ಕಾರ್ಯ. ಅದೇ ರೀತಿಯಾಗಿ ಪೀಠಗಳ ಸ್ಥಾಪನೆ, ಮೂರನೇ ಕಾರ್ಯ ಚತುರಾಮ್ನಾಯ ಪೀಠಗಳ ಸ್ಥಾಪನೆ. ಭಾರತದಲ್ಲಿ 4 ದಿಕ್ಕುಗಳಲ್ಲಿ ಸರಿಯಾಗಿ ಆಯಾ ದಿಕ್ಕುಗಳಲ್ಲಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಆ ಪೀಠಗಳಲ್ಲಿ ಗುರು ಪರಂಪರೆಯನ್ನು ಏರ್ಪಡಿಸಿದರು. ಆ ಗುರು ಪರಂಪರೆಯಲ್ಲಿರ್ತಕ್ಕಂತಹ ಎಲ್ಲರೂ ಸಹ ಏನೇನು ಮಾಡಬೇಕು ಅನ್ನುವಂತಹ ಎಲ್ಲ ಕರ್ತವ್ಯಗಳನ್ನು ಸಹ ಅವರೇ ಉಪದೇಶವನ್ನು ಮಾಡಿದರು. ಹೀಗೆಲ್ಲವುದ ವ್ಯವಸ್ಥೆಗಳನ್ನು ಅವರೇ ಮಾಡಿದ್ದಾರೆ. ಇಂತಹ ಈ 3 ವಿಧವಾದಂತಹ ಕಾರ್ಯಗಳನ್ನು ಮಾಡಿ ನಮ್ಮ ಒಂದು ಸನಾತನ ಧರ್ಮವು ಶಾಶ್ವತವಾಗಿ ಈ ಭೂಮಿಯಲ್ಲಿ ವಿರಾಜಮಾನವಾಗುವಂತೆ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು. ಅವರು ಮಾಡಿದಂತಹ ಈ ಚತುರಾಮ್ನಾಯ ಪೀಠಗಳಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವು ನಮ್ಮ ದಕ್ಷಿಣ ಭಾರತದ ಒಂದು ಪೀಠವಾಗಿದೆ. ಈ ಪೀಠದಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಲ್ಲಿ 33ನೇ ಅಧಿಪತಿಗಳು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು. ಅವರೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಹಾಗೆ ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಹೇಗೆ ಶಂಕರರು ಅಲ್ಲಿ ಅವಿನಯಂ ಅಪನಯ ವಿಷ್ಣು ಅಂತ ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಗುರುಗಳು ಅಮ್ಮನವರ ಸನ್ನಿಧಿಯಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಅದನ್ನು ಅಷ್ಟನ್ನು ಪ್ರಾರ್ಥನೆ ಮಾಡಿದರೆ ಇನ್ನು ಎಲ್ಲವುದನ್ನು ಪ್ರಾರ್ಥನೆ ಮಾಡಿದ ಹಾಗಾಯಿತು. ಇನ್ನು ಬೇರೆ ಯಾವುದೋ ಪ್ರತ್ಯೇಕವಾಗಿ ಕೇಳಿಕೊಳ್ಳುವ ಅವಶ್ಯಕತೆ, ಈ ಒಂದು ಶ್ಲೋಕ ಹೇಳಿಬಿಟ್ರೆ ಸಾಕು. ಇದರ ಅರ್ಥ ತಿಳ್ಕೊಂಡು ಬಿಟ್ಟು ಒಂದು ಸಲ ಈ ಶ್ಲೋಕವನ್ನು ಅಮ್ಮನವರ ಸನ್ನಿಧಿಯಲ್ಲಿ ಒಂದು ಸರಿ ಹೇಳಿದರೆ ಸಾಕು, ಎಲ್ಲವುದನ್ನು ಕೇಳಿದ ಹಾಗಾಗುತ್ತೆ. ಏನು ಅಂತಂದರೆ ಅವರೊಂದು
ಮಾತನ್ನು, ಒಂದು ಶ್ಲೋಕವನ್ನು ರಚನೆ ಮಾಡ್ತಾರೆ ಅಮ್ಮನವರನ್ನು ಪ್ರಾರ್ಥನೆ ಮಾಡುವಾಗ. ಕರ್ಮಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾನ್ ದೇಹದಾರ್ಢ್ಯಂ ತದರ್ಥಂ ದೀರ್ಘಂಚಾಯುರ್ ಯಶಶ್ಚ ತ್ರಿಭುವನ ವಿದಿತಂ ಪಾಪಮಾರ್ಗಾದ್ ವಿರಕ್ತಿಂ ಸತ್ಸಂಗಂ ಸತ್ಕಥಾಯ ಶ್ರವಣೋಪಿ ಸದಾ ದೇವಿ ದತ್ವಾ ಕೃಪಾಬ್ಧೆ ವಿದ್ಯಾಂ ಶುದ್ಧಾಂಚ ಬುದ್ಧಿಂ ಕಮಲಜದೈತೆ ಸತ್ವರಂದೇಹಿ ಮಹ್ಯಂ ಅಂತ ಒಂದು ಪ್ರಾರ್ಥನೆ ಇದೆ. ಇದರೊಳಗೆ ಕೆಲವು ವಿಷಯಗಳನ್ನು ನಾವು ಏನು ಕೇಳಬೇಕು ಅಮ್ಮನವರ ಸನ್ನಿಧಿಗೆ ಹೋದಾಗ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಮೊದಲನೇದಾಗಿ ಕರ್ಮ ಸ್ವಾತ್ಮೋಚಿತೇಷು, ನನಗೆ ಉಚಿತವಾದಂತಹ, ನನಗೆ ಸಮಂಜಸವಾದಂತಹ ಕರ್ತವ್ಯಗಳಲ್ಲಿ ನನಗೆ ಸ್ಥಿರವಾದಂತಹ ಒಂದು ಬುದ್ಧಿಯನ್ನು ಕೊಡು. ಯಾವ ಕೆಲಸಗಳನ್ನು ನಾನು ಮಾಡಬೇಕಾಗಿದೆಯೋ ಆ ಕೆಲಸಗಳಲ್ಲಿ ನನಗೆ ಸ್ಥಿರವಾದಂತಹ ಒಂದು ಬುದ್ಧಿಯನ್ನು ಕೊಡು ಅನ್ನುವಂತಹದ್ದು ಮೊದಲನೇ ಪ್ರಾರ್ಥನೆ. ಇದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಲೋಕದಲ್ಲೂ ನಾವು ಇದನ್ನೇ ಸರಳ ಭಾಷೆಯಲ್ಲಿ, ಲೌಕಿಕವಾದ ಭಾಷೆಯಲ್ಲಿ ಹೇಳುವುದಾದರೆ ಏನು ಹೇಳ್ತೀವಿ? ನಿನ್ನ ಕೆಲಸ ಏನೋ ನೋಡ್ಕೊಂಡಿರಪ್ಪ ಸಾಕು, ನಿಂದೇನು ಕೆಲಸನ ಅದನ್ನು ಮಾಡು, ನಿನಗೆ ಈ ಕೆಲಸ ಮಾಡೋಕ್ಕೆ ಹೇಳಿದ್ದೀನಲ್ಲ ಅದನ್ನು ಮಾಡು. ಈ ಮಾತನ್ನು ನಾವು ಯಾರಿಗೆ ಹೇಳ್ತೀವಿ? ಯಾರಿಗೆ ಇಂತಹ ಸ್ಥಿರವಾದ ಬುದ್ಧಿ ಇಲ್ವೋ ಅವನಿಗೆ ಈ ಮಾತನ್ನು ನಾವು ಹೇಳಬೇಕಾಗಿ ಬರುತ್ತೆ. ಒಂದು ವೇಳೆ ಇಂತಹ ಒಂದು ಸ್ಥಿರವಾದ ಬುದ್ಧಿ ನಮಗಿದೆ ಅಂತಂದರೆ ಯಾರಿಂದಲೂ ಇಂತಹ ಮಾತನ್ನು ನಾವು ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಮಗೆ ಬೇಕಾದಂತಹ ಒಂದು ಫಲವು ನಾವು ಮಾಡಿರತಕ್ಕಂತಹ ಕರ್ಮದ ಒಂದು ಫಲ ನಮಗೆ ಸಿಗುತ್ತೆ. ಹಾಗಾಗಿ ನನಗೆ ಯೋಗ್ಯವಾದಂತಹ ಕರ್ಮಗಳನ್ನು ಉತ್ತಮವಾದಂತಹ, ಅದರೊಳಗೂ ಉತ್ತಮವಾದಂತಹ ರೀತಿಯಲ್ಲಿ ನಿಭಾಯಿಸುವಂತೆ, ಆ ಕರ್ಮಗಳನ್ನು ನಾನು ಮಾಡುವಂತೆ ನನಗೆ ಅನುಗ್ರಹವನ್ನು ಮಾಡು ಅನ್ನುವಂತಹದ್ದು ಇದು ಮೊದಲನೇ ಪ್ರಾರ್ಥನೆ. ಅಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಅನೇಕ ವಿಧವಾದಂತಹ ವಿಷಯಗಳನ್ನು ಹೇಳುವಾಗ ಈ ಕೆಲಸಗಳನ್ನು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಈ ಕೆಲಸಗಳನ್ನು ಮಾಡುವವರನ್ನು ಕರ್ತ ಎಂಬುದಾಗಿ ನಾವು ಲೋಕದಲ್ಲಿ ಹೇಳ್ತೀವಿ. ಈ ಕರ್ತೃಗಳು ಲೋಕದಲ್ಲಿ ಸಾತ್ವಿಕರಾದ ಕರ್ತೃಗಳು, ರಾಜಸರಾದ ಕರ್ತೃಗಳು, ತಾಮಸರಾದ ಕರ್ತೃಗಳು ಅಂತ ಮೂರು ವಿಧವಾಗಿ ಭಗವಂತ ವಿಭಾಗ ಮಾಡಿದ್ದಾನೆ. ಅಲ್ಲಿ ಈ ಸಾತ್ವಿಕವಾದಂತಹ ಕರ್ತೃಗಳು ಅಂತ ಯಾರನ್ನು ಹೇಳಬೇಕು ಅಂತಂದರೆ ಭಗವಂತ ಹೇಳ್ತಾನೆ, ಮುಕ್ತ ಸಂಗೋ ನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ್ಯೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ ಅಂತ ಭಗವಂತ ಹೇಳ್ತಾನೆ. ಏನಿದರ ಅರ್ಥ? ಮುಕ್ತ ಸಂಘ, ಯಾವುದರ ಜೊತೆಗೂ ಸಂಬಂಧವಿಟ್ಟುಕೊಳ್ಳದೆ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡುವವನು. ತನ್ನ ಕರ್ತವ್ಯವನ್ನು ಮಾಡಬೇಕಾಗಿ ಬಂದಾಗ ಬೇರೆ ಯಾವುದೋ ಒಂದ್ರ ಜೊತೆಗೆ ಸಂಬಂಧ ಇಟ್ಟುಕೊಂಡು ನನಗೆ ಅದು ಹಾಗಾಗಿ ಇದನ್ನು ನಾನು ಮಾಡುವುದಿಲ್ಲ ಅಂತ ಹೇಳಬಾರದು. ಹಾಗೆ ಹೇಳುವುದಿಲ್ಲ. ತನ್ನ ಕರ್ತವ್ಯವನ್ನು ಮಾಡಲಿಕ್ಕೋಸ್ಕರ ಎಲ್ಲವುದನ್ನು ಬಿಟ್ಟು ಅದನ್ನು ನಾನು ಮಾಡ್ತೀನಿ, ಬೇರೆ ಸಂಬಂಧಗಳು ಅದೆಲ್ಲ ಆಮೇಲೆ ನೋಡ್ಕೊಳ್ತೀನಿ. ಈ ತನ್ನ ಒಂದು ಕರ್ತವ್ಯ ಏನಿದೆಯೋ ಲೋಕದಲ್ಲಿ ತುಂಬ ಜನ ಏನು ಮಾಡ್ತಾರೆ, ಅವರವರ ಕರ್ತವ್ಯಗಳಿಗೋಸ್ಕರ ಎಲ್ಲವುದನ್ನು ಬಿಟ್ಟು ಎಲ್ಲೆಲ್ಲಿಗೂ ಹೋಗಬೇಕಾಗಿ ಬರುತ್ತೆ. ಮನೆ ಇತ್ಯಾದಿಗಳನ್ನು, ಮನೆ ಮತ್ತು ಮನೆಯಲ್ಲಿರ್ತಕ್ಕಂಥವ್ರು ಇಷ್ಟವಾದಂತಹ ವ್ಯಕ್ತಿಗಳು ಎಲ್ಲರನ್ನು ಬಿಟ್ಟು ಹೋಗಬೇಕಾಗುತ್ತೆ. ಯಾಕೆ ಹೋಗ್ತಿದ್ದಾರೆ? ಕರ್ತವ್ಯ. ಆ ಕರ್ತವ್ಯದ ನಿರ್ವಹಣೆಗೋಸ್ಕರ ಎಲ್ಲವುದನ್ನು ಬಿಟ್ಟು ಎಲ್ಲಿಗೋ ನಾವು ಹೋಗಬೇಕಾಗಿ ಬರುತ್ತೆ ಕೆಲವೊಂದು ಸಲ. ಆಗ ನಾವು ಹೋಗಲೇಬೇಕು. ನಾವು ಹೋಗಲಿಲ್ಲ ಅಂತಂದರೆ ನಾವು ತುಂಬ ತೊಂದರೆಯನ್ನು ಮಾಡ್ಕೊಂಡು ಹಾಗಾಗುತ್ತೆ. ಆದ್ದರಿಂದ ಸರಿಯಾಗಿ ನಾವು ಕೆಲಸವನ್ನು ಮಾಡಬೇಕು ಅಂತಂದರೆ ಇದು ಅನಿವಾರ್ಯ. ಕೆಲವೊಂದು ಸಲ ಇಂತಹ ಬಂಧನಗಳನ್ನು, ಈ ಸಂಘವನ್ನು ಬಿಟ್ಟು ನಮ್ಮ ಕೆಲಸಕ್ಕಾಗಿ ನಾವು ಹೋಗಬೇಕಾಗಿ ಬರುವುದು ಅನಿವಾರ್ಯ. ಆ ರೀತಿಯಾಗಿ ಯಾರು ಮಾಡ್ತಾನೋ ಅವನು ನಿಜವಾದಂತಹ ಸಾತ್ವಿಕವಾದಂತಹ ಕರ್ತ ಎಂಬುದಾಗಿ ಭಗವಂತ ಹೇಳ್ತಾನೆ. ಅಲ್ಲಿ ಮುಕ್ತ ಸಂಘ ಅನಹಂವಾದಿ. ಎರಡನೇದಾಗಿ ಏನು ಹೇಳಿದ್ದಾನೆ ಅಂತಂದರೆ ಎಲ್ಲ ಕೆಲಸಗಳನ್ನು ಮಾಡಿ ಕೆಲವರು ಲೋಕದಲ್ಲೇ ಅದು ನಾನು ಮಾಡಿದ್ದು, ಇದು ನಾನು ಮಾಡಿದ್ದು, ನಾನು ಅದು ಮಾಡಿದ್ದೆ, ಇದು ಮಾಡಿದ್ದೆ, ಇದು ಅಂತ ಎಲ್ಲ ಹೇಳ್ಕೊಳ್ತಾ ಇದ್ದಿದ್ದು ಇಲ್ಲದೇ ಇರುವುದು ಎಲ್ಲವುದನ್ನು ಹೇಳ್ಕೊಳ್ತಾ ಇರ್ತಾರೆ. ಆದರೆ ಹಾಗೆ ಹೇಳಬಾರದು. ಅನಹಂವಾದಿ, ಆ ಅಹಂಕಾರ ಇಲ್ಲದೆ ಇರುವುದು, ನಾನೇ ಅದನ್ನು ಮಾಡಿದ್ದು, ನಾನೇ ಇದನ್ನು ಮಾಡಿದ್ದು ಅನ್ನುವಂತಹ ಅಹಂಕಾರ ಇಲ್ಲದೆ ಇರುವವನು, ಆ ಅಹಂಕಾರ ಭಾವನೆ ಇಲ್ಲದೆ ಕೆಲಸಗಳನ್ನು ಮಾಡುವವನು. ಅಂದರೆ ಏನು? ನಾನದು ಮಾಡಿದ್ದೀನಿ, ನಾನಿದು ಮಾಡಿದ್ದೀನಿ ಅಂತ ನಾವು ಹೇಳಿಕೊಳ್ಳುವುದಲ್ಲ, ಬೇರೆಯವರು ಹೇಳಬೇಕು. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಮಾಡಿದ್ದಾನೆ ಅಂತಂದರೆ ಬೇರೆಯವನು ಹೇಳಬೇಕು, ಇವನು ಇಂತಹ ಕೆಲಸ ಮಾಡಿದ್ದಾನೆ, ಇವರು ತುಂಬ ಉತ್ತಮವಾದಂತಹ ವ್ಯಕ್ತಿ, ಇಂತಿಂತಹ ಕೆಲಸಗಳನ್ನು ಇವರು ಮಾಡಿದ್ದಾರೆ, ಇವರಿಂದ ಈ ಕೆಲಸಗಳೆಲ್ಲ ಆಗಿದೆ ಅಂತ ಬೇರೆಯವರು ಹೇಳಿದರೆ ಅದು ತಪ್ಪಲ್ಲ, ಅದು ಸರಿಯೇ. ವಾಸ್ತವವಾಗಿ ಅದೇ ಸರಿ. ಯಾಕಂದರೆ ಬೇರೆಯವರು ಹೇಳಲೇಬೇಕು. ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದರೆ ಖಂಡಿತವಾಗಿಯೂ ನಾವು ಅವರ ಪ್ರಶಂಸೆ ಮಾಡಲೇಬೇಕು. ಅವನು ಮಾಡಿದಂತಹ ಕೆಲಸವನ್ನು 4 ಜನರಿಗೆ ಹೇಳಲೇಬೇಕು, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಈ ಕೆಲಸವನ್ನು ಮಾಡಿದ್ದಂದರೆ ಇಷ್ಟೆಲ್ಲ ಜನರಿಗೆ ಉಪಯೋಗ ಆಗಿದೆ ಅನ್ನೋದನ್ನು ನಾವು ಹೇಳಲೇಬೇಕು. ಆದ್ದರಿಂದ ಆದರೆ ಅವನು ಮಾತ್ರ ಹೇಳಿಕೊಳ್ಳೋ ಹಾಗಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅನಹಂವಾದಿ. ಹಾಗೆ ಧೃತ್ಯುತ್ಸಾಹ ಸಮನ್ವಿತ ಅಂತ. ಧೃತಿ ಅಂದರೆ ಒಂದು ಧೈರ್ಯ, ಉತ್ಸಾಹ, ಕೆಲಸವನ್ನು ಮಾಡಲಿಕ್ಕೆ ಒಂದು ಉತ್ಸಾಹ. ಈ ಎರಡೂ ಬೇಕು ಮನುಷ್ಯನಿಗೆ. ಏನಾದರೂ ಒಂದು ಕೆಲಸ ನಡೀಬೇಕು ಅಂತಂದರೆ ಮೊದಲು ಈ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಧೈರ್ಯ, ಆತ್ಮಧೈರ್ಯ ಮನುಷ್ಯನಿಗೆ ಬೇಕು. ಆ ಧೈರ್ಯದಿಂದ ಒಂದು ಕೆಲಸವನ್ನು ಇದೆಲ್ಲ ಹೆಲ್ಲಾಗುತ್ತೆ ರೀ, ಅಯ್ಯೋ ನನಗೆ ಹೆದರಿಕೆ ಆಗುತ್ತೆ ರೀ, ಅಲ್ಲಿ ಹೋಗಿ ಯಾರ ಜೊತೆ ಕೆಲಸ ಮಾಡಬೇಕು ಅವ್ರ ಹತ್ರ ಹೋಗಿ ಅವ್ರ ಮುಖ ನೋಡಿದ್ರೇ ನನಗೆ ಹೆದರಿಕೆ ಆಗಿಬಿಡುತ್ತೆ, ಇಲ್ಲ ಅದೆಲ್ಲ ನನಗಾಗುವುದಿಲ್ಲ ಅಂತ ಹೇಳಬಾರ್ದು. ಅಲ್ಲಿಗೆ ಹೋಗಿಬಿಟ್ರೇನೆ ಏನೋ ಒಂಥರ ಆಗಿಬಿಡುತ್ತೆ, ನನಗೆ ಹೆದರಿಕೆ. ಅಲ್ಲ, ಪರವಾಗಿಲ್ಲಪ್ಪ, ನೀನೇನು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ,
ಮಾಡು ಅಂತಂದರೆ ಇಲ್ಲ ಇಲ್ಲ ನನ್ನ ಕೈಲಾಗುವುದಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಆದರೆ ಅದು ಇರಬಾರ್ದು, ಧೈರ್ಯ ಇರಬೇಕು. ಈ ಕೆಲಸವನ್ನು ನಾನು ಮಾಡಬೇಕು ಅನ್ನುವಂಥ ಒಂದು ಧೈರ್ಯ ಬೇಕು. ಉತ್ಸಾಹ, ಧೈರ್ಯದ ಜೊತೆಗೆ ಉತ್ಸಾಹವು ಅತ್ಯಂತ ಅವಶ್ಯಕವಾದದ್ದು. ಒಂದು ಕೆಲಸವನ್ನು ಮಾಡಬೇಕು ಅಂತ ನಮಗೆ ಆ ಒಂದು ಉತ್ಸಾಹವನ್ನು ನಾವು ತಂದುಕೊಂಡ್ರೆ ಆ ಕೆಲಸವನ್ನು ಅರ್ಧ ಮುಗಿಸಿದ ಹಾಗೇನೆ. ಆ ಉತ್ಸಾಹ ನಮ್ಮಲ್ಲಿದ್ದರೆ ಸಾಕು, ಕೆಲಸ ಅರ್ಧ ಮುಗಿದ ಹಾಗೇನೆ. ಮುಂದಿನ ಕೆಲಸವನ್ನು ಆಮೇಲೆ ಈ ಉತ್ಸಾಹದಿಂದ ಮುಂದಿನ ಕೆಲಸವು ತಾನಾಗೇ ಆಗುತ್ತೆ. ನೃತ್ಯುತ್ಸಾಹ ಸಮನ್ವಿತ. ಹಾಗೆ ಸಿದ್ಧ್ಯೋರ್ ನಿರ್ವಿಕಾರ, ಇದು ಒಂದು ತುಂಬ ವಿಶೇಷವಾದಂತಹ ಒಂದು ವಿಷಯ. ಸಿದ್ಧಿ ಅಸಿದ್ಧಿ, ನಾವು ಮಾಡುವಂತಹ ಒಂದು ಕೆಲಸ ಏನಿದೆಯೋ ಈ ಕೆಲಸವು ಸಫಲವಾದರೂ ಒಂದು ವೇಳೆ ಸಫಲವಾಗದೇ ಇದ್ದರೂ ನಿರ್ವಿಕಾರವಾಗಿರುವುದು. ಸಫಲವಾಗಿದೆ ಸಂತೋಷ ಅಷ್ಟೇ. ಸಫಲವಾಗಲಿಲ್ಲ ಆಗ ಬೇಜಾರು ಮಾಡಿಕೊಂಡು ಅಯ್ಯೋ ಆಗೋಯ್ತು, ನನ್ನಿಂದ ಯಾವ ಕೆಲಸ ಮಾಡೋಕ್ಕಾಗೋದಿಲ್ಲ, ನನ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಕೊಳ್ಳುವುದು, ಅಂತ ತನಗೆ ತಾನೇ ಹೇಳ್ಕೊಳ್ಳುವುದು, ನನ್ನಿಂದ ಯಾವ ಉಪಯೋಗವೂ ಇಲ್ಲ ಅಂತ ಹೇಳ್ಕೊಳ್ಳುವುದು, ಇನ್ನು ನಾನು ಯಾವ ಕೆಲಸಗಳನ್ನು ಮಾಡುವುದಿಲ್ಲ ಅಂತ ಬಿಟ್ಬಿಡುವುದು. ಹೀಗೂ ಮಾಡಬಾರ್ದು. ಸಫಲವಾಗಿಲ್ಲ, ಯಾಕಾಗಿಲ್ಲ, ಏನೋ ಒಂದು ಕಡಿಮೆ ಆಗಿದೆ, ಎಲ್ಲೋ ಒಂದು ಕಡೆ ಲೋಪ ಆಯಿತು, ಆ ಲೋಪವಾಗಿರುವುದರಿಂದ ಕೆಲಸ ಆಗಿಲ್ಲ. ಆದರೆ ಮುಂದೆ ಆದರೂ ನಾನು ಈ ಕೆಲಸವನ್ನು ಮಾಡಬೇಕು, ಮತ್ತೆ ಪುನಃ ಇನ್ನೊಂದು ಸಲ ಮಾಡುವಾಗ ಈ ಲೋಪ ಆಗಬಾರ್ದು, ಮುಂದೆ ನಾನು ಈ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಸ್ವಭಾವ ಅದು ಮನುಷ್ಯನಿಗೆ ಬೇಕು. ಕೆಲಸ ತುಂಬ ಚೆನ್ನಾಗಾಯಿತು ಆಗಲೂ ಮನಸ್ಸಿನಲ್ಲಿ ಸಂತೋಷ ಪಡುವುದು ಅಷ್ಟೇ ಹೊರತು ಕೆಲಸ ಆದ ತಕ್ಷಣ ಎಲ್ಲ ಆಯಿತು, ನನ್ನನ್ನು ಬಿಟ್ಟರೆ ಈ ಕೆಲಸವನ್ನು ಯಾರೂ ಮಾಡೋಕ್ಕಾಗುವುದೇ ಇಲ್ಲ, ಇದನ್ನು ಮಾಡಿದವನು ನಾನು, ಇದು ನನ್ನಿಂದಲೇ ಇದೆಲ್ಲ ಆಯಿತು, ಇದು ನಾನಿದ್ದಿಂದ ಇದೆಲ್ಲ ಆಯಿತು, ಈ ರೀತಿಯಾಗಿ ವಿಪರೀತವಾಗಿ ಮಾಡಬಾರದು. ಆಗಿದೆ ಭಗವಂತನ ಅನುಗ್ರಹ, ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ, ಭಗವಂತನ ಅನುಗ್ರಹ ಆಯಿತು, ಕೆಲಸ ಆಯಿತು, ಸಂತೋಷ, ಭಗವಂತ ಇಂತಹ ಒಂದು ಕೆಲಸವನ್ನು ನನಗೆ ಕೊಟ್ಟಿದ್ದಾನೆ, ಮುಂದೆಯೂ ಸಹ ಇದೇ ರೀತಿಯಾದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡಬೇಕು, ಆ ಭಾವನೆ ಬರಬೇಕು. ಆದ್ದರಿಂದ ಇದೇ ಅಲ್ಲಿ ಭಗವಂತ ಸಿದ್ಧ್ಯೋರ್ ನಿರ್ವಿಕಾರ, ಕಾರ್ಯಸಿದ್ಧಿ ಆದರೂ ಕಾರ್ಯಸಿದ್ಧಿ ಆಗದೇ ಇದ್ದರೂ ನಿರ್ವಿಕಾರನಾಗಿದ್ದು, ಒಂದೇ ರೀತಿ ನಿರ್ವಿಕಾರವಾಗಿರುವುದಂದರೆ ಒಂದೇ ರೀತಿಯಾಗಿರುವುದು ಅಂತ ಅರ್ಥ. ಒಂದೇ ರೀತಿಯಾಗಿದ್ದು ಪುನಃ ತನ್ನ ಕಾರ್ಯಶೈಲಿಯನ್ನು ಮುಂದುವರಿಸುವುದು, ಇದು ಮನುಷ್ಯನ ಒಂದು ಕರ್ತವ್ಯ. ಈ ರೀತಿಯಾಗಿ ಮಾಡುವವನು ಯಾರಿರ್ತಾನೋ ಅವನು ಆ ಸಾತ್ವಿಕನಾದಂತಹ ಕರ್ತ ಎಂಬುದಾಗಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಎರಡನೇದು ಅಂದರೆ ರಾಜಸರಾದಂತಹ ಕರ್ತೃಗಳು, ಅವ್ರ ಬಗ್ಗೆ ಹೇಳುವಾಗ ಭಗವಂತ ಹೇಳ್ತಾನೆ ರಾಗಿ ಕರ್ಮಫಲಪ್ರೇಪ್ಸುಹು ಅಂತ. ಅಂದ್ರೇನು? ರಾಗಿ ಕರ್ಮಫಲಪ್ರೇಪ್ಸುಹು ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ ಅಂತ. ಅಲ್ಲಿ ಆ ರಾಗಿ ಅಂತಂದ್ರೇನು? ರಾಗವನ್ನಿಟ್ಟುಕೊಂಡು, ಯಾರ್ಯಾರ ಮೇಲೋ ರಾಗವನ್ನು, ಯಾವುದ್ಯಾವುದ್ರ ಮೇಲೋ ರಾಗವನ್ನಿಟ್ಟುಕೊಂಡು, ಆ ರಾಗ ಇದ್ದರೆ ಕೆಲಸ ಮಾಡ್ತಾನೆ. ಅಂದರೆ ಇವನಿಗೆ ಬೇಕಾದವರಿಗೆ ಮಾತ್ರ ಕೆಲಸ ಮಾಡಿಕೊಡ್ತಾನೆ, ಬೇರೆಯವರು ಅಂತಂದರೆ ಅವನು ಒಳ್ಳೆಯವನಾಗಿದ್ದರೂ ಸಹ ಅವನಿಗೆ ಕೆಲಸ ಮಾಡಿಕೊಡುವುದಿಲ್ಲ. ಇವನಂದರೆ ತುಂಬ ಇಷ್ಟ, ಯಾವ ಕಾರಣಕ್ಕೆ ಅವನಿಷ್ಟ? ವಾಸ್ತವವಾಗಿ ಅವನಷ್ಟು ಒಳ್ಳೆಯವನೂ ಅಲ್ಲ, ಆದರೆ ಅವನ ಕಂಡ್ರೆ ಏನೋ ಒಂದು ಅವನ ಮೇಲೆ ಇವನಿಗೆ ಏನೋ ಒಂದು ಪ್ರೀತಿ, ವಾಸ್ತವವಾಗಿ ಅವನ ಅಯೋಗ್ಯ, ಆದರೂ ಸಹ ಅವನ ಮೇಲೆ ಯಾವುದೋ ಕಾರಣಕ್ಕೆ ಇವನಿಗೆ ರಾಗ ಇದೆ ಅಂತಂದರೆ ಅವನಿಗೆ ಬೇಕಾದ್ದನ್ನೆಲ್ಲ ಮಾಡಿಕೊಡುವುದು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ತುಂಬ ಒಳ್ಳೆಯವನು, ಅವನು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ, ಆದರೆ ಅವನನ್ನು ನೀವು ನೋಡುವುದೇ ಇಲ್ಲ, ಅವನಿಗೆ ಯಾವ ಕೆಲಸವನ್ನು ಮಾಡಿಕೊಡುವುದಿಲ್ಲ. ಏನು ಕಾರಣ? ಏನೋ ಒಂದು ದೇಶ ಅವನ ಮೇಲೆ. ಹಾಗೆ ರಾಗಿ ಕರ್ಮಫಲ ಪ್ರೇಪ್ಸು, ನನಗೇನಾದರೂ ಫಲ ಸಿಗುತ್ತೆ ಅಂದರೆ ಮಾತ್ರ ನಾನು ಇದನ್ನು ಮಾಡ್ತೀನಿ ರೀ, ಅಲ್ಲ ನಿನಗೆ ಸಿಗದೇ ಇದ್ರೂ ಒಳ್ಳೇದಾಗುತ್ತಪ್ಪ, ತುಂಬ ಜನರಿಗೆ ಒಳ್ಳೇದು ಮಾಡು ಅಂದರೆ ಅದೆಲ್ಲ ಆಗಲ್ಲ. ಬೇರೆಯವ್ರಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ, ನನಗೇನಾದರೂ ಸಿಗಲೇಬೇಕು, ಸಿಕ್ಕಿದ್ರೆ ಮಾತ್ರ ನನಗೇನು, ಏನು ಕೆಲಸ ಹೇಳಿದ್ರು ನನಗೇನು ಅಂತ ಕೇಳ್ತಿರ್ತಾರೆ ಕೆಲವರು ಲೋಕದ. ಸರಿ ಆಯಿತು ಮಾಡ್ತೀನಿ, ಅಲ್ಲ ಇದು ಒಳ್ಳೆ ಕೆಲಸ, ತುಂಬ ಜನರಿಗೆ ಉಪಯೋಗ ಆಗುವಂಥ ಕೆಲಸ, ಇದನ್ನು ಮಾಡು ಅಂದರೆ ನನಗೇನು, ಅದು ಮೊದಲಿಗೆ ಹೇಳಿ, ಅದು ಹೇಳಿದ ಮೇಲೆ ಮುಂದಿನ ವಿಚಾರ ಮಾತಾಡಿ, ಇಲ್ಲದೆ ಹೋದರೆ ಜಾಗ ಖಾಲಿ ಮಾಡಿ ಅಷ್ಟೇ ಅಂತ ಹೇಳಿದರೆ ಅವನೇ ಕರ್ಮಫಲ ಪ್ರೇಪ್ಸು. ಅವನು ಯಾವಾಗಲೂ ಅವನಿಗೆ ಇದರಿಂದ ಏನು ಆ ಫಲಾಪೇಕ್ಷೆಯಿಂದಲೇ ಕೆಲಸ ಮಾಡುವವನು. ಲುಬ್ಧ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ ಜಿಪುಣನಾಗಿರೋನು. ಯಾವಾಗ ಒಂದು ಒಳ್ಳೆಯ ಕೆಲಸ ನಡಿಬೇಕು ಅಂದರೆ ಖರ್ಚು ಮಾಡಬೇಕು, ಯಾವಾಗ ಖರ್ಚು ಮಾಡಬೇಕು, ಯಾವಾಗ ಕಾಪಾಡಬೇಕು ಧನವನ್ನು, ಯಾವಾಗ ಅದನ್ನು ಸಂಗ್ರಹ ಮಾಡಬೇಕು ಅದು ಗೊತ್ತಿರಬೇಕು ಮನುಷ್ಯನಿಗೆ. ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ಒಳ್ಳೆಯ ಸಂದರ್ಭ ಈಗ ಮಾಡಲೇಬೇಕು, ಆಗ ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳುವುದು. ಈ ಖರ್ಚು ಮಾಡುವ ಸಂದರ್ಭ ಅಲ್ಲ, ಆದರೂ ಈಗ ಮಾಡ್ತೀನಿ ಅಂತ ಹೇಳುವುದು. ಅಂದರೆ ಏನೋ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಏನೋ ಒಂದು ದೇವಸ್ಥಾನ ಕಟ್ತಿದ್ದಾನೆ, ಏನೋ ಒಂದು ಗೋಸೇವೆ ಮಾಡ್ತಿದ್ದಾನೆ, ಅಥವಾ 4 ಜನರಿಗೆ ಉಪಕಾರ ಮಾಡ್ತಿದ್ದಾನೆ, ತುಂಬ ಕಷ್ಟದಲ್ಲಿರೋರು ಏನೋ ಸಹಾಯ ಮಾಡ್ತಿದ್ದಾನೆ. ಅವನು ನಮ್ಮ ಹತ್ರ ಬಂದು ನಮಗೇನಾದರೂ ಕೊಡಿ ಅಂದರೆ ಕೊಡಲ್ಲಪ್ಪ ಹೋಗಿ ಆಚೆಗೆ ಅಂತ ಹೇಳುವುದು. ಯಾವನೋ ಒಬ್ಬ ಬಂದು ಕೇಳಿದ್ದಾನೆ, ಸ್ವಲ್ಪ ಹೆಂಡ ಕುಡಿದ್ರೆ 1 ವಾರ ಆಯಿತು, ನಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಹೆಂಡ ಕುಡಿತೀನಿ ಅಂತಂದರೆ ಆಯ್ತಪ್ಪ ತಗೋ ಅಂತ ಅವನಿಗೆ ಕೊಡುವುದು. ಈ ಥರ ಕೊಟ್ಟರೆ ಏನಾಗುತ್ತೆ, ಬೇಕಾದ ಸಂದರ್ಭದಲ್ಲಿ ಕೊಡದೇ ಇರುವುದು, ಬೇಡದೇ ಇರುವಂತಹ ಕೆಲಸಕ್ಕೆ ಕೊಡುವುದು. ಈ ರೀತಿಯಾಗಿ ಎಲ್ಲ ಮಾಡಿದರೆ, ಇಂತಹ ಕೆಲಸಗಳನ್ನು ಮಾಡಿದರೆ ಅವನು ಲುಬ್ಧ ಅಂತ ಅನ್ನಿಸ್ಕೊಳ್ತಾನೆ. ಹಾಗೆ ಇದೊಂದು.
ಲುಬ್ಧ ಹಿಂಸಾತ್ಮಕ. ಹಿಂಸಾತ್ಮಕ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾ ಕೆಲಸ ಮಾಡೋದು. ಇವನು ಕೆಲಸ ಶುರು ಮಾಡಿದ್ದಾನೆ ಅಂದರೆ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರುತ್ತೆ. ಆ ಥರದವರು ಲೋಕದಲ್ಲಿ ತುಂಬ ಜನ ಇರ್ತಾರೆ. ಏನು ಕೆಲಸ ಮಾಡಿದರೂ ಅದರಿಂದ 4 ಜನರಿಗೆ ತೊಂದರೆ ಆಗ್ತಾನೇ ಇರುತ್ತೆ. ಆ ರೀತಿಯಾಗಿ ಕೆಲಸ ಮಾಡುವನು. ಹಾಗೂ ಅಶುಚಿಹಿ ಯಾವ ಕೆಲಸ ಮಾಡಿದರೂ ನೀಟಾಗಿ ಮಾಡಬೇಕು, ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಮಾಡದೆ ಏನೇನೋ ಮಾಡುವುದು. ಇವನೊಂದು ಕೆಲಸ ಮಾಡಿ 5 ನಿಮಿಷ ಕೆಲಸ ಮಾಡಿ ಹೋದ್ಮೇಲೆ ಅದನ್ನು ಸರಿ ಮಾಡೋಕ್ಕೆ 1 ಗಂಟೆ ಬೇರೆಯವರು ಬಂದು ಪ್ರಯತ್ನ ಮಾಡಬೇಕು. ಅವನು ಮಾಡಿದ ಕೆಲಸ 5 ನಿಮಿಷ ಮಾಡಿ ಆಚೆಗೆ ಹೋಗಿದ್ದಾನೆ. ಆದರೆ ಆ ನಂತರ 1 ಗಂಟೆ ಬೇಕು ಅದನ್ನೆಲ್ಲ ಸರಿ ಮಾಡೋಕ್ಕೆ. ವಾಸ್ತವ ಅವನು ಮಾಡಿದ ಆ ಕೆಲಸದಿಂದ ತುಂಬ ಪ್ರಯೋಜನವೂ ಅಷ್ಟೇನೂ ಆಗಲಿಲ್ಲ. ಅದನ್ನು ಸರಿ ಮಾಡೋಕ್ಕೆ ತುಂಬ ಖರ್ಚು ಮಾಡಬೇಕಾಗಿ ಬರುತ್ತೆ, ತುಂಬ ಪ್ರಯತ್ನ ಮಾಡಬೇಕಾಗಿ ಬರುತ್ತೆ. ಆ ರೀತಿಯಂತಹ ಅಂದ್ರೇನು, ಅಶುಚಿಯಾಗಿ ಅಚ್ಚುಕಟ್ಟಾಗಿ ಮಾಡದೆ ಇಷ್ಟ ಬಂದಾಗ ಏನೇನೋ ಮಾಡುವುದು, ಈ ರೀತಿಯಾಗಿ ಮಾಡುವುದು. ಹರ್ಷಶೋಕಾನ್ವಿತ. ಹಿಂದೆ ಏನು ಹೇಳಿದ್ರು, ಸಿದ್ಧ್ಯೋರ್ ನಿರ್ವಿಕಾರ ಅಂದರು. ಅದಕ್ಕೆ ವಿರುದ್ಧವೇ ಹರ್ಷಶೋಕಾನ್ವಿತ ಅಂತ ಅಂದರೆ ಏನು, ಏನಾದರೂ ಒಂದು ಕೆಲಸ ಆಗಲಿಲ್ಲ ಅಂದರೆ ವಿಪರೀತವಾಗಿ ಬೇಜಾರು ಮಾಡಿಕೊಳ್ಳೋದು. ಅಯ್ಯೋ ಇನ್ನು ಆಗುವುದೇ ಇಲ್ಲ, ನನ್ನಿಂದ ಸಾಧ್ಯವೇ ಇಲ್ಲ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಭಾವಿಸುವುದು. ಅಥವಾ ಏನಾದರೂ ಒಂದು ಕೆಲಸ ಆಯಿತು ಅಂತಂದರೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನ್ನಿಂದಲೇ ಇದೆಲ್ಲ ಆಗಿದ್ದು ಅನ್ನುವಂತಹ ಒಂದು ಭಾವನೆ ಇಟ್ಕೊಳ್ಳುವುದು. ಅದೇ ಹರ್ಷಶೋಕ. ಇಲ್ಲಿ ಯಾವುದು ಹೇಳಿದ್ರೋ ಮೊದಲನೇ ಶ್ಲೋಕದಲ್ಲಿ ಅದಕ್ಕೆ ವಿರುದ್ಧವಾದ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹರ್ಷಶೋಕಾನ್ವಿತ ಕರ್ತ ರಾಜಸಃ. ಅವನು ರಾಜಸನಾಗಿರ್ತಕ್ಕಂತಹ ಕರ್ತೃ ಆಗಿದ್ದಾನೆ ಅಂತ. ಇನ್ನು 3ನೇಯವರಿದ್ದಾರೆ, ತಾಮಸರಾಗಿರ್ತಕ್ಕಂಥ ಕರ್ತೃಗಳಿದ್ದಾರೆ. ಅವ್ರು ಹೇಗಿರ್ತಾರೆ ಅಂದರೆ ಅಯುಕ್ತ ಪ್ರಾಕೃತ ಸ್ತಬ್ಧ ಶಠ ನೈಷ್ಕೃತಿಕ ಅಲಸಃ ವಿಷಾದಿ ದೀರ್ಘಸೂತ್ರಿ ಚ ಕರ್ತ ತಾಮಸ ಉಚ್ಯತೆ ಅಂತ ಭಗವಂತ ಹೇಳಿದ್ದಾನೆ. ಅಯುಕ್ತ ಅಂತಂದ್ರೆ ಏನು, ಇಲ್ಲಿ ಕೆಲಸ ಮಾಡ್ತಿರ್ತಾನೆ, ಗಮನ ಮಾತ್ರ ಬೇರೆ ಎಲ್ಲೋ ಇರುತ್ತೆ. ಏನೋ ಒಂದು ತುಂಬ ಅಮೂಲ್ಯವಾದ ವಸ್ತು ಇದೆ, ಎಲ್ಲೋ ಯೋಚನೆ ಮಾಡ್ತಾ ಅದನ್ನು ಕೆಳಗೆ ಹಾಕ್ತಾನೆ. ಕೇಳಿದರೆ ಅದು ಕೆಳಗೆ ಬಿದ್ದೋಯ್ತು ಕಣ್ರಿ. ಹೇಗೆ ಬಿದ್ದೋಗುತ್ತೆ, ನೀವು ಬೀಳಿಸಿದ್ರೆ ತಾನೇ ಬಿದ್ದೋಗುತ್ತೆ. ಅದು ಸುಮ್ಮನೆ ತಾನಾಗೆ ಕೈಯಿಂದ ಎದ್ದು ಕೆಳಗೆ ಬೀಳೋದಿಲ್ಲ. ಅದೇ ಬೇರೆ, ಅದು ಮನುಷ್ಯನ ಒಂದು ಸ್ವಭಾವ ಹೇಗಿರುತ್ತೆ ಅಂದರೆ, ಬೇರೆಯವನೇನಾದರೂ ಒಂದು ಕೆಳಗೆ ಹಾಕಿದರೆ ಇವನೇ ಕೆಳಗೆ ಹಾಕಿದ್ದು ಅಂತ ಹೇಳ್ತಾರೆ. ಇವನ ಕೈಯಿಂದ ಕೆಳಗೆ ಬಿದ್ದ ತಕ್ಷಣ ಅದು ಕೆಳಗೆ ಬಿದ್ದೋಯ್ತು ಅಂತ ಹೇಳ್ತಾರೆ. ಅಂದರೆ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರೋದು. ಅವನು ಹಾಕಿದ ತಕ್ಷಣ ನೋಡಿದ್ರೆ ಎಂಥ ಕೆಲಸ ಮಾಡಿದ್ದಾನೆ ಇವನು, ನೋಡಿ ಕೆಳಗೆ ಹಾಕಿಬಿಟ್ಟಿದ್ದಾನೆ, ಇಷ್ಟು ಅಮೂಲ್ಯವಾದ ವಸ್ತು ಇವನೇ ಕೆಳಗೆ ಹಾಕಿದ್ದಾನೆ ಅಂತ ಹೇಳ್ತಾರೆ. ಇವನ ವಿಷಯಕ್ಕೆ ಬಂದಾಗ ಮಾತ್ರ ಅದು ಏನಾಯ್ತು ಅಂದರೆ ಸ್ವಲ್ಪ ಕೆಳಗೆ ಬಿದ್ದೋಯ್ತು ಅಂತಂದರೆ ಏನು, ಇವನು ಹಿಡ್ಕೊಂಡಿದ್ದಾನೆ, ಇವನ ಕೈಯಿಂದ ಅದು ಬಿಡಿಸ್ಕೊಂಡು ಕೆಳಗೆ ಬಿತ್ತು ಅಂತ ಹಾಗೆ ಅರ್ಥ ಅಲ್ಲ, ಇವನೇ ಕೆಳಗೆ ಹಾಕಿದ್ದು. ಆದ್ದರಿಂದ ಆ ಗಮನ ಇಲ್ಲದೆ ಕೆಲಸ ಮಾಡುವುದು ಅಯುಕ್ತ. ಹಾಗೂ ಪ್ರಾಕೃತ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಒರಟಾಗಿ ಕೆಲಸಗಳನ್ನು ಮಾಡೋದು. ಏನು ಸಂಸ್ಕಾರ ಇಲ್ಲದೆ ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು, ಚಿಕ್ಕವರ ಹತ್ರ ಹೇಗೆ ಮಾತಾಡಬೇಕು ಅನ್ನುವಂತಹ ಸಂಸ್ಕಾರ ಇಲ್ಲದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದು, ಬಾಯಿಗೆ ಬಂದ ಹಾಗೆ ಮಾತಾಡಿ ಕೆಲಸ ಮಾಡೋದು. ಯಾರಿಗೆ ಅಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ತುಂಬ ಜನರ ಒಂದು ಜೊತೆಯಲ್ಲಿ ನಾವು ಇರ್ತೀವಿ. ಆಗ ಯಾರಿಗೆ ಅಂಥ ಒಂದು ಗೌರವವನ್ನು ಕೊಡಬೇಕು, ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಕೊಡಲೇಬೇಕು. ಲೋಕದಲ್ಲಿ ಯಾರೇ ಒಂದು ಕೆಲಸ ಮಾಡಿದರೂ ಯಾರೇ ಆದರೂ ಅವನಿಗೆ ಕೊಡಬೇಕಾದ ಒಂದು ಗೌರವ ಇದ್ದೇ ಇರುತ್ತೆ. ದೊಡ್ಡ ಸ್ಥಾನದಲ್ಲಿರೋನಿಗೆ ತುಂಬ ಗೌರವ, ಕೆಳಗಿದ್ದವನಿಗೂ ಒಂದು ಗೌರವ ಕೊಡಲೇಬೇಕು. ಅವನು ನಮ್ಮ ಕೆಳಗೆ ಕೆಲಸ ಮಾಡ್ತಾನೆ ಅನ್ನೋದ್ರ ಮಾತ್ರಕ್ಕೆ ಅವನನ್ನು ಏನು ಬೇಕಾದರೂ ಮಾಡಬಹುದು ಅಂತ ಹಾಗೆ ಅದರ ಅರ್ಥ ಅಲ್ಲ. ಅವನಿಗೂ ಕೊಡಬೇಕಾದ ಒಂದು ಗೌರವ ಇದ್ದೇ ಇರುತ್ತೆ. ಅವನ ಜೊತೆಗೆ ನಾವು ನಡ್ಕೊಳ್ಬೇಕಂತ ಒಂದು ರೀತಿಯೂ ಒಂದು ಇದ್ದೇ ಇರುತ್ತೆ. ಅದರಂತೆ ಅವ್ರ ಜೊತೆಗೆ ನಡ್ಕೊಳ್ಬೇಕು, ಅವರಿಗೆ ಆ ಕೆಲಸವನ್ನು ಮಾಡೋದು, ಅವ್ರ ಕೈಯಲ್ಲಿ ಕೆಲಸವನ್ನು ಮಾಡಿಸಬೇಕು. ಇದು ಸಹ ಮನುಷ್ಯನಿಗೆ ಅವಶ್ಯಕ. ಇದಿಲ್ಲದೆ ಇಷ್ಟ ಬಂದಾಗ ಆ ಸಂಸ್ಕಾರವೇ ಇಲ್ಲದೆ ಏನೇನೋ ಮಾಡುವುದು, ಈ ರೀತಿಯಾಗಿ ಮಾಡಿದರೆ ಅವನನ್ನು ಪ್ರಾಕೃತ ಅಂತ ಹೇಳ್ತಾರೆ. ಅಯುಕ್ತ ಪ್ರಾಕೃತ ಸ್ತಬ್ಧ ಅಂತಂದರೆ ಏನು ಅಂತಂದರೆ, ಒಂದು ಕೆಲಸವನ್ನು ಮಾಡಬೇಕಾದ್ರೆ ತುಂಬ ಜನರ ಹತ್ರ ನಾವು ಹೋಗ್ತೀವಿ, ಸ್ವಲ್ಪ ದೊಡ್ಡವರ ಹತ್ರ ಹೋಗ್ತೀವಿ. ದೊಡ್ಡವರ ಹತ್ರ ಹೋದಾಗ ಅವರ ಹತ್ರ ವಿನಯವಾಗಿರಬೇಕು. ಅವ್ರ ಹತ್ರಕ್ಕೆ ಹೋಗಿಬಿಟ್ಟು ಸುಮ್ಮನೆ ಹೀಗೆ ನೆಟ್ಟಿಗೆ ನಿಂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಬೇಕು. ಅವರು ದೊಡ್ಡವರು, ಅವರಿಂದ ನಿನಗೆ ಕೆಲಸ ಆಗಬೇಕು ಅಂದರೆ ಅವ್ರ ಹತ್ರಕ್ಕೆ ಹೋಗಿ ನಿನ್ನ ಕೈ ಮುಗಿಲೇಬೇಕು, ನಮಸ್ಕಾರ ಮಾಡಲೇಬೇಕು ಅವರಿಗೆ. ಅವರ ಹತ್ರ ಹೋದಾಗ ನಾನು ಅವ್ರ ಹತ್ರ ಬರ್ತೀನಿ, ಆದರೆ ಸುಮ್ಮನೆ ಹೀಗೆ ನಿಂತ್ಕೊಂಡಿರ್ತೀನಿ ಅಂತಂದರೆ ಆಗ ಅದು ಸರಿಯಾಗುವುದಿಲ್ಲ. ಆ ರೀತಿಯಾಗಿರಬಾರದು. ಅವರಿಗೆ ಗೌರವ ಕೊಡಬೇಕು. ಗೌರವ ಕೊಡಬೇಕಂತಹ ವ್ಯಕ್ತಿ ಅವರು. ಅದರಿಂದ ಅವರ ಹತ್ರಕ್ಕೆ ಹೋದಾಗ ಅವರ ಮುಂದೆ ನೀನು ಬಗ್ಗಿ ಅವರ ಗೌರವವನ್ನು ಕೊಟ್ಟು ನಿನ್ನ ಕೆಲಸವನ್ನು ನೀನು ಮಾಡಿಸ್ಕೊಳ್ಳಬೇಕು. ಹಾಗೆ ಮಾಡದೆ ಗೌರವ ಕೊಡುವುದಿಲ್ಲ ಅಂತಂದರೆ ಅದು ಸರಿಯಾಗುವುದಿಲ್ಲ. ಅದಕ್ಕೆ ಅಲ್ಲಿ ಭಾಷ್ಯದಲ್ಲಿ ಶಂಕರಾಚಾರ್ಯರು ಒಂದು ಪದವನ್ನು ಹೇಳ್ತಾರೆ. ಸ್ತಬ್ಧ ಅನ್ನೋದಕ್ಕೆ ಒಂದು ಭಾಷ್ಯವನ್ನು ಮಾಡುವಾಗ ಶಂಕರರು ಏನು ಬರೆದಿದ್ದಾರೆ ಅಂತಂದರೆ, ದಂಡವತೋ ಕಸ್ಮೈಚಿನ್ ನ ನಮತಿ ಅಂತ ಒಂದು ಪದವನ್ನು ಭಾಷ್ಯದಲ್ಲಿ ಅಲ್ಲಿ ಹೇಳ್ತಾರೆ. ಅವರು ದೊಡ್ಡವರಿಗೆ ಯಾರಿಗೂ ಗೌರವ ಕೊಡುವುದಿಲ್ಲ. ಎಲ್ಲಿ ಹೋದರೂ ತಾನೇ ತುಂಬ ದೊಡ್ಡವನು ಅನ್ನೋ ಹಾಗೆ ನಿಂತ್ಕೊಂಡಿರ್ತಾನೆ. ಆದರೆ ಇವನಿಗೆ ಕೆಲಸ ಆಗಬೇಕು. ಹಾಗೆ ನಿಂತ್ಕೊಂಡ್ರೆ ಅದು ಕೆಲಸ ಆಗುವುದಿಲ್ಲ. ಅಂತಹ ಕರ್ತೃವನ್ನು ತಾಮಸನಾದಂತಹ ಕರ್ತ ಎಂಬುದಾಗಿ ಹೇಳ್ತಾರೆ.
ಹಾಗೆ ಶಠಃ. ಶಠಃ ಅಂತಂದರೆ ಏನು ಅಂತಂದರೆ ಕೆಲಸದ ಕಳ್ಳ. ಅದೇ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅವನಿಗೆ ತುಂಬ ಸಾಮರ್ಥ್ಯ ಇದೆ, ಆದರೆ ಮಾಡುವುದಿಲ್ಲ. ನನಗೆ ಏನು ಕೇಳಿದ್ರು ಇಲ್ಲ ನನಗೆ ಅದಾಗುವುದಿಲ್ಲ ಇದಾಗುವುದು, ಯಾವಾಗ ಏನು ಕೆಲಸ ಹೇಳಿದ್ರು ತಪ್ಪಿಸ್ಕೊಳ್ತಾ ಇರ್ತಾನೆ, ಕೈಗೆ ಸಿಕ್ಕುವುದಿಲ್ಲ, ಇಲ್ಲ ಅದಾಗುವುದಿಲ್ಲ ಇದಾಗುವುದಿಲ್ಲ, ಅದೇನೋ ಇದೇನೇನೋ ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಾ ಇರ್ತಾನೆ. ಆ ಥರದವರು ಈ ಸಾಮಾನ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ಏನೇನು ಹೇಳಿದ್ದಾನೋ ಇಂಥವರನ್ನೆಲ್ಲರನ್ನೂ ಜನರು ಪ್ರಪಂಚದಲ್ಲಿ ನೋಡಿರ್ತಾರೆ. ತುಂಬ ಜನ ಸಾಮಾನ್ಯವಾಗಿ ಇದರಲ್ಲಿ ಇಂತಹ ಲಕ್ಷಣಗಳಿಂದ ಎಲ್ಲ ಥರದವರನ್ನು ನೋಡಿರ್ತಾರೆ ಜನರು. ಸಾಮಾನ್ಯವಾಗಿ ಭಗವಂತ ಇಂಥ ಎಲ್ಲರನ್ನೂ ತೋರಿಸ್ತಾನೆ ಪ್ರಪಂಚದಲ್ಲಿ. ಎಲ್ಲೋ ಒಂದು ಸಂದರ್ಭದಲ್ಲಿ ಇಂಥವ್ರು ನಮಗೆ ಅನುಭವಕ್ಕೆ ಬರುವ ಹಾಗೆ ಮಾಡ್ತಾನೆ. ಹಾಗೆ ಶಠಃ. ನೈಷ್ಕೃತಿಕ ಅಂತಂದರೆ ಏನು? ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡುವುದು, ಇನ್ನೊಬ್ಬರ ಧನವನ್ನು ಅಪಹರಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಕೆಲಸ ಮಾಡುವವನು. ಹಾಗೆ ಅಲಸಃ ಅಂತಂದರೆ ಸೋಂಬೇರಿಯಾಗಿರುವವನು. ವಿಷಾದಿ ಅಂತಂದರೆ ಹಿಂದೆ ಒಂಥರ ಹೇಳಿದ ಹಾಗೇನೆ, ಏನೋ ಎಷ್ಟೊತ್ತಿಗೂ ಏನೋ ಒಂದು ಬೇಜಾರಲ್ಲಿ ಇರ್ತಾರೆ ಕೆಲವರು, ಲೋಕದಲ್ಲಿ ಇರ್ತಾರೆ. ಏನೋ ಒಂದು ಅವ್ರ ಹತ್ರ ಮಾತಾಡೋಣ ಅಂತಂದ್ರೇ ಏನೋ ಒಂದು ಸಮಸ್ಯೆಗಳು ಅದು ಇದು ಅಂತ ಶುರು ಮಾಡಿ. ವಾಸ್ತವವಾಗಿ ಚೆನ್ನಾಗೇ ಇದ್ದಾನೆ, ಆದರೆ ಎಲ್ಲದನ್ನು ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ ಅದು ಸರಿ ಇಲ್ಲ ಅಂದರೆ ಇವನು ಯಾಕೆ ಹಾಗೆ ಮಾಡ್ತಾನೆ ಅಂದರೆ ಇವನಿಗೇನಾದರೂ ಕೆಲಸ ಹೇಳಿಬಿಡ್ತಾನೇನೋ ಅಂತೇಳಿ ಇವನೇನೇನೋ ಸಮಸ್ಯೆಗಳನ್ನು ಶುರು ಮಾಡ್ತಾನೆ. ಆಗ ಅವನು ಸರಿ ಆಯ್ತಪ್ಪ ಹಾಗಿದ್ರೆ ಇನ್ನು ಇವನಿಗೆ ಕೆಲಸ ಹೇಳೋಕ್ಕಾಗೋದಿಲ್ಲ, ಸರಿ ಬೇಡ ಅಂತ ಹೇಳ್ಕೊಂಡು ಬಿಟ್ಟೇ ಹೋಗಿಬಿಡ್ತಾನೆ. ಇವನಿಗೆ ಅದೇ ಬೇಕಾಗಿದೆ. ಇನ್ನೊಬ್ಬರು ಬಂದಾಗ ಏನೋ ಒಂದು ಬೇಜಾರಾಗಿ ಏನೇನೋ ಕತೆಗಳು ಏನೇನೋ ಹೇಳ್ತಿರ್ತಾನೆ. ಅವನ ಆಚೆಗೆ ಹೋದ್ಮೇಲೆ ಸರಿ ಆಯಿತು, ಇವನಿಗೆ ಕೆಲಸ ಮಾಡೋ ಉದ್ದೇಶ ಇಲ್ಲ, ಹಾಗೆ ಮಾಡುವವರು. ವಿಷಾದಿ. ದೀರ್ಘಸೂತ್ರಿ ಅನ್ನುವ ಪದಕ್ಕೆ ಅಲ್ಲಿ ಭಾಷ್ಯಕಾರರು ವ್ಯಾಖ್ಯಾನವನ್ನು ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಯದದ್ಯ ಶ್ವೋವಾ ಕರ್ತವ್ಯಂ ತನ್ಮಾಸೇನಾಪಿ ನ ಕರೋತಿ ಅನ್ನುವಂಥ ಪದವನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ಇವತ್ತೋ ನಾಳೆನೋ ಮಾಡಬೇಕಾದ ಕೆಲಸ, ಅದನ್ನು 1 ತಿಂಗಳು 2 ತಿಂಗಳು 4 ತಿಂಗಳು ಎಷ್ಟು ದಿವಸಗಳಾದರೂ ಮಾಡುವುದೇ ಇಲ್ಲ. ಆ ಕೆಲಸನ ಕೇಳಿದರೆ ಆಮೇಲೆ ಮಾಡ್ತೀನಿ ಅದೇನೋ ಆಯಿತು, ನಾಳೆ ಮಾಡ್ತೀನಿ, ಆಚೆ ನಾಡಿದ್ದು ಮಾಡ್ತೀನಿ, ಏನೇನೋ ಕತೆ ಹೇಳ್ತಿರ್ತಾನೆ. ಇವತ್ತು ನಾಳೆ ಮಾಡಿಬಿಟ್ರೆ ಮುಗಿದೋಯ್ತು ವಾಸ್ತವಾಗ ಆ ಕೆಲಸ, ಆದರೆ ಮಾಡುವುದಿಲ್ಲ. ಆಮೇಲೆ ಮಾಡ್ತೀನಿ ಏನೇನೋ ಹೇಳ್ತಾ ಇರ್ತಾನೆ. ದೀರ್ಘಸೂತ್ರೀಚ. ಇವನು ಇಂತಹ ಕರ್ತ ಯಾರಿದ್ದಾರೋ ಅವನು ತಾಮಸನಾದಂತಹ ಕರ್ತ ಎಂಬುದಾಗಿ ಹೇಳ್ತಾನೆ ಭಗವಂತ. ಈ ರೀತಿಯಾಗಿ ಲೋಕದಲ್ಲಿ ಕೆಲಸಗಳನ್ನು ಮಾಡುವವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಈ 3 ಶ್ಲೋಕಗಳಲ್ಲಿ ಹೇಳಿದವರಲ್ಲಿ ಯಾರೋ ಒಬ್ಬರಾಗಿರಲೇಬೇಕು. ಅವರವರು ಯಾವ್ಯಾವ ವಿಭಾಗದಲ್ಲಿದ್ದಾರೆ, ಏನೇನು ಯಾವುದರಲ್ಲಿದ್ದಾರೆ ಅನ್ನುವುದನ್ನು ಜನರೆಲ್ಲರೂ ತಿಳಿದುಕೊಂಡು, ಒಂದು ವೇಳೆ ತಾಮಸ ವಿಭಾಗದಲ್ಲೋ ರಾಜಸ ವಿಭಾಗದಲ್ಲೋ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಸಾತ್ವಿಕರಾದಂತಹ ಕರ್ತೃಗಳಾಗಿ ಅವರು ಪರಿವರ್ತನೆಯನ್ನು ಹೊಂದಲಿ. ತಮ್ಮ ಒಂದು ಕರ್ತವ್ಯತೆ ಬಗ್ಗೆ ಒಂದು ದೃಢವಾದಂತಹ ನಿಷ್ಠೆಯನ್ನು ಇಟ್ಟುಕೊಂಡು ತಮ್ಮ ಕೆಲಸಗಳನ್ನು ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಭಗವಂತ ಈ 3 ವಿಭಾಗಗಳನ್ನು ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಈ ಭಗವದ್ಗೀತೆ ಅನ್ನುವುದು ಇಷ್ಟೊಂದು ಉತ್ಕೃಷ್ಟವಾದಂತಹ ಗ್ರಂಥ. ನಮ್ಮ ಒಂದು ಸನಾತನ ಧರ್ಮ ಅನ್ನುವುದು, ನಮ್ಮ ಸನಾತನ ಧರ್ಮದ ವಾಂಗ್ಮಯ ಒಂದು ಉತ್ಕೃಷ್ಟವಾದಂತಹದ್ದು ಅಂತ ಯಾಕಾಗಿದೆ? ಇಂಥ ಎಲ್ಲರಿಗೂ ಉಪಯೋಗವಾಗಿ ಜೀವನದಲ್ಲಿ ಒಂದು ಉತ್ಕೃಷ್ಟವಾದಂತಹ ಸ್ಥಿತಿಯನ್ನು ನಾವು ಪಡೀಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಂತಹ ಗ್ರಂಥಗಳು ನಮಗೆ ತೋರಿಸ್ತಾ ಇವೆ. ಈಗ ಈ 3 ಶ್ಲೋಕಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳು ಬರೀ ಅದ್ಯಾವುದೋ ನಮ್ಮ ಕನ್ನಡದವರಿಗೆ ಮಾತ್ರ ಅಥವಾ ಹಿಂದೂಗಳಿಗೆ ಮಾತ್ರ ಅಥವಾ ಯಾವುದೋ ಒಂದು ಕಾಲಕ್ಕೆ ಮಾತ್ರ ಬೇಕಾಗಿರುವಂತಹ ವಿಷಯಗಳಲ್ಲ. ಅವನು ಪ್ರಪಂಚದಲ್ಲಿ ಯಾವನು ಬೇಕಾದರೆ, ಒಬ್ಬ ಆಸ್ತಿಕ ಬೇಕಾದರೆ, ಒಬ್ಬ ನಾಸ್ತಿಕ ಬೇಕಾದರೂ ಇಲ್ಲಿ. ನಾಸ್ತಿಕನಾಗಿರುವವನು ಏನೋ ಒಂದು ಕೆಲಸಗಳನ್ನು ಮಾಡಲೇಬೇಕು. ಒಬ್ಬ ನಾಸ್ತಿಕನಾಗಿರುವವನು ಅವನ ಕೆಲಸಗಳನ್ನು ಮಾಡ್ಕೊಳ್ಬೇಕಾದ್ರೂ ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ಅವನ ಕೆಲಸಗಳನ್ನು ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಪ್ರಯತ್ನ ಮಾಡಿದರೆ ಮಾತ್ರ ನಾಸ್ತಿಕನಾಗಿರುವವನ ಕೆಲಸನೂ ನಡೆಯುವುದು. ಅವನ ಕೆಲಸ ಆಗಬೇಕಾದ್ರೂ ಇದು ಬೇಕೇ ಬೇಕು. ಅವನಿಗೂ ಸಹ ಇಲ್ಲಿ ಇದನ್ನು ತಗೊಳ್ಳೇಬೇಕಾಗಿದೆ. ಅವನ ಕೆಲಸ ಚೆನ್ನಾಗಿ ಒಂದು ವೇಳೆ ನಡೀಬೇಕು ಅಂತ ಅವನಿಗಿದ್ದರೆ ಅವನು ಸಹ ಈ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದಂತೆ ಅವನ ಕೆಲಸವನ್ನು ಮಾಡಲೇಬೇಕು. ಆ ರೀತಿಯಾಗಿ ಮಾಡಿದರೆ ಮಾತ್ರ ಅವನಿಗೂ ಸಹ ಕೆಲಸವು ಚೆನ್ನಾಗಾಗುತ್ತೆ. ಆದ್ದರಿಂದ ಇದು ಬರೀ ಯಾರೋ ಒಂದು ಇದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಈ ಭಗವದ್ಗೀತೆ ಅಥವಾ ನಮ್ಮ ವಾಂಗ್ಮಯ, ಸಮಸ್ತ ಭಾರತೀಯ ವಾಂಗ್ಮಯ ಯಾವುದೋ ಒಂದಕ್ಕೆ ಸೀಮಿತವಾದದ್ದಲ್ಲ ಇದು. ಆದ್ದರಿಂದ ಜೀವನದಲ್ಲಿ ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಈ ರೀತಿಯಂತಹ ಒಂದು ಉತ್ಕೃಷ್ಟವಾದ ಕರ್ತೃತ್ವ ಮನುಷ್ಯನಿಗೆ ಇರಬೇಕು. ಅದು ಸಾತ್ವಿಕವಾದಂತಹ ಕರ್ತೃತ್ವ ನಮಗಿದ್ದರೆ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಸಫಲ ಆಗುತ್ತೆ. ಇದನ್ನೇ ಈ ಶ್ಲೋಕದಲ್ಲಿ ಗುರುಗಳು ಕರ್ಮಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ, ನನ್ನ ಕೆಲಸಗಳಲ್ಲಿ ನನಗೆ ಸ್ಥಿರವಾದಂತಹ ಒಂದು ಬುದ್ಧಿಯನ್ನು ಕೊಡು ಎಂಬುದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ, ನಮಗೆ ತೋರಿಸ್ತಾ ಇದ್ದಾರೆ. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದನ್ನು ಇಂತಹ ನಮ್ಮ ಕೆಲಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಂದರೆ ನಮ್ಮ ಶರೀರವು ಮೊದಲನೇದಾಗಿ ಚೆನ್ನಾಗಿರಬೇಕು. ಅದಕ್ಕೆ ಎರಡನೇದಾಗಿ ಕೇಳ್ತಾ ಇದ್ದಾರೆ, ಕರ್ಮಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ದೇಹದಾರ್ಢ್ಯಂ ತದರ್ಥಂ, ನನಗೆ ದೃಢವಾದಂತಹ ಶರೀರವನ್ನು, ಆರೋಗ್ಯವನ್ನು ಕೊಡು. ಇದೇ ನನ್ನ ಈ ಎಲ್ಲ ಸಾಧನಗಳಲ್ಲಿ ಮೊದಲನೇ ಸಾಧನ
ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಶರೀರವೇ. ಅದನ್ನು ಇಂತಹ ಮೊದಲನೇ ಸಾಧನ ಇದು ಚೆನ್ನಾಗಿದ್ದರೆ ಅಂದರೆ ಉಳಿದ ಎಲ್ಲ ಕೆಲಸಗಳು, ಉಳಿದ ಎಲ್ಲ ಸಾಧನಗಳು. ಇದೇ ಸರಿ ಇಲ್ಲ ಅಂತಂದರೆ ನಮ್ಮ ಹತ್ರ ಎಷ್ಟು ಪರಿಕರಗಳಿದ್ದರೂ ಎಷ್ಟು ಸಲಕರಣೆಗಳಿದ್ದರೂ ಯಾವ ಕೆಲಸವನ್ನು ನಾವು ಮಾಡೋಕ್ಕಾಗೋದಿಲ್ಲ. ಮೊದಲನೇ ಸಾಧನ ಇದು, ಇದರ ನಂತರ ಬೇರೆದಲ್ಲ. ಇದು ನನಗೆ ದೃಢವಾಗಿರಲಿ, ನನಗೆ ದೃಢವಾದಂತಹ ಆರೋಗ್ಯವಾದಂತಹ ಶರೀರವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಹಾಗೆ ದೀರ್ಘಂಚಾಯು, ಈ ಕೆಲಸಗಳು ಇದೆಲ್ಲವುದನ್ನು ಒಂದೇ ದಿವಸದಲ್ಲಿ ಮಾಡಿ ಮುಗಿಸೋಕ್ಕಾಗೋದಿಲ್ಲ. ದೀರ್ಘಕಾಲ ಒಂದೊಂದು ಕೆಲಸಕ್ಕೂ ಪ್ರಯತ್ನವನ್ನು ಮಾಡಿ ಮತ್ತೆ ಮತ್ತೆ ಪುನಃ ಪುನಃ ಪ್ರಯತ್ನವನ್ನು ಮಾಡಿದರೆ ನಮ್ಮ ಕೆಲಸಗಳನ್ನು ನಾವು ಮುಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದೀರ್ಘಂಚಾಯು, ದೀರ್ಘವಾದಂತಹ ಆಯುಷ್ಯವನ್ನು ನನಗೆ ಕೊಡು. ಹಾಗೆ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಿ ಯಶಶ್ಚ ತ್ರಿಭುವನ ವಿದಿತಂ, ಎಲ್ಲ ಕಡೆಯೂ ಸಹ ಜನರೆಲ್ಲರೂ ಸಹ ನನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗೆ ನನ್ನಿಂದ ಕೆಲಸಗಳನ್ನು ಮಾಡಿಸು. ನನ್ನ ಒಂದು ಕೀರ್ತಿ, ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿ, ಇಂತಹ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ ಎಲ್ಲರೂ ಮಾತಾಡಿಕೊಳ್ಳುವ ಹಾಗೆ ಆ ರೀತಿಯಂತಹ ಒಳ್ಳೆಯ ಕೆಲಸಗಳನ್ನು ನನ್ನ ಕೈಯಲ್ಲಿ ಮಾಡಿಸು. ನಿಜವಾಗಲೂ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತಂದರೆ ಆಗ ಖಂಡಿತವಾಗಿಯೂ ಜನರು ಹೇಳ್ತಾರೆ, ಮತ್ತು ನಾವು ಅದಕ್ಕಾಗಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಅದು ಜನರಿಗೆ ಗೊತ್ತಾಗೇ ಆಗುತ್ತೆ, ಅವ್ರ ಬಾಯಲ್ಲಿ ಬಂದೇ ಬರುತ್ತೆ ನಿಜವಾಗಲೂ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತಂದರೆ. ಆದ್ದರಿಂದ ಯಶಶ್ಚ ತ್ರಿಭುವನ ವಿದಿತಂ. ಮತ್ತು ಇದಕ್ಕಿಂತ ತುಂಬ ಮುಖ್ಯವಾಗಿ ಪಾಪ ಮಾರ್ಗಾದ್ವಿರಕ್ತಿಂ, ನಾನು ತಪ್ಪಾದ ಮಾರ್ಗಕ್ಕೆ ಹೋಗದೇ ಇರುವ ಹಾಗೆ. ತಪ್ಪಾದ ಮಾರ್ಗವನ್ನು ನೋಡಿದರೆ ಇದು ತುಂಬ ಕೆಟ್ಟದು, ಇದನ್ನು ನಾನು ಮಾಡಬಾರ್ದು ಅನ್ನೋ ಭಾವನೆ ನನಗೆ ಬರಬೇಕು. ಅಷ್ಟೇ ಹೊರತು ಇನ್ನೊಂದು ಸಲ ಮಾಡಿಬಿಡ್ತೀನಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಮತ್ತೆ ಮಾಡಲ್ಲ ಅಲ್ರಿ, ಈ ರೀತಿಯಾಗಿ ಮಾಡಬಾರ್ದಪ್ಪ ಅಂತ ಕೇಳಿದರೆ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿದರೆ ಇಲ್ಲ ಒಂದು ಸಲಿಗೆ ಮಾಡಿಬಿಡ್ತೀನಿ ಮತ್ತೆ ಇನ್ನೊಂದು ಸಲ ಮಾಡಲ್ಲ, ಒಂದು ಸಲ ಮಾಡ್ತೀನಿ ಮತ್ತೆ ಇನ್ನೊಂದು ಸಲ ಮಾಡಲ್ಲ ಅಂತ ಈಗ 50 ಸಲ ಹೇಳಿದ್ದಾನೆ ಇವನು, ಹೇಳಿರ್ತಾನೆ ಲೋಕದಲ್ಲಿ. ಪ್ರತಿಯೊಂದು ಸಲನೂ ಇದೇ ಮಾತು ಹೇಳ್ತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ. ಕೊನೆಗೆ ಕಷ್ಟ ಬಂದಾಗ ಅಯ್ಯೋ ನಾನು ಅವತ್ತು ಆ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ಬೇಜಾರು ಮಾಡ್ಕೊಳ್ತಾನೆ. ಆದ್ದರಿಂದ ಆ ಪಾಪ ಮಾರ್ಗಾದ್ ವಿರಕ್ತಿಂ, ಅದರಿಂದ ನನಗೆ ವಿರಕ್ತಿ ಉಂಟಾಗಲಿ. ಇದನ್ನು ಮಾಡಬಾರ್ದು, ಇಂಥ ಕೆಲಸವನ್ನು ನಾನು ಮಾಡಬಾರ್ದು, ನಾನೇನು, ನನ್ನ ಯೋಗ್ಯತೆ ಏನು, ನನಗೆ ದೊಡ್ಡವರು ಹೇಳಿಕೊಟ್ಟಿದ್ದೇನು, ನನಗೆ ಹಿರಿಯರು ತೋರಿಸಿದಂತಹ ಮಾರ್ಗ ಏನು, ಇಂಥವನಾದ ನಾನು ಈ ಕೆಲಸವನ್ನು ನಾನು ಮಾಡೋಕ್ಕೆ ಹೋಗಬಾರ್ದು. ಜನರು ನನಗೆ ಎಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ನನ್ನ ಮೇಲೆ ಎಂಥ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ, ಆದ್ದರಿಂದ ನಾನು ಈ ರೀತಿಯಾಗಿ ಕೆಲಸವನ್ನು ಮಾಡಬಾರದು ಅನ್ನುವುದನ್ನು ಆ ಒಂದು ಭಾವನೆ ನನಗೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಪಾಪ ಮಾರ್ಗಾದ್ ವಿರಕ್ತಿಂ. ಹಾಗೂ ಸತ್ಸಂಗಂ ಸತ್ಕಥಾಯ ಶ್ರವಣಮಪಿ ಚ ಸದಾ ಅಂತ. ಸತ್ಸಂಗ, ಯಾವಾಗಲೂ ಸಜ್ಜನರ ಸಹವಾಸ ನನಗೆ ಉಂಟಾಗಲಿ. ಸತ್ಪುರುಷರು ಅಂತಂದರೆ ಯಾರು ಅಂತ ಕೇಳಿದರೆ, ಯಾರು ಇನ್ನೊಬ್ಬರ ಹಿತಕ್ಕಾಗಿ ನಿರಂತರ ಕೆಲಸ ಮಾಡ್ತಾರೋ, ಅವರಿಗೆ ಯಾವ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಇನ್ನೊಬ್ಬರ ಹಿತಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೋ ಅವರು ಸತ್ಪುರುಷರು. ಅಂತಹ ಸತ್ಪುರುಷರ ಸಹವಾಸವು ನನಗೆ ಸದಾಕಾಲ ಸಿಗುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಸತ್ಕಥಾಯ ಶ್ರವಣಂ, ಸತ್ಕಥೆ, ಒಳ್ಳೆಯ ವಿಷಯಗಳ, ಅಂದರೆ ಯಾವ ವಿಷಯಗಳಿಂದ ನನ್ನ ಆತ್ಮೋದ್ಧಾರ ಉಂಟಾಗುತ್ತೋ, ಉತ್ತಮವಾದಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಪ್ರೇರಣೆ ನನಗೆ ಉಂಟಾಗುತ್ತೋ ಅಂತಹ ವಿಷಯಗಳ ಒಂದು ಶ್ರವಣ, ಅಂತಹ ಒಂದು ವಿಷಯಗಳ ಒಂದು ವಾಚನ ಇತ್ಯಾದಿಗಳು ಸದಾಕಾಲ ನನಗೆ ಸಿಗಲಿ. ಆ ಒಂದು ಸತ್ಸಂಗ ನನಗೆ ಸಿಗಲಿ, ಆ ಸತ್ಕಥಾಯ ಶ್ರವಣ ಅದೂ ಸಹ ನನಗೆ ಸಿಗಲಿ ಎಂಬುದಾಗಿ ಇದೆಲ್ಲವುದನ್ನು ನನಗೆ ಕೊಡು ಅಂತ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಿಷ್ಟನ್ನು ಪ್ರಾರ್ಥನೆ ಮಾಡಿದರೆ ಇನ್ನು ಬೇರೆ ಎಲ್ಲವುದನ್ನು ನಾವು ದೇವಿಯ ಸನ್ನಿಧಿಯಲ್ಲಿ ಕೇಳಿದ ಹಾಗೆ ಆಗುತ್ತೆ. ನಮಗೆ ಜೀವನದಲ್ಲಿ ಏನೇನು ಬೇಕಾಗುತ್ತೋ ಅದು ಎಲ್ಲವುದೂ ಸಹ ನಮಗೆ ಸಿಕ್ಕೇ ಸಿಗುತ್ತೆ. ಇನ್ಯಾವುದನ್ನು ಕೇಳುವ ಅವಶ್ಯಕತೆ ಇಲ್ಲ. ಇಷ್ಟನ್ನು ಕೇಳಿದರೆ ನಮಗೆ ಬೇಕಾದ್ದೆಲ್ಲ ನಮಗೆ ಸಿಕ್ಕೇ ಸಿಗುತ್ತೆ. ಇಷ್ಟರಲ್ಲೇ ಎಲ್ಲವುದೂ ಇದೆ. ಹಾಗಾಗಿ ಒಬ್ಬ ಮನುಷ್ಯ ದೇವರ ಹತ್ತಿರಕ್ಕೆ ಹೋದಾಗ ದೇವರ ಜೊತೆಗೆ ದೇವರ ಹತ್ತಿರ ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ನಮಗೆ ತೋರಿಸಿದ್ದಾರೆ ಈ ಒಂದು ಶ್ಲೋಕದಲ್ಲಿ. ಈ ರೀತಿಯಾದಂತಹ ಶ್ಲೋಕಗಳನ್ನು ಸಾವಿರಾರು ರಚನೆ ಮಾಡಿದ್ದಾರೆ. ಅದ್ಭುತವಾದಂತಹ ಸ್ತೋತ್ರಗಳನ್ನು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಹೀಗೆ ರಚನೆ ಮಾಡಿದ್ದಾರೆ. ಅದರ ಬಗ್ಗೆ ಹೇಳ್ತಾ ಹೋದರೆ ಅದೆಷ್ಟೋ ಕಾಲ ಆಗುತ್ತೆ, ಅದಿನ್ನು ಮುಗಿಯುವುದೇ ಇಲ್ಲ. ಅಷ್ಟು ವಿಚಾರಗಳಿವೆ. ಅದೆಷ್ಟಲ್ಲ ಅಲ್ಲಿ ಏನೇನು ವಿಚಾರಗಳಿವೆಯೋ ಅದಷ್ಟನ್ನು ಹೇಳಕ್ಕೆ ಶುರು ಮಾಡಿದರೆ ಮುಂದಿನ ವರ್ಷದ ಜಯಂತಿ ಉತ್ಸವನೂ ಬಂದುಬಿಡುತ್ತೆ. ಹಾಗೆ ಅದು ಮುಗಿಸೋದ್ರೊಳಗೆ ಹೇಳಿ ಒಂದಿಷ್ಟು ಹೇಳೋದ್ರೊಳಗೇ ಮುಂದಿನ ವರ್ಷದ ಜಯಂತಿ ಬರುತ್ತೆ. ಅದನ್ನು ಮುಗಿಸೋದ್ರೊಳಗೆ ಅದೆಷ್ಟೋ ಜಯಂತಿ ಉತ್ಸವಗಳು ಬಂದು ಹೋಗಿಬಿಡುತ್ತೆ ಮಧ್ಯದಲ್ಲಿ. ಅಷ್ಟು ವಿಷಯ ಇದೆ. ಅಷ್ಟೆಲ್ಲ ವಿಷಯಗಳನ್ನು ಅವರು ಉಪದೇಶ ಮಾಡಿದ್ದಾರೆ. ಹೇಗೆ ಶಂಕರರು ಜನರ ಒಂದು ಶ್ರೇಯಸ್ಸಿಗಾಗಿ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ಅವರೂ ಸಹ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದಂತಹ ಮಹಾಪುರುಷರು. ಅವರ ಒಂದು ವೈಶಿಷ್ಟ್ಯ, ಅವರ ಒಂದು ಮಾಹಾತ್ಮ್ಯ ಅಪಾರವಾದದ್ದು. ಅಂತಹ ಅವರ ಶಿಷ್ಯರ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಇದ್ದೇವೆ ಅಂತಂದರೆ ಇದು ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಒಂದು ಸೌಭಾಗ್ಯವಾಗಿದೆ.
ಎಷ್ಟೋ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಒಂದು ಪುಣ್ಯದಿಂದ ಅಂತಹ ಮಹಾಪುರುಷರ ಶಿಷ್ಯ ಪರಂಪರೆಗೆ ಸೇರಿದವರಾಗಿದ್ದೇವೆ ನಾವೆಲ್ಲರೂ ಸಹ. ಹಾಗಾಗಿ ಅವರು ಯಾವ ಒಂದು ಮಾರ್ಗವನ್ನು ನಮಗೆ ಉಪದೇಶ ಮಾಡಿದ್ದಾರೋ, ಯಾವ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಅವರ ಅವತಾರ ಮಾಡಿ, ಯಾವ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಇವತ್ತಿನ ದಿವಸ ನಾವೆಲ್ಲರೂ ಸಹ ಅದನ್ನು ಆಚರಣೆ ಮಾಡಿ ಕೃತಾರ್ಥರಾಗುವುದಕ್ಕೆ ಕಾರಣರಾಗಿದ್ದಾರೋ ಅಂಥವರ ವಿಷಯದಲ್ಲಿ ನಾವೆಲ್ಲರೂ ಸಹ ಅಪಾರವಾದಂತಹ ಒಂದು ಕೃತಜ್ಞತೆಯಿಂದ ಶ್ರದ್ಧಾಭಕ್ತಿಗಳಿಂದ ಇದ್ದು ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನಾವು ಎಷ್ಟು ಕಡೆಗೆ ಹೋದರೂ, ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ, ಎಲ್ಲಿಗೆ ಹೋದರೂ, ಎಂಥ ಒಂದು ಕಡೆಗೆ ಹೋದರೂ ಸಹ ಕೊನೆಗೆ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಅದು ಈ ಉಪದೇಶಗಳಿಂದ ಮಾತ್ರವೇ ಸಾಧ್ಯ ಆಗುತ್ತೆ. ಅಂದರೆ ಜೀವನದಲ್ಲಿ ನಾವು ತುಂಬ ಜನರನ್ನು ನೋಡ್ತಾ ಇರ್ತೀವಿ, ಎಲ್ಲ ಆಗ್ತಾ ಇರುತ್ತೆ. ಆದರೆ ನಿಜವಾಗಲೂ ನಮಗೊಂದು ಸಂಕಷ್ಟದ ಸ್ಥಿತಿ ಬಂದಾಗ ನಾವು ಅದರಿಂದ ಹೊರಗೆ ಬರಬೇಕು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಗುರುಗಳು ನಮಗೇನು ಹೇಳಿಕೊಟ್ಟಿರ್ತಾರೋ ಅದರಿಂದ ಮಾತ್ರವೇ ಉಪಯೋಗ ಆಗುತ್ತೆ. ಅದರಿಂದ ಮಾತ್ರ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ತನಕ ನಾವು ಅಂದ್ಕೊಂಡಿರ್ತೀವಿ ಯಾವಾಗಲೂ ಅವ್ರು ಹೇಳಿದ ಹಾಗೆ ಮಾಡಬೇಕಾ, ತಂದೆ ತಾಯಿಗಳು ಹೇಳಿದ ಹಾಗೆ ಮಾಡಬೇಕಾ, ನಾವು ಗುರು ಹೇಳಿದಂಗೆ ಮಾಡಬೇಕಾ, ನಮಗೆ ಗೊತ್ತಿಲ್ವಾ, ನಮಗೆಲ್ಲ ಗೊತ್ತಿದೆ, ನಾವು ಎಷ್ಟು ದಿವಸ ಅವ್ರು ಹೇಳಿದಂಗೆ ಮಾಡುವುದು, ನಮಗೂ ಒಂದಿಷ್ಟೆಲ್ಲ ಗೊತ್ತಿದೆ, ಅವ್ರು ಹೇಳುವುದೆಲ್ಲ ಹಳೆಯ ವಿಚಾರಗಳು, ಈಗ ಅದೆಲ್ಲ ಉಪಯೋಗ ಇಲ್ಲ, ನಾನು ತುಂಬ ದೊಡ್ಡವನಾಗಿದ್ದೇನೆ, ದೊಡ್ಡ ಜ್ಞಾನಿಯಾಗಿದ್ದೀನಿ, ಆದ್ದರಿಂದ ನನಗೆ ಗೊತ್ತಿದೆ, ಅವ್ರು ಹೇಳಿದ ಹಾಗೆ ಮಾಡಬೇಕು ಅಂತ ನಾನು ನನ್ನ ಶೈಲಿಯಲ್ಲಿ ಏನೋ ಮಾಡ್ತೀನಿ ಅಂತೇನಾದರೂ ಹೋದರೆ ಒಂದಿಷ್ಟು ದೂರ ಹೋಗ್ಬೋದು. ಆದರೆ ಪುನಃ ಏನೋ ಒಂದು ತೊಂದರೆ ಆಯಿತು ಅಂತಂದರೆ ಅವ್ರು ಹೇಳಿದ ಮಾರ್ಗಕ್ಕೆ ನಾವು ಬರಬೇಕಾಗಿ ಬರುತ್ತೆ. ಅವ್ರು ಹೇಳಿದ ಮಾರ್ಗಕ್ಕೆ ನಾವು ಬರಬೇಕು. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಹಿರಿಯರು, ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರಗಳು ನಮಗೆ ಏನು ಹೇಳ್ತಾ ಇವೆಯೋ ಇದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಯಾವಾಗಲೂ ಇದರಿಂದ ಮಾತ್ರವೇ ನಮಗೆ ಉತ್ತಮವಾದಂತಹ ಗತಿಯು ಪ್ರಾಪ್ತವಾಗುತ್ತೆ. ಲೋಕದಲ್ಲಿ ಉದಾಹರಣೆಗೆ ಒಂದು ಕುದುರೆ ಇದೆ. ಒಂದು ಕುದುರೆ ಅಲ್ಲೊಂದು ಕಡೆ ದೂರದಲ್ಲಿದೆ. ಆ ಕುದುರೆ ಕೂಗ್ತಾ ಇದೆ. ಕೂಗಿದಾಗ ನಾವೇನು ಮಾಡ್ತೀವಿ, ಅಲ್ಲೊಂದು ಕುದುರೆ ಇದೆ, ಅದು ಕೂಗ್ತಾ ಇದೆ, ಏನು ಆ ಶಬ್ದ ಅಂತ ಕೇಳಿದ ತಕ್ಷಣ ಅದೊಂದು ಕುದುರೆ ಇದೆ, ಅದು ಕೂಗ್ತಾ ಇದೆ ಅಷ್ಟೇ, ಬೇರೆ ವಿಶೇಷ ಏನಿಲ್ಲ ಅಂತ ನಾವು ಹೇಳ್ತೀವಿ. ಜನರು ಹಾಗೆ ಹೇಳ್ತಾರೆ. ಅಂದರೆ ಜನರ ಒಂದು ಸ್ವಭಾವ ಹೇಗಿರುತ್ತೆ ಅಂತಂದರೆ ಹೀಗಿರುತ್ತೆ, ಬರೀ ಅಲ್ಲೊಂದು ಕುದುರೆ ಇದೆ ಅಷ್ಟೇ, ಪಕ್ಕದಲ್ಲಿ ಒಂದು ಇರುತ್ತೆ, ಅದು ಕೂಗ್ತಾ ಇರುತ್ತೆ ಹೀಗೆ ಅಂತ. ಇನ್ನೊಂದು ದಿವಸ ಏನಾಯಿತು, ಆ ಥರ ಹೇಳಿದಾಗ ಸರಿ ಹಾಗಿದ್ರೆ ಇಲ್ಲೇನು ವಿಶೇಷ ಏನಿಲ್ಲ ಅಂತ ಸುಮ್ಮನೆ ಇರ್ತೀವಿ ಅಷ್ಟೇ. ಒಂದು ಸಲ ಆ ಕುದುರೆ, ಹೌದಾ ಇಲ್ಲಿ ಕುದುರೆ ಇದೆಯಾ ಅಂತ ಒಂದು ಸಲ ಕುದುರೆ ನೋಡ್ತೀವಿ, ಸರಿ ಕುದುರೆ ಅಂತ ಒಂದು 2 ಸಲ ಹೇಳ್ಕೊಳ್ತೀವಿ, ಆಮೇಲೆ ಅಲ್ಲಿಂದ ಆಚೆಗೆ ಹೋಗ್ತೀವಿ. ಅದೇ ಇನ್ನೊಂದು ಸಲ ಕುದುರೆ ಕೂಗೋದು ಶಬ್ದ ಕೇಳಿಸ್ತು. ಇದೇನು ಶಬ್ದ ಅಂದರೆ ಕುದುರೆ ಕೂಗ್ತಾ ಇದೆಯಾ, ಇಲ್ಲ ಕುದುರೆ ಕೂಗ್ತಾ ಇಲ್ಲ, ಒಬ್ಬ ಮನುಷ್ಯ ಇದ್ದಾನೆ, ಅವನು ಕುದುರೆ ಹಾಗೆ ಕೂಗ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲೂ ಇಲ್ಲದೇ ಇರುವಂತಹ ಒಂದು ಆಸಕ್ತಿ ನಮಗೆ ಬಂದುಬಿಡುತ್ತೆ. ಒಬ್ಬ ಮನುಷ್ಯ ಹೀಗೆ ಕೂಗ್ತಾ ಇದ್ದಾನಾ ಅಂತ ಹೇಳಿ ತಕ್ಷಣ ಅವನು ನೋಡಲಿಕ್ಕೆ ಹೋಗ್ತೀವಿ. ಇಲ್ಲಿ ಒಂದು ಸಲ ಕೂಗಿದ್ರೆ ಕೇಳಬೇಕು ಅಂತ ಹೋಗ್ತೀವಿ. ಇಲ್ಲರಿ ಸುಮ್ಮನೆ ಎಲ್ಲ ಕೂಗೋದಿಲ್ಲ ರೀ, ಏನಾದರೂ ಕೊಟ್ಟರೆ ಮಾತ್ರ ಕೂಗೋದು, ಅದಕ್ಕೊಂದಿಷ್ಟು ಟಿಕೆಟ್ ಇದೆ, ಅಷ್ಟು ಕೊಟ್ಟರೆ ಮಾತ್ರ ನಾನು ಕೂಗಿ ತೋರಿಸ್ತೀನಿ, ಇಲ್ಲದೆ ಹೋದರೆ ಕೂಗೋದಿಲ್ಲ. ಹೌದಾ, ಆಯ್ತು ತಗೋ ಅಂತ ಹೇಳಿ ಅದಕ್ಕೆ ಬೇಕಾದ್ದನ್ನೆಲ್ಲ ಕೊಟ್ಬಿಡ್ತೀವಿ. ನಾವು ಹೋಗ್ತೀವಿ, ಇನ್ನೊಂದು 10 ಜನರಿಗೆ ಹೇಳ್ತೀವಿ, ಅಲ್ಲೊಬ್ಬ ಇದ್ದಾನೆ ಕುದುರೆ ಹಂಗೆ ಕೂಗ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತ ಒಂದು 10 ಜನರಿಗೆ ಹೇಳ್ತೀವಿ. ಅವರೆಲ್ಲರೂ ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ. ಆಯಿತು, ಏನೋ ಹೋಗ್ತಾರೆ, ನೋಡ್ತಾರೆ, ಅವನು ಕುದುರೆ ಥರ ಕೂಗಿದ ತಕ್ಷಣ ಇವ್ರು ಕೇಳ್ತಾರೆ, ಏನೋ ಒಂದಿಷ್ಟು ಮನಸ್ಸಿಗೆ ಏನೋ ಒಂದು ಆಹ್ಲಾದ ಆಗುತ್ತೆ, ಒಂದಿಷ್ಟು ಹೊತ್ತು ಸಂತೋಷ ಆಗುತ್ತೆ, ಅದೆಲ್ಲ ಇರಲಿ. ಆದರೆ ನೀನು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾಗಿ ಬಂದಾಗ ಮಾತ್ರ ಕುದುರೆ ಮೇಲೆ ಹತ್ಕೊಂಡೇ ಹೋಗಬೇಕು. ಯಾವನು ಕುದುರೆ ಥರ ಕೂಗ್ತಾನೋ ಅವನ ಮೇಲೆ ಹತ್ಕೊಂಡು ಇನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀನಿ ಅಂದರೆ ಅದು ಸಾಧ್ಯವಾಗುವುದಿಲ್ಲ. ಅವನು ಕುದುರೆ ಹಾಗೆ ಕೂಗ್ತಾನಷ್ಟೇ, ಅವನು ಕುದುರೆ ಅಲ್ಲ ವಾಸ್ತವವಾಗಿ. ನಿನಗೆ ಅರ್ಜೆಂಟಾಗಿ ಒಂದು ಊರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾಗಿದೆ, ಆಗ ನಿನಗೆ ನಿಜವಾಗ್ಲೂ ಯಾವುದರಿಂದ ಉಪಯೋಗ ಆಗುತ್ತೆ. ನೀನು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಸಲ ಹೋಗಿ ನೋಡಿದ್ರು, ಎಷ್ಟು ಟಿಕೆಟ್ ತೊಗೊಂಡು ಎಷ್ಟು ಸಲ ಅವನು ಹೋಗಿ ನೋಡಿ ನೀನು ಎಷ್ಟು ಚಪ್ಪಾಳೆ ಹೊಡೆದ್ರು, ಎಷ್ಟು ಖುಷಿ ಪಟ್ಕೊಂಡ್ರೂ ಸಹ ಅವನ ಮೇಲೆ ಹತ್ಕೊಂಡು ನೀನು ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲ, ನೀನು ಕುದುರೆ ಹಾಕಿ ಕೂಗ್ತಾ ಇದ್ದಿ, ಹಾಗೆ ಕುದುರೆ ಹಾಗೆ ನನ್ನ ಒಂದು ಸಲ ನೀನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಮುಂದಿನವ್ರಿಗೆ ಕರ್ಕೊಂಡು ಹೋಗು ಅಂದರೆ ಅದು ನನ್ನಿಂದ ಸಾಧ್ಯ ಆಗೋದಿಲ್ಲಪ್ಪ, ಅದು ಸಾಧ್ಯವೇ ಇಲ್ಲ ಅಂತ ಅವನು ಹೇಳ್ತಾನೆ. ಅದು ಬೇಕು ಅಂದರೆ ನಿಜವಾದ ಕುದುರೆಯನ್ನೇ ನೀನು ನೋಡ್ಕೊಳ್ಳಬೇಕು, ನಿಜವಾದ ಕುದುರೆ ಗಾಡಿಯನ್ನೇ ನೀನು ನೋಡ್ಕೊಳ್ಳಬೇಕು. ಆಗ ನಮಗೆ ನಿಜವಾಗಿ ಉಪಯೋಗ ಬರುವುದು ಅದು ಮಾತ್ರ. ಆದರೆ ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಅದರ ಬಗ್ಗೆ ಅಷ್ಟು ಆಸಕ್ತಿ ಹೊಂದಿರುವುದಿಲ್ಲ ಇವನು. ಬರೀ ಕುದುರೆ ಅಷ್ಟೇ ಅಂತ ಒಂದು ಸಲ ನೋಡ್ತಾನೆ, ಬಿಟ್ಬಿಡ್ತಾನೆ. ಇದರ ಮೇಲೆ ತುಂಬ ಆಸಕ್ತಿ ಇಟ್ಕೊಂಡಿರ್ತಾನೆ. ಆದರೆ ವಾಸ್ತವವಾಗಿರಬೇಕಾದ್ದು ಹಾಗಲ್ಲ. ಈ ಮನುಷ್ಯನಿಗೂ ಹಾಗೇನೆ. ನಮ್ಮ ತಂದೆ ತಾಯಿಗಳು ಯಾವಾಗಲೂ ನಮಗೊಂದು ಒಳ್ಳೆಯ ಮಾರ್ಗ ತೋರಿಸಿರ್ತಾರೆ. ಗುರುಗಳು ಹೀಗೆ ನಮ್ಮ ಸಂಸ್ಕೃತಿ ನಮಗೆ ಒಳ್ಳೆಯ ವಿಷಯಗಳನ್ನು ಹೇಳಿಕೊಟ್ಟಿದೆ. ಆದರೆ ಅದರ ಬಗ್ಗೆ ನಮಗೆ ಯಾವಾಗಲೂ ಇದನ್ನೇ ಯಾಕೆ ಮಾಡಬೇಕು, ಬೇರೆ ರೀತಿಯಾಗಿ ಮಾಡಿದರೆ ಏನಾಗುತ್ತೆ, ಅದು ಇದು ಅಂತ ನಮಗನಿಸ್ತದೆ. ಬೇರೆ ಯಾವನೋ ಒಬ್ಬ ಬಂದುಬಿಟ್ಟು ಏನೋ ಒಂದು ಹೇಳಿದ ತಕ್ಷಣ ಹೊಸದಾಗಿ ಹಾಗಿದ್ರೆ ಅದೇ ಸರಿ ಇದೆಯೇನೋ ಅಂತ ಅನಿಸ್ತಾ ಇರುತ್ತೆ. ಇವರು ಹೇಳಿಕೊಟ್ಟಿದ್ದು ನಮಗೆ ಇಷ್ಟ ಆಗೋದಿಲ್ಲ. ಅವರೇನೋ ಯಾವನೋ ಒಬ್ಬ ಬಂದಿದ್ದಾನೆ, ಅವನು ಹೇಳಿದ್ದು ಸರಿ ಇದೆಯಾ ಇಲ್ವಾ ಅದೇನು ಬೇಡ, ಏನೋ ಒಂದು ಹೇಳಿದ್ದಾನೆ ಹೊಸದಾಗಿ, ನಿನಗೇನೋ ಇಲ್ಲಿ ತನಕ ಏನು ಯಾರು ಹೇಳದೇ ಇರೋ ರೀತಿಯಲ್ಲಿ ಏನೋ ಒಂದು ಹೇಳಿದ್ದಾನೆ,
ಅದರೊಳಗೆ ಎಷ್ಟು ವಿಷಯ ಇದೆ ಅದು ಯಾವುದೂ ಬೇಡ. ಒಟ್ಟು ಅವನೇನೋ ಒಂದು ಹೇಳಿದ್ದಾನೆ, ಹೇಳಿದ ತಕ್ಷಣ ಓ ಹಾಗಿದ್ದರೆ ಅದೇ ಸರಿಯೇನೋ ಅಂತ ಅದರ ಹಿಂದೆ ಹೋಗೋದು. ಆದರೆ ಕೊನೆಗೆ ನಿಜವಾಗಲೂ ನಮಗೆ ಉಪಯೋಗ ಆಗುವುದು, ಎಲ್ಲಿಗೆ ಬೇಕಾದರೂ ಹೋಗಲಿ, ಏನು ಬೇಕಾದರೂ ಮಾಡಲಿ, ನಮಗೆ ಉಪಯೋಗವಾಗುವಂಥದ್ದು ನಮ್ಮ ಸಂಸ್ಕೃತಿ ಏನು ಹೇಳಿಕೊಟ್ಟಿದೆಯೋ ಅದು ಮಾತ್ರವೇ. ಅದರಿಂದ ಮಾತ್ರವೇ. ಇದು ಹಳೆಯದು ಅದು ಇದು ಅಂತ ನಿಮಗೆ ಅನಿಸ್ಬೋದು, ಇದೆಲ್ಲ ಹಳೆ ಕಾಲದ್ದು ಅದು ಇದು ಅಂತ ಅನಿಸ್ಬೋದು. ಆದರೆ ಆ ಪರಿಸ್ಥಿತಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಹಳೆಯದು, ಯಾವುದು ಹೊಸದು, ಯಾವುದು ನಿಜವಾಗಲೂ ನಿಮಗೆ ಉಪಯೋಗ ಆಗುತ್ತೆ, ಯಾವುದರಿಂದ ನೀವು ಹೊರಗೆ ಬರಲಿಕ್ಕಾಗುತ್ತೆ ಅನ್ನೋದು ಆ ಪರಿಸ್ಥಿತಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ನಮ್ಮ ಹಿರಿಯರು ಯಾವ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೋ ಆ ಒಂದು ಮಾರ್ಗದಲ್ಲಿ ನಾವು ಶ್ರದ್ಧೆಯಿಂದ ಇದ್ದು ಆ ಮಾರ್ಗವನ್ನು ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಗುರುಗಳ ಒಂದು ಪರಿಪೂರ್ಣವಾದಂತಹ ಒಂದು ಅನುಗ್ರಹ. ನಾವು ಶೃಂಗೇರಿಯಿಂದ ಹೊರಡುವಾಗಲೇ ನಮ್ಮ ಗುರುಗಳು ಆಶೀರ್ವಾದ ಮಾಡಿದರು, ಈ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಎಲ್ಲ ಕಡೆಯೂ ಸಹ ಒಳ್ಳೆಯ ರೀತಿಯಾಗಿ ನಡೆಯಲಿ ಎಂಬುದಾಗಿ ನಮ್ಮ ಗುರುಗಳು ಆಶೀರ್ವಾದವನ್ನು ಮಾಡಿದರು. ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ, ಇಲ್ಲಿಗೆ ಬಂದಿದ್ದೇವೆ. ಇವತ್ತಿನ ತನಕ ಈ ಒಂದು ಕಾರ್ಯಕ್ರಮವೂ ಸಹ ನಡೆದಿದೆ. ನಾಳೆ ಸಹ ಇಲ್ಲಿದ್ದು, ನಾಡಿದ್ದು ಪುನಃ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಸಹ ಚೆನ್ನಾಗಿ ನಡೆದಿದೆ ಅಂತಂದರೆ ಅದಕ್ಕೆ ನಮ್ಮ ಗುರುಗಳು ಹೇಳಿದಂತಹ ಒಂದು ಆಶೀರ್ವಾದ, ಆ ಆಶೀರ್ವಾದದ ವಚನ ಏನಿದೆಯೋ ಅದರಿಂದ ಈ ಎಲ್ಲ ಕೆಲಸಗಳು ಸಹ ನಡೆದಿವೆ. ಹೀಗೆ ಅವರೊಂದು ವಿಶೇಷವಾದಂತಹ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆಯೂ ಸಹ ಇದೆ. ಹಾಗಾಗಿ ಮುಂದಿನ ಕೆಲಸಗಳು ಸಹ ಮುಂದೆ ಏನೇನು ಮಾಡಬೇಕಾಗಿದೆಯೋ ಅವರ ಅನುಗ್ರಹದಿಂದ, ಆ ಜಗನ್ಮಾತೆಯ ಗುರುಗಳ ಅನುಗ್ರಹದಿಂದ, ಜಗನ್ಮಾತೆಯ ಮತ್ತು ಗುರುಗಳ ಅನುಗ್ರಹದಿಂದ ಇದೇ ರೀತಿಯಂತಹ ಉತ್ತಮವಾದಂತಹ ಪ್ರೇರಣೆಗಳು ಎಲ್ಲರಿಗೂ ಸಹ ಸದಾಕಾಲ ಸಿಕ್ಕಿ ಇನ್ನೂ ಉತ್ತಮವಾದಂತಹ ಕೆಲಸಗಳು ನಿರಂತರ ಆಗ್ತಾ ಇರಲಿ, ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಮೈಸೂರಿನ ಮಹಾಜನರಿಗೆ ಶೃಂಗೇರಿ, ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಒಂದು ವಿಷಯದಲ್ಲಿ ಇರತಕ್ಕಂತಹ ಒಂದು ಶ್ರದ್ಧಾಭಕ್ತಿಗಳ ಬಗ್ಗೆ ಅಂತೂ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ. ಇಲ್ಲಿಯ ಮಹಾರಾಜರೇ ಪರಮ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಗುರುಗಳ, ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಗುರುಗಳ ವಿಷಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಡ್ಕೊಂಡಿದ್ದರು. ಹಾಗಾಗಿ ಮಹಾರಾಜರು ಹೇಗೋ, ನಾವು ಲೋಕದಲ್ಲಿ ಒಂದು ಮಾತು ಯಥಾ ರಾಜ ತಥಾ ಪ್ರಜಾ ಅಂತ ನಾವು ಹೇಳ್ತೀವಿ. ಮಹಾರಾಜರು ಹೇಗಿರ್ತಾರೋ ಪ್ರಜೆಗಳು ಹಾಗೆ ಅಂತ. ರಾಜರು ಅಪಾರವಾದಂತಹ ಭಕ್ತಿಯನ್ನು ಹೊಂದಿರತಕ್ಕಂಥವರು, ಪ್ರಜೆಗಳು ಸಹ ಅದೇ ರೀತಿಯಾದಂತಹ ಒಂದು ಭಕ್ತಿಯನ್ನು ಹಿಂದಿನಿಂದಲೂ ಸಹ ಹೊಂದಿದವರಾಗಿದ್ದಾರೆ. ಹಾಗಾಗಿ ಇಲ್ಲಿಗೆ ಬರಲಿಕ್ಕೆ ಯಾವಾಗ ಸಮಯ ಆಗುತ್ತೋ ಆವಾಗ ಇಲ್ಲಿಗೆ ಬರಲಿಕ್ಕೆ ನಮಗೂ ಸಹ ಅತ್ಯಂತ ಸಂತೋಷವಾಗುತ್ತೆ ಇಲ್ಲಿಗೆ ಬರುವುದಕ್ಕಾಗಿ. ಹಾಗಾಗಿ ಅದರಂತೆ ಈ ಹಿಂದೆ ನಮ್ಮ ಗುರುಗಳ ಜೊತೆಗೂ ಸಹ ನಾವು ಇಲ್ಲಿಗೆ ಬಂದಿದ್ವಿ. ಅದೇ ರೀತಿಯಾಗಿ ತದನಂತರ ಕಾಲದಲ್ಲೂ ನಾವು ಒಂದ್ಸಲ ಇಲ್ಲಿಗೆ ಬಂದಿದ್ವಿ. ಈಗ ಪುನಃ ಇಲ್ಲಿಗೆ ಬಂದು ಒಂದು ವಾರ ಇಲ್ಲಿರುವಂತಹ ಒಂದು ಸಂದರ್ಭವೂ ಸಹ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಬಂದಿದೆ. ಹೀಗೆ ನಿಮ್ಮೆಲ್ಲರಲ್ಲೂ ಇರತಕ್ಕಂತಹ ಒಂದು ಗುರುಭಕ್ತಿಯನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಇಲ್ಲಿರತಕ್ಕಂತಹ ಈ ಒಂದು ಆಸ್ತಿಕ್ಯದ ಧಾರ್ಮಿಕವಾದಂತಹ ವಾತಾವರಣ ಇದೆಲ್ಲವುದನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಇಂತಹ ಊರಿಗಾದರೆ ಮತ್ತೆ ಮತ್ತೆ ಬರಬೇಕು ಅಂತ ನಮಗನಿಸ್ತಾ ಇರುತ್ತೆ. ಇದರಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ತಮಾಷೆ ಶ್ಲೋಕ ಇದೆ. ಒಂದು ಊರಿದೆ, ಆ ಊರಿಗೆ ಒಬ್ಬ ಬಂದಿದ್ದಾನೆ ಹೊರಗಡೆಯಿಂದ. ಅವನು ಕೇಳ್ತಾನೆ, ವಿಪ್ರ ಅಸ್ಮಿನ್ ನಗರೆ ಮಹಾನ್ ಕಥೆಯ ಕಹ ಅಂತ ಕೇಳ್ತಾನೆ. ಈ ಒಂದು ಹೊರಗಡೆಯಿಂದ ಈ ಊರಿಗೆ ಏನೋ ಒಂದು ಕೆಲಸಕ್ಕಾಗಿ ಬಂದಿರ್ತಾನೆ. ಬಂದಾಗ ಈ ಊರು ಯಾರೊಬ್ಬ ಸಿಕ್ಕಿದ್ದಾನೆ ದಾರಿಯಲ್ಲಿ, ಅವನ ಹತ್ರ ಕೇಳ್ತಾನೆ, ಈ ಊರಿನಲ್ಲಿ ದೊಡ್ಡವರು ಯಾರಿದ್ದಾರೆ ರೀ, ದೊಡ್ಡ ಮನುಷ್ಯರು ಅಂತ ಯಾರಾದರೂ ಇದ್ದಾರಾ, ಮಹಾಜನರು ಯಾರಿದ್ದಾರೆ ಅಂತ ಕೇಳ್ತಾನೆ. ಅವನೇನು ಮಾತಾಡದೆ ಎದುರುಗಡೆ ತಾಳೆ ಮರಗಳಿರ್ತವೆ, ತಾಳೆ ಮರಗಳು ಒಂದಿಷ್ಟಿವೆ. ಆ ಮರಗಳ ಸಾಲನ್ನು ಹೀಗೊಂದ್ಸರಿ ತೋರಿಸ್ತಾನೆ. ಏನಪ್ಪ ನಾ ಕೇಳ್ತಿರೋದೇನು, ನೀನು ತೋರಿಸ್ತಿರೋದು, ಈ ಊರಿನಲ್ಲಿ ದೊಡ್ಡ ಮನುಷ್ಯರು ಯಾರಿದ್ದಾರೆ ಕೇಳಿದ್ರೆ ತಾಳೆ ಮರಗಳನ್ನು ತೋರಿಸ್ತಿದ್ಯಲ್ಲಪ್ಪ ಅಂತ ಕೇಳಿದ್ರೆ, ನಮ್ಮ ಊರಿನಲ್ಲಿ ದೊಡ್ಡ ಮನುಷ್ಯರು ಅಂದರೆ ಈ ತಾಳೆ ಮರಗಳೇ, ಅಷ್ಟು ಬಿಟ್ಟರೆ ಬೇರೆ ಯಾವ ದೊಡ್ಡ ಮನುಷ್ಯರು ಇಲ್ಲ ನಮ್ಮ ಊರಿನಲ್ಲಿ, ಬೇರೆ ಯಾವ ದೊಡ್ಡ ಮನುಷ್ಯರ ಬಗ್ಗೆ ಕೇಳಬೇಡಿ, ಈ ಮರಗಳು ಮಾತ್ರವೇ ನಮ್ಮ ಊರಿನಲ್ಲಿ ಇರುವುದು, ಅಂದರೆ ನಮ್ಮ ಊರಿನಲ್ಲಿ ದೊಡ್ಡ ಮನುಷ್ಯರು ಯಾರೂ ಇಲ್ಲ ಅಂತ ಅದರ ಅರ್ಥ. ಓ ಸರಿ, ಹಾಗಿದ್ರೆ ದೊಡ್ಡವರು ಯಾರೂ ಇಲ್ಲ. ವಿಪ್ರಾಸ್ಮಿನ್ ನಗರೆ ಮಹಾನ್ ಕಥಯಕಃ ತಾಲದ್ರುಮಾಣಾಂಗಣಃ ಅಂತ ಉತ್ತರವನ್ನು ಹೇಳ್ತಾನೆ. ಸರಿ, ಹಾಗಿದ್ರೆ ಬೇಡ, ಈ ಊರಿನಲ್ಲಿ ಯಾರಾದರೂ ದಾನ ಮಾಡುವಂತಹ ಉದಾರಿಗಳು ಯಾರಾದರೂ ಇದ್ದಾರಾ, ಕೋ ದಾತ ಅಂತ ಕೇಳ್ತಾನೆ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ರಜಕೋ ದದಾತಿ ವಸನಂ ಪ್ರಾತರ್ಗೃಹೀತ್ವಾ ನಿಶಿ ಅಂತ ಉತ್ತರ ಹೇಳ್ತಾನೆ.
ಅಂದರೆ ಏನಿದರ ಅರ್ಥ? ಇವನು ಕೇಳಿದ್ದಾನೆ, ಇಲ್ಲಿ ಯಾರಾದರೂ ದಾನಿಗಳು ಯಾರಾದರೂ ಇದ್ದಾರೆ, ದಾನಿಗಳಿದ್ದರೆ ಅವರಿಂದ ಏನಾದರೂ ಪಡ್ಕೊಂಡು ತನಗೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡಿ ಕೇಳಿದ. ಈ ಊರಿನಲ್ಲಿ ದಾನ ಮಾಡೋರು ಯಾರಾದರೂ ಇದ್ದಾರಾ ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಅಗಸೆ ಅವನು ಬಟ್ಟೆ ಎಲ್ಲ ಒಗೆದುಬಿಟ್ಟು ಅದನ್ನೆಲ್ಲ ಮಡಿಸಿ ಆ ಮೂಟೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದ. ಅವನನ್ನು ತೋರಿಸಿದ್ದ. ಇದೇನಪ್ಪ, ನಾನು ದಾನಿಗಳು ಯಾರಾದರೂ ಇದ್ದಾರೆ ಕೇಳಿದ್ರೆ ಇವನನ್ನು ತೋರಿಸ್ತಾ ಇದ್ದಿಲ್ಲ, ಅವನ ಪಾಪ ಏನು ದಾನ ಮಾಡ್ತಾನೆ ಅಂತಂದರೆ, ಈಗ ಅವನು ದಾನ ಮಾಡೋಕ್ಕೆ ಹೋಗ್ತಾ ಇರುವುದು ಅಂತ ಹೇಳ್ತಾನೆ. ಏನು ದಾನ ಮಾಡ್ತಾನೆ ಅಂದರೆ, ಬೆಳಗ್ಗೆ ಬಟ್ಟೆಗಳನ್ನೆಲ್ಲ ಒಗೆಯೋಕ್ಕೆ ಅವನಿಗೆ ಕೊಟ್ಟಿದ್ದಾರೆ, ಅವನು ಅದನ್ನೆಲ್ಲ ತೊಗೊಂಡೋಗಿ ಒಗೆದಿದ್ದಾನೆ, ಪುನಃ ವಾಪಸ್ ಅದನ್ನೆಲ್ಲ ಆಯಾ ಮನೆಗಳಿಗೆ ಅದನ್ನು ತಲುಪಿಸ್ತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ದಾನವನ್ನು ನಮ್ಮ ಊರಿನಲ್ಲಿ ನೀವು ಅಪೇಕ್ಷೆ ಪಡಬೇಡಿ, ಇದೇ ನಮ್ಮ ಊರಿನಲ್ಲಿ ದೊಡ್ಡ ದಾನ. ಈ ಬಟ್ಟೆ ತೊಗೊಂಡೋದವನು ವಾಪಸ್ ತಂದು ಕೊಟ್ಟ ಅಂದರೆ ಸಾಕಪ್ಪ, ಅದೇ ನಮ್ಮ ಊರಿನಲ್ಲಿ ದೊಡ್ಡ ದಾನ. ಇನ್ನು ಯಾವ ದಾನಗಳು ಇಲ್ಲಿ ಸಿಕ್ಕುವುದಿಲ್ಲ ನಿಮಗೆ ಅಂತ ಹೇಳ್ತಾನೆ. ರಜಕೋ ದದಾತಿ ವಸನಂ ಪ್ರಾತರ್ಗೃಹೀತ್ವಾ ನಿಶಿ. ಸರಿ, ಹಾಗಿದ್ದರೆ ದಾನಿಗಳು ಯಾರಿಲ್ಲ. ಸರಿ, ಯಾರಾದರೂ ವಿದ್ವಾಂಸರಾದರೂ ಇದ್ದಾರಾ ನಿಮ್ಮ ಊರಿನಲ್ಲಿ? ಏನಾದರೂ ಅವ್ರ ಹತ್ರ ಹೋಗಿ ಒಂದಿಷ್ಟು ಏನೋ ಧರ್ಮ ಸಂದೇಹಗಳನ್ನೆಲ್ಲ ಕೇಳಿಕೊಂಡು ಏನೋ ಒಂದಿಷ್ಟು ತಿಳುವಳಿಕೆಯನ್ನು ಪಡ್ಕೊಂಡಾದರೂ ಹೋಗ್ತೀನಿ ಅಂದರೆ, ವಿದ್ವಾಂಸರಾದರೆ ನಮ್ಮ ಊರಿನಲ್ಲಿ ಎಲ್ಲರೂ ವಿದ್ವಾಂಸರೇ ಅಂತ ಹೇಳ್ತಾನೆ. ಸಂಪೂರ್ಣವಾಗಿ ನಮ್ಮ ಊರಿನಲ್ಲಿ ಇರುವವರೆಲ್ಲರೂ ವಿದ್ವಾಂಸರೇ ಅಂತ ಹೇಳ್ತಾನೆ. ಅದು ಕೇಳಿದಾಗ ಇವನಿಗೆ ಬಹಳ ಆಶ್ಚರ್ಯ ಇದೆ. ಎಲ್ಲರೂ ವಿದ್ವಾಂಸರೇನಾ? ಯಾವ ವಿಷಯದಲ್ಲಿ ವಿದ್ವಾಂಸರು? ಕೋ ವಿದ್ವಾನ್ ಅಂತ ಕೇಳಿದಾಗ, ಪರವಿತ್ತ ವಂಚನ ವಿಧೌ ಸರ್ವೇಪಿ ವಿದ್ವಜ್ಜನಾ ಅಂತ ಹೇಳ್ತಾನೆ. ಇನ್ನೊಬ್ಬನನ್ನು ಮೋಸ ಮಾಡುವುದರ ವಿಷಯದಲ್ಲಿ ಎಲ್ಲರೂ ಪಂಡಿತರೇ ನಮ್ಮ ಊರಿನಲ್ಲಿ ಅಂತ ಹೇಳ್ತಾನೆ. ಅಷ್ಟೆಲ್ಲ ಕೇಳಿದ ಮೇಲೆ ಇವನಿಗೆ ತುಂಬ ಆಶ್ಚರ್ಯ. ಹಾಗಿದ್ರೆ ಇಂಥ ಒಬ್ಬ ದಾನಿ ಇಲ್ಲ, ಒಬ್ಬ ಮಹಾಜನ ಇಲ್ಲ, ಒಬ್ಬ ಪಂಡಿತ ಇಲ್ಲ. ಪಂಡಿತರು ಅಂದರೆ ಇಂತಹ ಪಂಡಿತರು, ಈ ಪಂಡಿತರ ಮಧ್ಯೆಯಲ್ಲಿ ಹೆಂಗೆ ಜೀವನ ಮಾಡುವುದು? ಇಂತಹ ಪಂಡಿತರು ಹಾಗಿದ್ರೆ ಇಂಥ ಊರಿನಲ್ಲಿ ಹೆಂಗೆ ಜೀವನ ಮಾಡ್ತಿದ್ದಿ ಮಾರಾಯ ನೀನು ಅಂತ ಕೇಳ್ತಾನೆ. ಕಸ್ಮಾತ್ ಜೀವಸಿ ಹೇ ಸಖೇ ಅಂತ ಕೇಳ್ತಾನೆ. ಅದಕ್ಕೆ ಅವನ ಉತ್ತರ ಹೇಳ್ತಾನೆ, ವಿಷಕೃಮಿನ್ಯಾಯೇನ ಜೀವಾಮ್ಯಹಂ ಅಂತ ಹೇಳ್ತಾನೆ. ವಿಷಕೃಮಿನ್ಯಾಯ, ಆ ವಿಷಕೃಮಿನ್ಯಾಯದಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ಏನು ವಿಷಕೃಮಿನ್ಯಾಯ ಅಂದರೆ, ಮಾಮೂಲಿಯಾಗಿ ಮನುಷ್ಯ ವಿಷ ಕುಡಿದಿದ್ದಾನೆ, ಮನುಷ್ಯ ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ವಿಷವನ್ನು ಕುಡಿದ್ರೆ ಅದರಿಂದ ಅವನ ಪ್ರಾಣ ಹೋಗುತ್ತೆ. ಆದರೆ ಆ ವಿಷದೊಳಗೇನೆ ಒಂದಿಷ್ಟು ಪ್ರಾಣಿಗಳಿರುತ್ತೆ, ಕಣ್ಣಿಗೆ ಕಾಣದೇ ಇರುವಂಥ ಸಣ್ಣ ಸೂಕ್ಷ್ಮವಾದ ಪ್ರಾಣಿಗಳು. ಅಂತಹ ಪ್ರಾಣಿಗಳು ಆ ವಿಷದ ಜೊತೆಗೇನೆ ಜೀವನ ಮಾಡ್ತಾ ಇರ್ತವೆ. ಆದರೆ ಆ ವಿಷದಿಂದ ಆ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗಲ್ಲ. ಮನುಷ್ಯನಿಗೆ ತೊಂದರೆ ಆಗುತ್ತೆ, ಬೇರೆಯವರು ಅದನ್ನು ಕುಡಿದ್ರೆ ಅವನಿಗೆ ತೊಂದರೆ. ಆದರೆ ಅದೇ ವಿಷದೊಳಗೆ ಒಂದಿಷ್ಟು ಪ್ರಾಣಿಗಳಿರುತ್ತೆ, ಆ ಪ್ರಾಣಿಗಳಿಗೆ ಮಾತ್ರ ಆ ವಿಷದಿಂದ ತೊಂದರೆ ಆಗಲ್ಲ. ನಾನು ಸಹ ಆ ಕ್ರಿಮಿ ಇದ್ದ ಹಾಗೆ, ಈ ವಿಷವಾದಂತಹ ಪ್ರಪಂಚದಲ್ಲಿ ನಾನು ಆ ಕ್ರಿಮಿ ಹಾಗೆ ಜೀವನ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಅಂದರೆ ಇದನ್ನು ಆ ಕವಿ ಅತ್ಯಂತ ಚಮತ್ಕಾರವಾಗಿ ಕೆಲವೊಂದು ಎಲ್ಲೋ ಒಂದು ಕಡೆ ಅಲ್ಲಲ್ಲಿ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಎಲ್ಲೋ ಅಂತಹ ಊರಿದ್ದಿರಬಹುದು, ಅಂತಹ ಊರನ್ನು ಅಂತಹ ಜನರನ್ನೆಲ್ಲ ನೋಡಿ ಒಬ್ಬ ಕವಿ ಈ ರೀತಿಯ ಅಂತಹ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾನೆ. ಅದು ಬೇರೆ ಊರುಗಳ, ಸುಮ್ಮನೆ ಇಲ್ಲಿ ಅಲ್ಲ, ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದಲ್ಲ, ಬೇರೆ ಊರುಗಳ ಬಗ್ಗೆ ಎಲ್ಲಾದರೂ ಅಂತಹ ಊರುಗಳು ಒಂದು ಕಾಲದಲ್ಲಿ ಇದ್ವು ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಇಲ್ಲಿ ಮಾತ್ರ ಹಾಗಲ್ಲ. ಹಾಗೆ ಯಾರೂ ಸಹ ಬೇರೆ ರೀತಿಯಾಗಿ ತಿಳ್ಕೊಳ್ಬೇಡ, ಇಲ್ಲ ಇದರ ಬಗ್ಗೆ ಹೇಳ್ತಾ ಇದ್ದೀನೇನೋ ಅಂತ ತಿಳ್ಕೊಳ್ಬೇಡ ಯಾರು ಇಲ್ಲಿ. ಆದರೆ ಇಲ್ಲಿ ಆಸ್ತಿಕ ಜನರೆಲ್ಲರೂ ಸಹ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡಿರತಕ್ಕಂತಹ ವ್ಯಕ್ತಿಗಳಾಗಿದ್ದೀರಿ. ವಿಶೇಷವಾಗಿ ನಾವು ಈಗಷ್ಟೇ ಹೇಳಿದ ಹಾಗೆ ಒಂದು ವಿಶೇಷವಾದಂತಹ ಧಾರ್ಮಿಕವಾದಂತಹ ವಾತಾವರಣವು ಈ ಊರಿನಲ್ಲಿದೆ. ಮತ್ತು ಇಲ್ಲಿಯ ಜನರೆಲ್ಲರೂ ಸಹ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಸನಾತನ ಧರ್ಮದ ಆಚರಣೆಗಳ ಬಗ್ಗೆ ಅಪಾರವಾದಂತಹ ಶ್ರದ್ಧೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಅದೇ ಈಗಾಗಲೇ ಹೇಳಿದ ಹಾಗೆ ಮಹಾರಾಜರಿಂದ ಹಿಡಿದು ಪ್ರಜೆಗಳ ತನಕ ಎಲ್ಲರೂ ಸಹ ಹಿಂದಿನ ಕಾಲದಿಂದಲೂ ಒಂದು ವಿಶೇಷವಾದಂತಹ ಆಸ್ತಿಕ ಮಹಾಜನರು ಆಗಿದ್ದಾರೆ. ಹಾಗಾಗಿ ಆ ಶ್ಲೋಕದಲ್ಲಿ ಹೇಳಿದಂತಹ ಊರುಗಳಿಗಾದರೆ ನಾವು ಹೋಗಲಿಕ್ಕಾಗುವುದಿಲ್ಲ, ಇಂತಹ ಊರುಗಳಿಗಾದರೆ ನಾವು ಬರಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ಹೇಳಿದ್ದು ಇಂತಹ ಊರಿಗಾದರೆ ಮತ್ತೆ ಮತ್ತೆ ಬರಬೇಕು ಅಂತ ನಮಗನಿಸ್ತಾ ಇದೆ ಅಂತ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಶ್ರೇಯಸ್ಸುಂಟಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಸಚ್ಚಿದಾನಂದ ವಿಲಾಸ ಕಟ್ಟಡವು ಸಭಾಭವನ ಮತ್ತು ಗುರುನಿವಾಸ, ಆ ಒಂದು ಕಟ್ಟಡದ ಉದ್ಘಾಟನೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿ, ಅದೇ ಕಟ್ಟಡದಲ್ಲಿ ಈ ಶಾರದಾ ಚಂದ್ರಮೌಳೀಶ್ವರ ಪೂಜೆಯನ್ನು ಸಹ ಮಾಡಿದ್ದೇವೆ. ಇದೊಂದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗೆ ಅನೇಕ ವಿಧವಾದ, ನೀವೆಲ್ಲರೂ ಸಹ ಈಗಾಗಲೇ ನೋಡಿದ ಹಾಗೆ ಅನೇಕ ವಿಧವಾದಂತಹ ಧಾರ್ಮಿಕ ಆಚರಣೆಗಳು ಸಹ ಈ ಸಂದರ್ಭದಲ್ಲಿ ನಡೆದಿವೆ. ಕುಂಭಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಸಹ ಈ ಸಂದರ್ಭದಲ್ಲಿ ನಡೆದಿವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಇದರನ್ನು ಏರ್ಪಾಟು ಮಾಡುವುದರಲ್ಲೆಲ್ಲರೂ ಸಹ ವಿಶೇಷವಾಗಿ ಶ್ರಮಿಸಿದ್ದಲ್ಲದೆ
ನಮ್ಮ ಧರ್ಮಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಪಿ ಎ ಮುರಳಿಯವರು ಮತ್ತು ನಮ್ಮ ಮುಖ್ಯ ಸಲಹೆಗಾರರಾಗಿರ್ತಕ್ಕಂತಹ ಗೌರಿಶಂಕರ್ ಅವರು ಸಹ ಇದರಲ್ಲಿ ಅವರೂ ಸಹ ಶ್ರಮಿಸಿದ್ದಾರೆ. ಯಾಕಂದರೆ ಇದರ ಕೆಲಸ ಶತಮಾನೋತ್ಸವದ ಕೆಲಸ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದ್ದಲ್ಲ, ತುಂಬ ದಿವಸಗಳ ಹಿಂದೇನೆ, ಸುಮಾರು 1-2 ವರ್ಷಗಳ ಹಿಂದೇನೆ ಇದರ ಕೆಲಸ ಪ್ರಾರಂಭವಾಯಿತು. ಬೇರೆ ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲ ಚರ್ಚೆಗಳಾಗಿ ಈ ಒಂದು ಕಾರ್ಯಕ್ರಮದ ಏರ್ಪಾಟುಗಳೆಲ್ಲ ಆವಾಗಿಂದಲೇ ಆಗಿವೆ. ಹಾಗಾಗಿ ಆವಾಗಿಂದಲೂ ಸಹ ನಮ್ಮ ಗೌರಿಶಂಕರ್ ಅವರು, ತದನಂತರ ವಿಶೇಷವಾಗಿ ಮುರಳಿಯವರು ಸಹ ಇದರಲ್ಲಿ ಶ್ರಮಿಸಿದ್ದಾರೆ. ಹಾಗೂ ಧರ್ಮಾಧಿಕಾರಿಗಳಿಗೂ ಸಹ ಅವರು ಮಾರ್ಗದರ್ಶನ ಇತ್ಯಾದಿಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ರಾಮಚಂದ್ರ ಅವರು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರಮಿಸಿದ್ದಾರೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲದನ್ನು ಸಹ ಮಾಡಿ ನಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಗುರುಗಳ ಬಗ್ಗೆ, ಈ ವಿಶೇಷವಾದಂತಹ ಸಂದರ್ಭದಲ್ಲಿ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರ ವೈಶಿಷ್ಟ್ಯವನ್ನು ಎಲ್ಲರಿಗೂ ಸಹ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಅವರ ವೈಶಿಷ್ಟ್ಯವನ್ನು ಅವರು ಕೊಟ್ಟಂತಹ ಸಮಯದಲ್ಲಿ ಕೆಲವು ವಿಷಯಗಳನ್ನು ಹೇಳಿ ಎಲ್ಲರಿಗೂ ಸಹ ತಿಳಿಸಿದ್ದಾರೆ. ಎಲ್ಲರಿಗೂ ಸಹ ಸಂತೋಷವನ್ನುಂಟು ಮಾಡಿ ನಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ ವೆಂಕಟರಾಮನ್ನವರು. ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅನೇಕ ಜನರು, ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿದೆ, ಇಷ್ಟೆಲ್ಲ ನಡೆದಿವೆ ಅಂತಂದರೆ ಇದರಲ್ಲಿ ಅನೇಕ ಜನರು, ಅನೇಕ ಭಕ್ತ ಜನರು, ಪರಂಪರೆಯಾಗಿ ಶ್ರೀಮಠದ ಶಿಷ್ಯ ಜನರಾಗಿರ್ತಕ್ಕಂಥವರು ಅನೇಕ ಜನರು ವಿಶೇಷವಾಗಿ ಇದರಲ್ಲಿ ಶ್ರಮಿಸಿದ್ದಾರೆ. ಇಂತಹ ಒಂದು ಕಾರ್ಯದಲ್ಲಿ ಅತ್ಯಂತ ವಿಶಿಷ್ಟವಾಗಿ ನಾವು ಹೇಳಲೇಬೇಕಂತಹ ಹೆಸರು, ತುಂಬ ವಿಶೇಷವಾಗಿ ಇದರಲ್ಲಿ ಶ್ರಮಿಸಿರ್ತಕ್ಕಂಥವರು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ರವಿಶಂಕರ್ ಅವರು ತುಂಬ ಹಿಂದಿನಿಂದಲೂ ಸಹ ಮಠದ ಒಂದು ಅಪಾರವಾದಂತಹ ಭಕ್ತರಾಗಿದ್ದು ಈ ಒಂದು ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಅವರು ಮಾಡಿದ್ದಾರೆ. ಪರಿಪೂರ್ಣವಾದಂತಹ ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಕಾರ್ಯವನ್ನು ಮಾಡಿ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರ ತಮ್ಮ ರವೀಂದ್ರ ಅವರೂ ಸಹ, ಅವರಿಬ್ಬರು ಯಾವಾಗಲೂ ರಾಮ ಲಕ್ಷ್ಮಣರಿದ್ದಾಗ ಅವರಿಬ್ಬರು ಯಾವಾಗಲೂ ಅಣ್ಣ ತಮ್ಮಂದಿರಿಬ್ಬರು ಒಟ್ಟಿಗೇ ಇರ್ತಾರೆ, ಒಟ್ಟಿಗೇ ಗುರುಸೇವೆ ಮಾಡ್ತಾ ಇರ್ತಾರೆ. ಅವರಿಗೂ ಸಹ ಇದರಲ್ಲಿ ವಿಶೇಷವಾದಂಥ ಒಂದು ಸೇವೆಯನ್ನು ಅವರಿಬ್ಬರೂ ಸಹ ಮಾಡಿದ್ದಾರೆ. ಅವರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಅವರ ಹೆಸರನ್ನು ಈಗ ಹೇಳಲೇಬೇಕು. ಆ ರೀತಿಯಾದಂತಹ ಒಂದು ಸೇವೆಯನ್ನು ಅವರು ಈ ಒಂದು ಕಾರ್ಯದಲ್ಲಿ ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಹಾಗೆ ವಿಶೇಷವಾಗಿ ಇನ್ನೂ ಅನೇಕ ವ್ಯಕ್ತಿಗಳು ಇದರಲ್ಲಿ ತುಂಬ ಒಂದು ಪರಿಶ್ರಮವನ್ನು ಪಟ್ಟು ಬೇರೆ ರೀತಿಯಂತಹ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ನಾವು ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರನ್ನು ಹೇಳಕ್ಕೆ ಹೋಗ್ತಾ ಇಲ್ಲ, ಎಲ್ಲರೂ ಸಹ ಇದರಲ್ಲಿ ವಿಶೇಷವಾದಂತಹ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಅನೇಕ ಗ್ರಂಥಗಳ ಒಂದು ಪ್ರಕಾಶನ ಕಾರ್ಯವೂ ಸಹ ಇವತ್ತಿನ ದಿವಸ ಆಗಿದೆ. ಈ ಒಂದು ಗ್ರಂಥಗಳಲ್ಲಿ ಚರಿತ್ರೆ, ಗುರುಗಳ ಒಂದು ಚರಿತ್ರೆ ಬಗ್ಗೆ ಈಗಾಗಲೇ ಅನೇಕ ವಿಧವಂತಹ ಗ್ರಂಥಗಳನ್ನು ಸಹ ರಚನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲೂ ಸಹ ಕೆಲವು ಗ್ರಂಥಗಳ ಪುನಃ ಪ್ರಕಾಶನವು ಅಂದರೆ ಮರುಮುದ್ರಣವೂ ಸಹ ಆಗಿ ಅದರ ಒಂದು ಪ್ರಕಾಶನವೂ ಸಹ ಆಗಿದೆ. ಅತ್ಯಂತ ಪ್ರೀತಿ, ನಮ್ಮ ಗುರುಗಳಿಗೂ ನಮಗೂ ಸಹ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಹೊರಗಲವಾಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳವರು, ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಗ್ರಂಥಗಳಲ್ಲಿ ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಈ ಶೃಂಗೇರಿ ಒಂದು ಚರಿತ್ರೆ ಇತ್ಯಾದಿಗಳ ಬಗ್ಗೆ ತುಂಬ ಕೆಲಸವನ್ನು ಅನೇಕ ವರ್ಷಗಳಿಂದ ಅವರು ಮಾಡಿದ್ದಾರೆ. ಈಗಲೂ ಸಹ ಮಾಡ್ತಾನೇ ಇದ್ದಾರೆ. ಇವಾಗಲೂ ಅವ್ರಿಗೆ ಆ ಒಂದು ಉತ್ಸಾಹ ಇದ್ದೇ ಇದೆ. ಈಗಲೂ ಸಹ ಅವರು ಮಾಡ್ತಾನೇ ಇದ್ದಾರೆ ಆ ಒಂದು ಕೆಲಸವನ್ನು. ಹಾಗಾಗಿ ಅವರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಸಂದರ್ಭಕ್ಕೆ ಇಂತಹ ಒಂದು ಕಾರ್ಯ ಆಗಲೇಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಿತ್ತು. ಅದರಂತೆ ನಾವು ಅಪ್ಪಣೆ ಮಾಡಿದ್ವಿ. ನಮ್ಮ ಅಪ್ಪಣೆಯಂತೆ ಶತಾವಧಾನಿ ಲಲಿತಾದಿತ್ಯ ಅವರು ಶತಾವಧಾನಿ ಅಂತಂದರೆ ಅದು ಬರೀ ಸುಮ್ಮನೆ ಹೆಸರಲ್ಲ, ನಿಜವಾಗಲೂ ಅವರು ಶತಾವಧಾನ ಮಾಡಿದವರಾದ್ದರಿಂದ ಅವರನ್ನು ಶತಾವಧಾನಿ ಎಂಬುದಾಗಿ ಕರೆದಿದ್ದಾರೆ. ಆ ಒಂದು ಶತಾವಧಾನವನ್ನು ಸಂಸ್ಕೃತ ಮತ್ತು ತೆಲುಗು, ವಿಶೇಷವಾಗಿ ತೆಲುಗಿನಲ್ಲಿ ತೆಲುಗು ಮತ್ತು ಸಂಸ್ಕೃತ ಶತಾವಧಾನವನ್ನು ಮಾಡಿರ್ತಕ್ಕಂತಹ ಯುವ ವಿದ್ವಾಂಸನಾಗಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಸುಮಾರು ಒಂದು 3 ತಿಂಗಳ ಮುಂಚೆ ಅವರಿಗೆ ಅಪ್ಪಣೆ ಮಾಡಿದ್ವಿ. ಈ ಒಂದು ಶುಭ ಸಂದರ್ಭಕ್ಕೆ ಹಾಗೂ ಹಾಗೆ ಒಂದು ಅಭಿನವ ಶಂಕರ ವಿಜಯ ಅನ್ನುವಂತಹ ಒಂದು ಕಾವ್ಯವನ್ನು ರಚನೆ ಮಾಡಬೇಕು. ಅದು ತೆಲುಗು ಭಾಷೆಯಲ್ಲಿ ಒಂದು ಉತ್ಕೃಷ್ಟವಾದಂತಹ ಕಾವ್ಯವನ್ನು ರಚನೆ ಮಾಡಬೇಕು. ಆ ಕಾವ್ಯವು ಶಾಶ್ವತವಾಗಿರುವಂತೆ ಒಂದು ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಬೇಕು ಎಂಬುದಾಗಿ ಅಪ್ಪಣೆ ಮಾಡಿದ್ವಿ. ಅದರಂತೆ ವಿಶೇಷವಾಗಿ ಶ್ರಮಿಸಿ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರ ಚರಿತ್ರೆ ಮತ್ತು ಆ ಚರಿತ್ರೆಯಲ್ಲಿ ಇರತಕ್ಕಂತಹ ಅನೇಕ ಉತ್ಕೃಷ್ಟವಾದಂತಹ
ಒಂದೊಂದು ಘಟ್ಟವೂ ಸಹ ಅತ್ಯಂತ ಉತ್ಕೃಷ್ಟವಾದದ್ದೇ. ಅದರಲ್ಲಿರ್ತಕ್ಕಂತಹ ಅನೇಕ ವಿಷಯಗಳನ್ನು ಪದ್ಯ ಮತ್ತು ಗದ್ಯದ ರೂಪದಲ್ಲಿ ಈ ಕಾವ್ಯ ರೂಪವಾಗಿ ರಚನೆ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನವ ಶಂಕರ ವಿಜಯ ಅನ್ನುವಂತಹ ಹೆಸರನ್ನೇ ಅದಕ್ಕೆ ನಾನು ಸೂಚಿಸಿದ್ದೆ. ಆ ಹೆಸರನ್ನಿಟ್ಟು ಈ ಕಾವ್ಯವನ್ನು ಬರೆದಿದ್ದಾರೆ. ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯವನ್ನು ಹೇಳಬೇಕು ಅಂತಂದರೆ, ಈ ಲಲಿತಾದಿತ್ಯ ಅನ್ನುವಂತಹ ವ್ಯಕ್ತಿ ವಾಸ್ತವವಾಗಿ ಇಲ್ಲಿ ಹುಟ್ಟಿದವನೇ ಅಲ್ಲ. ಅವನು ಹುಟ್ಟಿದ್ದು ಅಮೆರಿಕಾದಲ್ಲಿ. ಚಿಕ್ಕ ವಯಸ್ಸಿನ ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದವನು. ಅಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಭಾಷೆಯನ್ನು, ಸಂಸ್ಕೃತ ಭಾಷೆಯನ್ನು, ಅವನ ಮಾತೃಭಾಷೆಯಾದ ತೆಲುಗು ಭಾಷೆಯನ್ನು ಕಲಿತುಕೊಂಡು ಬರೀ ಮಾತಾಡಲಿಕ್ಕೆ ಮಾತ್ರ ಕಲಿತುಕೊಂಡಿದ್ದಲ್ಲದೆ ಇಂತಹ ಒಂದು ಕಾವ್ಯವನ್ನು ರಚನೆ ಮಾಡುವಂತಹ ರೀತಿಯಲ್ಲಿ ಇದನ್ನು ಕಲಿತುಕೊಂಡು ಇವತ್ತಿನ ದಿವಸ ಈ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಈ ರೀತಿಯಾದಂಥ ಒಂದು ಉತ್ಕೃಷ್ಟವಾದ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ವಾಸ್ತವವಾಗಿ ಈಗಿನ ಕಾಲದಲ್ಲಿ ಅಮೆರಿಕಾದಲ್ಲಿ ಹುಟ್ಟಿರೋ ಮಕ್ಕಳಿಗೆ ತೆಲುಗು ಮಾತಾಡೋಕ್ಕೆ ಬರಲ್ಲ. ಅವರು ತೆಲುಗಿನೇ ಮಾತಾಡೋದಿಲ್ಲ. ಮನೆಯಲ್ಲಿ ಹೇಗಾದರೂ ಆ ಇಂಗ್ಲೀಷನ್ನೇ ಕಲಿಸ್ತಾ ಇರ್ತಾರೆ ಮಕ್ಕಳಿಗೆ. ಈ ತೆಲುಗು ಭಾಷೆಗೆ ಅವರವರ ತೆಲುಗುನೋ ಅಥವಾ ಕನ್ನಡನೋ ಅವರವರ ಮಾತೃಭಾಷೆ. ಆ ಮಾತೃಭಾಷೆಯನ್ನು ಕಲಿಸುವಷ್ಟು ಪುರುಸೊತ್ತು ಇರುವುದಿಲ್ಲ, ಅದರ ಬಗ್ಗೆ ಅಷ್ಟು ಶ್ರದ್ಧೆಯೂ ಇರುವುದಿಲ್ಲ. ಆ ಇಂಗ್ಲೀಷಲ್ಲಿ ಮಾತಾಡಿಬಿಡುವುದು. ಇಲ್ಲಿ ಬಂದಾಗ ಅದನ್ನೇ ಮಾತಾಡ್ತಿರ್ತಾರೆ, ಅದೇ ಅಭ್ಯಾಸ ಆಗುತ್ತೆ. ಕೊನೆಗೆ ಏನಾದರೂ ಹೇಳಿದರೆ ಅದು ಅರ್ಥವೇ ಆಗೋದಿಲ್ಲ ಮಕ್ಕಳಿಗೆ. ಆ ರೀತಿಯಾಗಿರುವಂತಹ ಸಂದರ್ಭದಲ್ಲಿ, ಪರಿಸ್ಥಿತಿಯಲ್ಲಿ ಅಲ್ಲೇ ಹುಟ್ಟಿ ಬೆಳೆದು ಸಾಹಿತ್ಯವನ್ನು, ಸಂಸ್ಕೃತ ಮತ್ತು ಮಾತೃಭಾಷೆಯ ಒಂದು ಸಾಹಿತ್ಯವನ್ನು ಚೆನ್ನಾಗಿ ಕಲಿತುಕೊಂಡು ಅವಧಾನವನ್ನು ಮಾಡ್ತಾ ಇಂತಹ ಕಾವ್ಯಗಳನ್ನು ರಚನೆ ಮಾಡುವಂತಹ ಮಟ್ಟಕ್ಕೆ ಯುವ ವಿದ್ವಾಂಸ ಬೆಳೆದಿದ್ದಾನೆ ಅಂತಂದರೆ ಇದು ಅತ್ಯಂತ, ಈಗಿನ್ನೂ 25 ವರ್ಷಗಳು ಅಷ್ಟೇ, ಇನ್ನೂ ಅಷ್ಟು ಆಗಿಲ್ಲ. ಇನ್ನು 25 ವರ್ಷಗಳು ಆಗಿಲ್ಲ ಇನ್ನೂ, ಅಷ್ಟು ಚಿಕ್ಕವನು ಆದರೂ ಸಹ ಇಂತಹ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವನಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಗ್ರಂಥಗಳು, ವಿಶೇಷವಾಗಿ ಇಲ್ಲಿಯ ಮಠದ ಇತಿಹಾಸ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಧವಾದಂಥ ಕೆಲಸಗಳನ್ನು ಮಾಡಿದವರು ಕಾರ್ತಿಕ್ ಅವರು ಮತ್ತು ಇನ್ನೂ ಅನೇಕ ಜನರು, ವಿಶೇಷವಾಗಿ ವಿದ್ವಾಂಸರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಸಹ, ಕಾರ್ತಿಕ್ ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇರುವಂಥ ಯಾವುದೇ ಒಂದು ಶಾಸನ ಆಗಲಿ ಅದು ಅವರ ಬಾಯಲ್ಲಿರುತ್ತೆ, ಆ ಜಿಹ್ವಾಗ್ರದಲ್ಲಿರುತ್ತೆ. ಕಾರ್ತಿಕ್ಗೆ ಯಾವ ಶಾಸನ ಬಗ್ಗೆ ಕೇಳಿದರೂ ತಕ್ಷಣ ಇದರಲ್ಲಿ ಇಂತಹ ಇದೆ, ಇದರಲ್ಲಿ ಈ ರೀತಿಯಂತಹ ವಿಷಯ ಇದೆ ಅನ್ನುವಂಥ ತಿಳುವಳಿಕೆ ಕಾರ್ತಿಕ್ಕಿಗಿದೆ. ಹಾಗಾಗಿ ಈ ರೀತಿಯಾಗಿ ಒಂದು ವಿಶೇಷವಾದ ಸೇವೆಯನ್ನು ಸಹ ಮಾಡಿದ್ದಾರೆ. ಈ ಒಂದು ಗ್ರಂಥಗಳ ಪ್ರಕಾಶನವೂ ಸಹ ಆಗಿದೆ. ಅಂದರೆ ಇದರೊಳಗೆ ಕೆಲವು ಗ್ರಂಥಗಳು ತಕ್ಷಣ ಎಲ್ರಿಗೂ ಸಿಗುತ್ತೆ, ಇನ್ನು ಕೆಲವು ಗ್ರಂಥಗಳು ಜನರ ಕೈಗೆ ಸಿಗಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿದೆ. ಆ ಸಮಯ ಅವಕಾಶವನ್ನು ನೀವು ಅವರಿಗೆ ಕೊಟ್ಟರೆ, ರಚನೆ ಮಾಡಿದವರಿಗೂ ಪ್ರಕಾಶನ ಮಾಡಿದವರಿಗೂ ಜನರು ಕೊಟ್ಟರೆ ಸ್ವಲ್ಪ ಸಮಯದಲ್ಲಿ ಆ ಗ್ರಂಥಗಳು ಎಲ್ಲರ ಕೈಗೂ ಸಿಗುತ್ತೆ. ಅದನ್ನು ಓದುವಂತಹ ಒಂದು ಸಂದರ್ಭವೂ ಸಹ ಎಲ್ಲರಿಗೂ ಬಂದೇ ಬರುತ್ತೆ. ಹಾಗಾಗಿ ಈ ಸಂದರ್ಭದ ಅವರೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇಂತಹ ಒಂದು ಪವಿತ್ರವಾದಂತಹ ಸ್ಥಳಕ್ಕೆ ಎಲ್ಲರೂ ಸಹ ಬಂದು ಅವರ ದರ್ಶನವನ್ನು ಮಾಡಿ, ದೇವರ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರಿಗೂ ಸಹ ಹೇಳ್ತಾ ಎಲ್ಲರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ರವಿಶಂಕರ್ ಅವರು ಮತ್ತು ರವೀಂದ್ರ ಅವರಿಬ್ಬರೂ ಸಹ ಇಲ್ಲಿಗೆ ಬಂದು ಈ ಒಂದು ವಿಶೇಷವಾದಂತಹ ಆಶೀರ್ವಾದವನ್ನು ಪಡೆಯಬೇಕು. ಅದೇ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆರ್ಕಿಟೆಕ್ಟ್ ಅವರು ರವಿಕುಮಾರ್ ರವಿಕುಮಾರ್ ತಾನೆ, ಅದೇ ರವಿಕುಮಾರ್ ಅವರು ಆವಾಗ ಅವರು ಬರಲಿಕ್ಕಾಗಿಲ್ಲ, ಈಗ ಬಂದಿದ್ದಾರೆ. ಅವರೂ ಸಹ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು, ಈ ಒಂದು ವಿಶೇಷ ಆಶೀರ್ವಾದವನ್ನು ಸ್ವೀಕರಿಸಬೇಕು ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.
भावयामि भुक्तिदायिनो नतालये श्री